ಬಡವ್ರ ಮನೆ ಮಕ್ಳಿಗೆ ಸಿಂಪತಿ ಆಗುತ್ತೆ, ಶ್ರೀಮಂತರ ಮನೆ ಮಕ್ಳಿಗೆ ದುಡ್ಡಿದೆ ಅನ್ಬೇಕು. ಈ ಮಿಡಲ್ ಕ್ಲಾಸ್ ಮನೆ ಮಕ್ಳಿಗೆ ಎಲ್ಲೋಗ್ಬೇಕು. ಇವ್ನು ನೋಡೋಕ್ಕೇನು ಬಡವಂತರ ಕಾಣಿಸಲ್ಲ. ಇವ್ನಿಗೆ ಯಾವ ಸಾಲ ಆಯಿತು, ಇವ್ನಿಗೆ ಎಂತೆಂಥೋ ಕಾಂಟ್ಯಾಕ್ಟ್ ಇರುತ್ತೆ, ಇವನೇನು ಕಡಿಮೆ ಹುಡುಗಿರು ಬಿದ್ದಿರ್ತಾರೆ ಅವನಿಗೆ, ಇವ್ನ ಮನೆಯಲ್ಲೇ ಹಂಗಿದ್ದ, ಇನ್ನು ಆಚೆ ಹೆಂಗಿರ್ತಾನೆ. ಸೊ ಈಗ ಹನುಮಂತು ಗೆದ್ದಿದ್ದಾರೆ. ಆಮೇಲೆ ಅವರು ಆಲ್ರೆಡಿ ಫೇಮಸ್ ಇದ್ದರು ಸರಿಗಮಪ ಇಂದ, ಆ್ಯಂಡ್ ಒಂದಷ್ಟು ಶೋಗಳನ್ನ ಮಾಡಿದ್ರು. ನಾನು ಯಾವುದು ಶೋನೇ ಮಾಡಿಲ್ಲ. ಮಾತಾಡೋದು ಜನಕ್ಕೆ ಇಷ್ಟ ಆಯಿತು, ಇದೆಲ್ಲ ಇಷ್ಟ ಆಯಿತು. ಅವನು ಹಾಡು ಹೇಳ್ತಾನೆ, ಪ್ಲಸ್ ನಂಗೆ ಹಾಡು ಹೇಳೋಕ್ಕೆ ಬರಲ್ಲ. ಈಗ ನನಗೆ ನಾನು ಪಂಚೆ ಹಾಕೊಂಡು ಶರ್ಟ್ ಏನಾರು ಹಾಕೊಂಡ್ಬಿಟ್ಟೆ ಅಂತಂದರೆ ನೋಡೋದ ಬಡ್ಡಿ ಮಗ ಅಂತಾರೆ. ದ ಡೇ ಟು ಡೇ ಜರ್ನಿ ಇದು. ನೀನು ಅಲ್ಲ ಅದು ಇದನ್ನು ಮಾತಾಡದೆ ಗೊತ್ತಾ, ನೀನು ಇಲ್ಲಿ ಇದನ್ನು ಮಾತಾಡದೆ ಗೊತ್ತಾ, ನೀನು ಕಾನ್ಷಿಯಸ್ ಇಲ್ಲ ಅಂತಂದ್ರೆ ಇದನ್ನೆಲ್ಲ ಹೆಂಗೆ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ? ಯಾರು ಬೇಡ ನಂಗೆ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಇದು ಕೊಟ್ಟು ಹೊಡ್ತಾರ ಅವನು. ಸೇಮ್ ಲೈಕ್ ಭವ್ಯ ಗೌಡನ್ ಯಾವ ಮದುವೆ ಆಗ್ತಿದ್ದೀರ ಅಂತ, ಚಿಕ್ಕವಳು ಅವಳು ಒಂದು ಲವ್ ಮಾಡ್ತೀನಿ, ಮೂಗುರು ಲವ್ ಮಾಡ್ತಾ ಇದ್ದೀನಿ ಹೇಳ್ಕೊಳಕ್ಕೆ ನಾನೇನು ಏನು ಬಿಲೋ 18 ಇದೀನ. ಅಲ್ಲೋಗಿ ಲವ್ ಮಾಡಬೇಕು ಅನ್ನೋದು ನನಗೇನಿಲ್ಲ, ಅದನ್ನು ಕದ್ದು ಮಾಡಬೇಕು ಅನ್ನೋದು ನನಗೇನಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಶೋ ಶುರುವಾಗೋದಕ್ಕಿಂತ ಮುಂಚೆನೇ ಇವತ್ತು ಸುಮಾರು 1 ಗಂಟೆ ಬೇರೆ ಎಪಿಸೋಡ್ ಮಾಡಿದ್ದೀವಿ ರೆಕಾರ್ಡ್. ಸೊ ಆ ಎಪಿಸೋಡನ್ನು ಏನಾದರೂ ಬಿಟ್ಬಿಟ್ಟಿದ್ರೆ ಬ್ಲಾಕ್ ಬಸ್ಟರ್ ಎಪಿಸೋಡ್ ಆಗೋಗಿರೋದು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಫಾರ್ ದ ಫಸ್ಟ್ ಟೈಮ್ ನನ್ನ ಶೋನಲ್ಲಿ ಒಬ್ಬ ಬಿಗ್ ಬಾಸ್ ಶೋಗೆ ಹೋದಂಥ ಕಂಟೆಸ್ಟೆಂಟ್ ಆಗಿರಬಹುದು, ನನ್ನ ಪ್ರಕಾರ ವಿನ್ನರ್ ಅಂತ ಹೇಳ್ತೀನಿ, ಅದೊಂದು ಕೂಡ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು. ಅವ್ರ ಜೊತೆ ಒಂದು ಮಾತುಕತೆ ಮಾಡೋಕ್ಕೆ ಇವತ್ತು ನನ್ನ ಪಾಡ್ಕಾಸ್ಟ್ ಶೋನಲ್ಲಿದ್ದಾರೆ. ಎಸ್, ಒನ್ ಆಫ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಇನ್ ದ ರೀಸೆಂಟ್ ಸೀಸನ್ ಆಫ್ ಬಿಗ್ ಬಾಸ್, ತ್ರಿವಿಕ್ರಮ್ ಇನ್ ದ ಹೌಸ್. ನಮಸ್ಕಾರ, ವೆಲ್ಕಮ್ ಸರ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ನಾನು ಹೇಳ್ದಲ್ಲ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರು. ಸೊ ಅಕಾರ್ಡಿಂಗ್ ಟು ಮೀ ಯು ಆರ್ ದ ವಿನ್ನರ್. ಅಯ್ಯೋ, ಜನಗಳ ಪ್ರಕಾರ ಹನುಮಂತು ವಿನ್ ಆಗಿದೆ. ನೋ, ಯಾಕೆ ಹೇಳಿದೆ ಅಂತಂದ್ರೆ, ಅದು ನಾನು ಫಾರ್ ದ ಫಸ್ಟ್ ಟೈಮ್ ಯಾಕೆ ಪದ ಯೂಸ್ ಮಾಡಿದೆ ಅಂದ್ರೆ, ಐ ಹ್ಯಾವ್ ನೆವರ್ ಹ್ಯಾಡ್ ಎನ್ ಇಂಟ್ರಾಕ್ಷನ್ ವಿತ್ ಎನಿವನ್ ಫ್ರಮ್ ಬಿಗ್ ಬಾಸ್ ಹೌಸ್. ಯೂಶಲಿ ನೋ ಬಿಕಾಸ್ ಅಂದ್ರೆ ಇದೇನೋ ಗರ್ವದಿಂದ ಹೇಳ್ತಿದ್ದೀನಿ ಆ ಥರ ಅಂತಲ್ಲ. ಅಂದರೆ ಸಮ್ಟೈಮ್ಸ್ ಐ ಡೋಂಟ್ ಗೆಟ್ ಕನೆಕ್ಟೆಡ್ ಟು ದಟ್ ಶೋ ಇರ್ಬೋದು, ಆಸ್ ಅನ್ ಆಡಿಯನ್ಸ್ ನೋಡಿರ್ತೀನಿ ಅಥವಾ ಆ ಥರದ್ದು ಏನೇನೋ ಇರುತ್ತೆ. ಸೊ ಯೂಶಲಿ ಒಬ್ಬರನ್ನ ನಾನು ಸೀಟ್ ಎದುರುಗಡೆ ಕುತ್ಕೊಂಡಾಗ ನನಗೆ ಟೇಕ್ ಅವೇ ಇರಬೇಕು ಅಂತ ಹೇಳ್ತೀನಿ. ಓಕೆ, ಐ ಶುಡ್ ಗೆಟ್ ಇನ್ಸ್ಪೈರ್ಡ್ ಫ್ರಮ್ ದಿ ಅದರ್ ಪರ್ಸನ್. ಇಫ್ ಐ ಗೆಟ್ ಇನ್ಸ್ಪೈರ್ಡ್, ಮೈ ಪೀಪಲ್ ವಿಲ್ ಆಲ್ಸೋ ಗೆಟ್ ಇನ್ಸ್ಪೈರ್ಡ್, ಮೈ ಸಬ್ಸ್ಕ್ರೈಬರ್ಸ್ ಆಲ್ಸೋ ವಿಲ್ ಗೆಟ್ ಇನ್ಸ್ಪೈರ್ಡ್ ಅಂತ ಐ ಆಲ್ವೇಸ್ ಬಿಲೀವ್ ಇನ್ ದಟ್ ಮಾಡ್ಯೂಲ್. ಸೊ ಹಾಗಾಗಿ ಈ ಒಂದು ನಾನು ಬೇರೆ ಹತ್ರ ಡೌ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಈ ಸೀಸನ್ ಫುಲ್ ನೋಡ್ಬಿಟ್ಟಿದ್ದೀನಿ, ಫ್ರಮ್ ಡೇ 1 ಇಂದ ಡೇ ಎಂಡ್ವರೆಗೂ ನೋಡಿದ್ದೀನಿ. ಅದು ಹೇಗೋ ಗೊತ್ತಿಲ್ಲ, ಗ್ಲೂಡ್ ಲಾಸ್ಟ್ ಸೀಸನ್ ನೋಡಿರಲಿಲ್ಲ. ಸೊ ನಾನು ಅದಕ್ಕಿಂತ ಮುಂಚೆ ಶೈನ್ ಶೆಟ್ಟಿ ಸೀಸನ್ ನೋಡಿದ್ದೆ, ಅದಾದ್ಮೇಲಿಂದ ಬಿಗ್ ಬಾಸ್ ನೋಡೋಕ್ಕೆ ಹೋಗಿಲ್ಲ. ಈ ಸೀಸನ್ ನೋಡಿದೆ ಆ್ಯಂಡ್ ನಂಗೆ ಯಾಕೋ ಗೊತ್ತಿಲ್ಲ, ಫ್ರಮ್ ಡೇ 1 ಇಂದ ವೆನ್ ಯು ಎಂಟರ್ ದಿ ಹೌಸ್ ಟಿಲ್ ಎಂಡ್ವರೆಗೂ ನಂಗೆ ಗೊತ್ತಿತ್ತು, ಓಕೆ ಇದರ್ ಲೆಫ್ಟ್ ಆರ್ ರೈಟ್ ಆರ್ ದಿಸ್ ಮ್ಯಾನ್ ವಿಲ್ ಬಿ ದೇರ್ ಲಾಸ್ಟ್ ಡೇ ಫಿನಾಲೆಲಿ ಅಂತ. ಸೊ ಲಾಸ್ಟ್ ಟುವರ್ಡ್ಸ್ ಎಂಡಲ್ಲಿ ಯು ವಿಲ್ ಬಿ ದ ವಿನ್ನರ್ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಹೊರಗಡೆ ಬರ್ತಿರಂಗೆ ಫಸ್ಟ್ 2-3 ಡೇಸಲ್ಲಿ ಲಾಕ್ ಮಾಡಿ ಶೋ ಮಾಡಬೇಕು ಅಂತಲೂ ಇತ್ತು. ಸೊ ಹಾಗೆ ಆಯಿತು. ಜಸ್ಟ್ ನನ್ನ ಪ್ರಕಾರ ನೀವು ವಿನ್ನರ್ ಆಗಲಿಲ್ಲ. ಸೊ ಹೌ ಡು ಯು ಫೀಲ್ ಟು ಬಿ ನಾಟ್ ಟು ಬಿ ಎ ವಿನ್ನರ್? ಫಾರ್ ದ ಫಸ್ಟ್ ಟೈಮ್ ಅಂದರೆ ಒಂದು ಆ ಸ್ಟೇಜ್ ಮೇಲೆ ಹೋಗಿದ್ದು ನನಗೆ ವಿನ್ನಿಂಗ್ ಅಂತ ಅನಿಸಿದೆ. ನನಗೆ ಈ ಮನೆ ಎಂಟರ್ ಆಗಬೇಕಾದ್ರೇ ಐ ವಾಸ್ ಎ ಬ್ಲ್ಯಾಂಕ್ ಪೇಪರ್ ಆ್ಯಂಡ್ ಆಚೆ ಬರಬೇಕಾದ್ರೂ ಐ ವಾಸ್ ಬ್ಲ್ಯಾಂಕ್. ಆ್ಯಂಡ್ ನನಗೆ ಮನೆ ಒಳಗೆ ಆಟ ಆಡಿದ್ದು ನಾನು ಏನಕ್ಕೆ ಅಂದರೆ ಆ ಸ್ಟೇಜ್ ಮೇಲೆ ಬರಬೇಕು ಅಂತ. ಸೊ ಮನೆ ಒಳಗೆ ನಾನು ಹೋಗ್ತಾ ಇದ್ದೀನಿ, ಆಚೆ ಕರ್ಕೊಂಬರ್ಬೇಕಾದ್ರೆ ಸುದೀಪಣ್ಣ ಕರ್ಕೊಂಬರ್ಬೇಕು, ನಾನು ಅವ್ರ ಕೈಯಲ್ಲಿ ನಾನು ಇರಬೇಕು ಅನ್ನೋದು ನಂದಿತ್ತು. ಇನ್ ರೆಸ್ಟ್ ದ ಪೀಪಲ್ ಏನೇ ಮಾಡಿದ್ರು ಜನಕ್ಕೆ ಬಿಟ್ಟಿದ್ದೇನೆ, ಅದು ನನ್ನ ಕೈಯಲ್ಲಿದ್ದರೆ ಸಾಕು ಅಂತಿತ್ತು. ನನ್ನ ಕೈಯಲ್ಲಿದ್ದೆ, ಅದು ಆಗಿತ್ತು. ಆ್ಯಂಡ್ ಓಕೆ ಟು ಬಿ ಲೈಕ್ ಲೂಸಿಂಗ್ ದ ಗೇಮ್ ಸಮ್ಟೈಮ್ಸ್. ನನಗೆ 2.5 ಕೋಟಿ ಓಟ್ ಬಿದ್ದಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಯಾಕಂದರೆ ಫಸ್ಟ್ ರಿಯಾಲಿಟಿ ಶೋ ನಂದಿದ್ದು. ಆ್ಯಂಡ್ ನಾನು ಗೇಮ್ ಅರ್ಥ ಮಾಡ್ಕೊಂಡಂಥ ರೀತಿ, ನನ್ನ ಬ್ಲೂ ಪ್ರಿಂಟ್ ಎಲ್ಲೋ ವರ್ಕ್ ಆಯಿತು, ನಾನು ಅಂದ್ಕೊಂಡಿದ್ದಂಥ ರೀತಿ, ನನ್ನ ಗೇಮ್ನ ಅರ್ಥ ಮಾಡ್ಕೊಂಡಿದ್ದು, ಆ್ಯಂಡ್ ಅಲ್ಲಿ ಹೆಂಗಿರಬೇಕು ಅಂದ್ಕೊಂಡಿದ್ದು, ಅದೆಲ್ಲ ವರ್ಕ್ ಆಗಿದ್ದಕ್ಕೆ ನಾನು ಲಾಸ್ಟ್ ದಿನದ ತನಕ ಬಂದಿದ್ದು. ಜನ ಅಲ್ಲಿವರೆಗೂ ನನ್ನನ್ನು ಇಷ್ಟಪಟ್ಟಿದ್ದಾರೆ, ಮಿಕ್ಕಿದ್ದೆಲ್ಲ ಜನಕ್ಕೆ ಬಿಟ್ಟಿದ್ದು ಅಂದ್ಕೊಂಡೆ. ಸೊ ಹಾಗಾಗಿ ಇದು ನನಗೆ ಓಕೆ. ಆ್ಯಕ್ಚುಲಿ ನಾನು ಅದೇ ಹೇಳ್ತೀನಿ, ಈ ತ್ರಿವಿಕ್ರಮ್ ಅನ್ನೋದನ್ನು ನಾನು ಎಲ್ಲಿಂದ ಗೊತ್ತಾ ಅಂದರೆ ಫಾಲೋ ಅಂತಂದರೆ ಸ್ಟಾರ್ಟೆಡ್ ಫಾಲೋಯಿಂಗ್ ಯುವರ್ ವರ್ಕ್. ಒಂದು ನನಗೆ ಅಶ್ವಿನಿ ನಕ್ಷತ್ರ ಅಂತ ಸೀರಿಯಲ್ JK ಕೇಮ್. ಸೊ JK ಹ್ಯಾಡ್ ಒಂದು ಸ್ವ್ಯಾಗ್ ಇತ್ತು, ಒಂಥರ ಹೆಂಡತಿ ಅಂತ ಕರ್ಕೊಂಡು. JK ವಾಸ್ ಎ ಸೂಪರ್ ಸ್ಟಾರ್ ಹೂ ಪ್ಲೇಡ್. ಅದಾದಮೇಲೆ ಒಂದು ರೀತಿಲಿ ಇನ್ನೊಂದು ದೊಡ್ಡ ಆ ಥರ ಒಂದು ಫಿಲಮ್ ಸೀರಿಯಲ್ ಒಳಗಡೆ ಸೂಪರ್ ಸ್ಟಾರ್ ಅಂತ ಸೀರಿಯಲ್ ಬಂದಿದ್ದು. ದಟ್ ಈಸ್ ವೇರ್ ದ ತ್ರಿವಿಕ್ರಮ್ ಕೇಮ್ ಇನ್ ಟು ದ ಪಿಕ್ಚರ್. ಅಲ್ಲಿಂದ ಆ್ಯಕ್ಚುಲಿ ನಾನು ಹೋಗ್ಬಿಟ್ಟು ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಯು ಆನ್ ಇನ್ಸ್ಟಾಗ್ರಾಮ್. ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಯು. ಅದಾದಮೇಲೆ KCCಲಿ ನೋಡ್ತಿದ್ದೆ, ಆಮೇಲೆ ಬ್ಯಾಡ್ ಮ್ಯಾನರ್ಸು ನಾನು ನೋಡಿದೆ,
I was like, I used to always feel like, hey, there is something with this guy actually. ಇವ್ರ ಸರಿಯಾದ ಪ್ಲಾಟ್ಫಾರ್ಮ್ ಸಿಕ್ಕಿಲ್ವಾ, ಸಿಗ್ಬೇಕಾ. ಯಾವಾಗ ನೀವು ಮನೆ ಒಳಗಡೆ ಎಂಟರ್ ಆದ್ರೂ ನಾನು ಕಳೆದ ಸ್ಮಾರ್ಟ್, ಗುಡ್, ಫೈನಲಿ ಸಮಥಿಂಗ್ ಗುಡ್ ಈಸ್ ಹ್ಯಾಪ್ನಿಂಗ್ ಟು ದಿಸ್ ಗೈ. ಬಿಕಾಸ್ ಐ ಆಲ್ವೇಸ್ ಫೀಲ್ ಒಂದು ಟ್ಯಾಲೆಂಟ್ಗೆ ಕರೆಕ್ಟ್ ವೇದಿಕೆ ಸಿಕ್ಬಿಟ್ಟು ಅದನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡದ ವಿಷಯ ಇನ್ಯಾವುದೂ ಇಲ್ಲ. ಹೌದು ಅಲ್ವಾ? ಹೌದು, ಡೆಫಿನೆಟ್ಲಿ. ಸೊ ನಿಮಗೆ ಬಿಗ್ ಬಾಸ್ ಅನ್ನೋ ವೇದಿಕೆ ಒಂದು ಪರ್ಫೆಕ್ಟ್ ಮ್ಯಾಚ್ ಮೇಡ್ ಇನ್ ಹೆವೆನ್ ಅಲ್ಲ? ಹೌದು. ಅಂದರೆ ಇದನ್ನೆಲ್ಲರೂ ಬೇಡ, ಅದು ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ತಾರೆ ಅವರು. ನನಗೆ ಒಂದಷ್ಟು ಸೀಸನ್ಗಳು ನಾನು ನೋಡಿದ್ದೆ. ಯಾರು ನನ್ಗೆ ಅದಾಗುತ್ತೆ ಇದಾಗುತ್ತೆ, ನನ್ನ ಕೆಟ್ಟ ಹೆಸರು ಬರುತ್ತೆ ಅದು ಇದು ಎಲ್ಲ ಅಂತ ಅಂದ್ಕೊಂಡಿದ್ರು, ಅವ್ರ ಗೇಮ್ಗಳನ್ನ ನಾನು ನೋಡಿದಾಗ ಅವ್ರು ಚೆನ್ನಾಗಿ ಆಡಿರಲಿಲ್ಲ. ಇಟ್ ಇಸ್ ಪ್ಯೂರ್ಲಿ ಲೈಕ್ ಎ ಚೆಸ್ ಗೇಮ್. ಚೆಸ್ ಹೆಂಗೆ ಆಡ್ತಿರೋ ಅದೇ ಥರನೇ ಆಟ ಆಡ್ಕೊಂಬರ್ಬೇಕಾಗುತ್ತೆ. ಒಂದೊಂದ್ಸತಿ ನಾವು ಎಮೋಷ್ನಲಿ ಕನೆಕ್ಟ್ ಆಗೋಕ್ಕಾಗಲ್ಲ. ಸೊ ತುಂಬ ವಿಷಯಗಳನ್ನ ಇಲ್ಲಿ ಬಿಟ್ಟು ಒಳಗಡೆ ನಾವು ಇರಬೇಕಾಗತ್ತೆ. ನನ್ಗೆ ಆ ಆಟ ತುಂಬ ಇಷ್ಟ ಆಗ್ತಾ ಹೋಯ್ತು. ಯಾಕಂದರೆ ಆಚೆ ಇದನ್ನೇ ಮಾಡ್ತೀವಿ ನಾವು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಈಗ ನಿಮ್ಮ ಮೇಲೆ ಕೋಪ ಇದ್ರು ನಾನು ನಿಮ್ಮ ಹತ್ರ ಕೆಲಸ ಆಗಬೇಕು ಅಂದರೆ ಬಂದು ಆರಾಮಾಗಿ ಮಾತಾಡ್ತೀನಿ ಆ್ಯಂಡ್ ಕೆಲಸ ಮಾಡಿಸ್ಕೊತೀನಿ ಆ್ಯಂಡ್ ಹೋಗ್ತೀನಿ, ಹಿಂದೆ ಕಡೆ ನಿಮ್ಮ ಬಗ್ಗೆ ಮಾತಾಡ್ತೀನಿ. ದಿಸ್ ಇಸ್ ಹೌ ದ ವರ್ಲ್ಡ್ ಕಲಿಯುಗ. ಇದು ಹಿಂಗಿರ್ಬೇಕಾದ್ರೆ ಮನೆ ಒಳಗೆ ತಾನೆ ಇರೋದೇ 17-18 ಜನ ತಾನೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಆ್ಯಂಡ್ ಪೀಪಲ್ ಗೆಟ್ ಕನೆಕ್ಟೆಡ್ ಎಮೋಷ್ನಲಿ. ನೀನು ಅದು ಎಮೋಷನ್ನ ಒಂದು ವರ್ಡಿಗೆ ಕನೆಕ್ಟ್ ಆಗಿಬಿಟ್ಟೆ ಅಂತಂದರೆ ಎಲ್ಲರೂ ಆರಾಮಾಗೇ ಇರ್ತಾರೆ, ತಲೆ ಕೆಡ್ಸ್ಕೊಳಂಗಿಲ್ಲ ಅಂತ. ನಾನು ಮನೆ ಒಳಗೆ ಹೋಗೋದಾಗ್ಲೂ ಎಲ್ಲರನ್ನೂ ಒಂದು 2 ವಾರ ನೋಡಿದ್ದೆ ನಾನು. ಇದು ಎಲ್ಲೋ ಒಂದು ಕಡೆ ಅವ್ರು ಲೂಪ್ ಹೋಲ್ಸಲ್ಲಿ ಬಿಟ್ಕೊಡ್ತಾ ಇದ್ರು. ಇದು ನನಗಿಲ್ಲ, ಇಲ್ಲಿ ನಾನು ಎಮೋಷ್ನಲಿ ವೀಕ್ ಇದ್ದೀನಿ, ಇಲ್ಲಿ ನಾನಿಲ್ಲ, ನಾನು ಎಮೋಷ್ನಲಿ ವೀಕ್ ಇದ್ದೀನಿ, ಇಲ್ಲಿ ನನಗಿಲ್ಲ, ಎಮೋಷ್ನಲಿ ವೀಕ್ ಇದ್ದೀನಿ ಅಂತ. ನೀವು ಥ್ರೂ ಔಟ್ ದ ಗೇಮ್ ಬಂದರೆ ನಾನು ಎಲ್ಲರನ್ನೂ ಅಲ್ಲಲ್ಲೇ ಅದೇ ಪಾಯಿಂಟ್ಗಳನ್ನ ಟಚ್ ಮಾಡ್ಕೊಂಬಂದಿದ್ದೆ ಎಲ್ಲರೂ. ಬಟ್ ಈ ತ್ರಿವಿಕ್ರಮ್ ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಹುಟ್ಕೊಂಡಿದ್ದೆ ಯಾವಾಗ? ನಾನು ಜಿಮ್ ಟ್ರೈನರ್ ಆಗಿದ್ದೆ 1.5 years. ಸ್ಪೋರ್ಟ್ಸ್ ಕೆರಿಯರ್ ಇತ್ತು, ಆಮೇಲೆ ಎಜುಕೇಷನ್ ಆಗಿತ್ತು. ಅದಾಗ್ತಿದ್ದಂಗೆ ಜಿಮ್ ಕೆರಿಯರಿಗೆ ಬಂದೆ. 2 ವರ್ಷ ಕೆಲಸ ಮಾಡಿದೆ. ಸರ್ಟಿಫೈಡ್ ಟ್ರೈನರು. ನನಗೆ ಸೆಲೆಬ್ರಿಟಿ ಟ್ರೈನರ್ ಆಗ್ಬೇಡ ಅಂತ ಅಂದ್ಕೊಂಡಿದ್ದೆ. ಕಮರ್ಷಿಯಲಿ ಇಟ್ಸ್ ಗುಡ್ ಆ್ಯಂಡ್ ಆ ಜಾಬ್ ನನಗೆ ಇಷ್ಟ ಆಗಿತ್ತು. ಆ್ಯಂಡ್ ಎಲ್ಲರಿಗೂ ಟ್ರೈನ್ ಮಾಡೋದು. ನಿಮ್ಗೆ ಎಂಥ ದೊಡ್ಡ ವ್ಯಕ್ತಿನಿ ಆದರೂ ಜಿಮ್ಮಿಗೆ ಬಂದರೆ ಒಂದು ಸ್ವಲ್ಪ ಟ್ರೈನರಿಗೆ ಮರ್ಯಾದೆ ಕೊಡಬೇಕು. ಸೊ ಯು ವಿಲ್ ಬಿ ಲೈಕ್ ಎ ಸೆಕೆಂಡ್ ಡಾಕ್ಟರ್. ಸೊ ಆ ಫೀಲ್ಡೆಲ್ಲ ಕೊಡುತ್ತೆ ನಿಮಗೆ. ಐ ಲೈಕ್ ದ ಪ್ರೊಫೆಷನ್ ಅಂದ್ಕೊಂಡು ಸೆಲೆಬ್ರಿಟಿ ಟ್ರೈನರ್ ಆದರೆ 4-5 ಜನಕ್ಕೆ ಟ್ರೈನ್ ಮಾಡಿದೆ. ನಂಗೆ ಏನು ಬೇಕು ಕಮರ್ಷಿಯಲ್ಸ್ ಅಷ್ಟಿರುತ್ತೆ ಅಂತ. ಆ ಟೈಮಲ್ಲಿ ಒಂದಷ್ಟು ಜನ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ನಮ್ಮ ಜಿಮ್ಮಿಗೆ ಬರೋರು. ಅಲ್ಲಿ ಅಪ್ರೋಚ್ ಮಾಡಿದ್ರು. ಅಂದರೆ ಅಪ್ರೋಚ್ ಆಸ್ ಇನ್ ಲೈಕ್ ನೀನು ಮಾಡ್ಬೋದು, ನೋಡು ನಿನ್ಗೆ ಹೈಟು ಲುಕ್ಕೆಲ್ಲ ಇದೆ, ಯು ಕ್ಯಾನ್ ಟ್ರೈ ಅನ್ನೋ ಥರ. ಟ್ರಸ್ಟ್ ಮೀ ಮಯೂರ್, ನಾನು ಸಿನಿಮಾ ನೋಡಿದವನೇ ಅಲ್ಲ. ನನ್ನ ಸಿನಿಮಾ ನಾನು ನೋಡಿದವನೇ ಅಲ್ಲ. ನಾನು ಬರೀ ಆಟ ಆಡ್ತಾ ಇದ್ದಿದ್ದು. ನಾನು ಬರೀ ಸ್ಪೋರ್ಟ್ಸು ಕ್ರಿಕೆಟು ಅದು ಇದು ಅಂತ ಅಂದ್ಕೊಂಡಿದ್ದವ್ನು ನಾನು. ಯಾರನ್ನ 3 hours ಸಿನಿಮಾಗೆ ಹೋಗೋಣ ಬಾ ಅಂತಂದರೆ ಯಾರು 3 ಗಂಟೆ ವೇಸ್ಟ್ ಮಾಡ್ತಾರೆ ಹೋಗು ಅಂತ. ನಿಜ ಹೇಳ್ತಾ ಇದ್ದೀನಿ ನಾನು. ಸೊ ಈ ಥರದ್ರಲ್ಲೇ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಯಾವಾಗ ಇದನ್ನು ಒಂದು ನಾಲೆಡ್ಜ್ ಅಂತ ಗೊತ್ತಾಯಿತು ನನಗೆ, ಇಲ್ಲ ನೀನು ಕಲಿಬೇಕಾಗತ್ತೆ ಇದರಲ್ಲಿ ತುಂಬ ವಿಷಯಗಳನ್ನ ಅಂತ ಗೊತ್ತಾಯಿತು. ಇದೊಂದು ಎಜುಕೇಷನ್ ಥರ ಮಾಡಿದ್ರೆ ಇದು ಬೇರೆನೇ ಕಲಿಸ್ಕೊಡುತ್ತೆ ಅಂತ. ದೆನ್ ಐ ಸ್ಟಾರ್ಟೆಡ್ ಡಿಗಿಂಗ್ ಮೋರ್. ನನ್ನ ಫ್ರೆಂಡ್ಸ್ ಹತ್ರ ಹೋಗಿ ಕೇಳಿದೆ, ನಮ್ಮ ಅಪ್ಪ ಅಮ್ಮನ ಕೇಳಿದೆ. ದೇ ವರ್ ಲೈಕ್ ಓಕೆ. ಆಮೇಲೆ ನನ್ನನ್ನು ಒಂದು ಸತಿ ಕೇಳ್ಕೊಂಡೆ, ಆರ್ ಯು ರೆಡಿ ಟು ಡೂ ಆಲ್ ದಿಸ್ ಅಂತ. ಲೈಕ್ ಚೆನ್ನಾಗಿದ್ದೀನಿ ಅಂದಿದ ತಕ್ಷಣ ಹೋಗಿ ಇಂಡಸ್ಟ್ರಿಗೆ ಹೋಗೋಕ್ಕಾಗಲ್ಲ. ಯು ಮಸ್ಟ್ ಫಿಟ್ ಇನ್ ಟು ದೇರ್. ಲೈಕ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಆ್ಯಕ್ಟಿಂಗ್ ಬರಬೇಕು, ಡ್ಯಾನ್ಸ್ ಬರಬೇಕು, ಫೈಟು. ನಾನು ಇಷ್ಟು ದಿನ ಆಪೋಸಿಟಲ್ಲಿ ಬಂದಿರೋದು. ಏನೋ ಸ್ಪೋರ್ಟ್ಸು, ಜಿಮ್ಮು ಈ ಥರ ಇರೋನು. ಇಲ್ಲೆಲ್ಲ ಬಾಡಿ ಬೆಂಡ್ ಆಗಬೇಕಲ್ಲ ಅಂತ. ನೀನು ರೆಡಿ ಇದ್ದರೆ ಹೋಗ್ಬೋದು ಅಂತ ಅಂದ್ಕೊಂಡು ಬಂದಿದ್ದು. ಟ್ರಸ್ಟ್ ಮೀ, ನಾನು ಎಲ್ಲೆಲ್ಲ ಅಂದ್ಕೊಂಡು ಬಂದೆ. ಸ್ಟ್ರೈಟಾಗಿ ಒಂದು ಫಸ್ಟ್ ಸಿನಿಮಾ ಸಿಕ್ತು, ನವರಾತ್ರಿ ಅಂತ. ಅದು ನೇರವಾಗಿ ಆ್ಯಕ್ಟಿಂಗೇ ಬರೋಲ್ಲ ಅಂತಂದ್ರೆ ನೇರವಾಗಿ ಹೀರೋ ಮಾಡಿದ್ರು ನವರಾತ್ರಿ ಅನ್ನೋ ಸಿನಿಮಾಗೆ. ನೀನು ಚೆನ್ನಾಗಿದೆಯಾ, ನೀನು ಮಾಡು ಅಂತ. ಫಸ್ಟ್ ಡೇ ನನ್ನ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಎಲ್ಲಿ ಅಂತಂದರೆ, ಒಂದು ಡೈಲಾಗ್ ಹೇಳಬೇಕು, ಹೋಗಿ ನಿಂತ್ಕೊಂಡ್ಬಿಟ್ಟು ಬ್ಲ್ಯಾಂಕಾಗಿ ನಿಂತ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಕ್ಯಾಮ್ರಾ ಎಲ್ಲಿದೆ ಆ್ಯಕ್ಟ್ ಮಾಡೋದಕ್ಕೆ ಅಂತ. ದಿಸ್ ಫುಲ್ ಐ ಆಮ್ ಲೈಕ್ ಆಕ್ಸಿಡೆಂಟಲ್ ಆಕ್ಟರ್. ಇಲ್ಲ, ಆಕ್ಸಿಡೆಂಟಲ್ ಏನಿಲ್ಲ. ಪ್ರಿಪ್ರೇಷನ್ಗೆ ಆ್ಯಕ್ಚುಲಿ ಆ ಜಿಮ್ ಬಿಟ್ಟು ಒಂದು 6 ತಿಂಗಳಾದ್ಮೇಲೆ ನನ್ನ ಹತ್ರ ಏನು ದುಡ್ಡು ಇರ್ತಿರ್ಲಿಲ್ಲ. ಆ್ಯಕ್ಟಿಂಗ್ ಕ್ಲಾಸಸ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಯಾರನ್ನ ಒಬ್ರು ಹೇಳ್ಕೊಡ್ಬೇಕು. ವಿನಾಯಕ ಅಂತ ನನ್ನ ಫ್ರೆಂಡ್ ಬಂದು ಮನೆಗೆ ಹೇಳ್ಕೊಡೋನು. ಅವ್ನು ಅದಾದ್ಮೇಲೆ NSDಗೆ ಸೆಲೆಕ್ಟ್ ಆಗಿಬಿಟ್ಟ. ಅವ್ನು NSD ಹೊಟ್ಟೋದ. ಅದಾದಮೇಲೆ ಯಾರ ಹತ್ರ ಕಲಿಯೋಕ್ಕೆ ಹೋಗೋದು ಆ್ಯಂಡ್ ಹಿಂಗೆ ಕಲಿಯೋದು ಗೊತ್ತಿಲ್ಲ. ನಾನು ಕನಕಪುರ ರೋಡಲ್ಲಿ ಬೇರೆ ಇದ್ದಿದ್ದು. ಸೊ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕೂತಾಗ ಒಂದು ಸಿನಿಮಾ ಬರುತ್ತೆ ಆಫರು. ಫೇಸ್ಬುಕ್ಕಲ್ಲಿ ನನ್ನ ಫೋಟೋ ನೋಡ್ಬಿಟ್ಟು, ತೆಲುಗು ಡೈರೆಕ್ಟರ್, ಹೈದರಾಬಾದ್ ನವಾಬ ಅಂತ ಸಿನಿಮಾ ಮಾಡಿದ್ರು ಅವರು, ಲಕ್ಷ್ಮೀಕಾಂಚನ ಸರ್ ಅಂತ. ನನ್ನ ಫೋಟೋ ನೋಡ್ಬಿಟ್ಟು ಫಿದಾಗಿ ನೀನು ಬಾ ಅಂತ ಹೇಳ್ತಾರೆ. ಕರೆದು, ಸರ್ ನಂಗೆ ಏವರಾಣ ಏನೂ ಬರಲ್ಲ, ಫೋಟೋ ನೋಡಿ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಐ ವಾಸ್ ಫ್ರ್ಯಾಂಕ್ ವಿತ್ ನನಗೆ ಏನೂ ಇಲ್ಲ ಸರ್ ಹಿಂಗೆ ಅಂತ ಹೇಳಿ. ನೀನು ಬಂದು ನಿಂತ್ಕೋ ಸಾಕು ಅಂತ. ಅವತ್ತಿನ ಟೈಮಿಗೆ ದೊಡ್ಡವ್ರ ಮಕ್ಕಳಲ್ಲಿ ಆ ಸಿನಿಮಾ ಟ್ರೈ ಮಾಡಿದ್ರು ಆ್ಯಕ್ಚುಲಿ. ಯಾವ ವರ್ಷ? ಐ ಗೆಸ್ 2016. ಓಕೆ, 2016ಅಲ್ಲಿ
ಅಲ್ಲಿ ನೋಡಿದ್ರೆ ಅವರು ಸೆಲೆಕ್ಟ್ ಮಾಡ್ಕೊಂಬಿಟ್ರು. ನೋಡಿದ್ರು ಒಂದು ವಾರ ನಾನು ತೆಗ್ದಾಕ್ಬೇಕು ಅಂತ ಡಿಸೈಡೇ ಮಾಡಿಬಿಟ್ರು. ಇವ್ನಿಗೆ ಗೊತ್ತಾಗ್ತಾ ಇಲ್ಲ, ಚೆನ್ನಾಗಿದ್ದಾನೆ ಹುಡುಗ NRI ಕ್ಯಾರೆಕ್ಟರ್ಗೆ, ಬಟ್ ವರ್ಕ್ ಆಗ್ತಾ ಇಲ್ಲ ಅಂತ. ಅಲ್ಲಿ ನನಗೆ ಕಾರ್ತಿಕನ್ ಅವ್ರು ಪರಿಚಯ ಆಗ್ತಾರೆ. ಸೊ ವೆರಿ ಬ್ಯೂಟಿಫುಲ್ ಆ್ಯಕ್ಟರ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಪರ್ಸನ್ ಟು. ಸೊ ಅವರು ನನಗೆ ಪ್ರತಿ ಸೀನ್ ಪೇಪರು ತೊಗೊಳೋದು, ಹೇಳ್ಕೊಡೋದು ಮಾಡ್ತಾರೆ. ಐ ಕಂಪ್ಲೀಟೆಡ್ ದ ಮೂವಿ. ನವರಾತ್ರಿ ಇವ್ರು ಹೇಳ್ಕೊಟ್ಟಿದ್ದನ್ನ ಗ್ರ್ಯಾಬ್ ಮಾಡ್ಕೊಂಡು ಐ ಜಸ್ಟ್ ಕಾಪಿಡ್ ಹಿಮ್ ದ ವೇ ಈ ಆಕ್ಟೆಡ್. ಸೊ ಸಿನಿಮಾ ಕಂಪ್ಲೀಟ್ ಆಯಿತು. ನೀ ಡೈರೆಕ್ಟರ್ ಕೇಳಿದ್ರು ಎಲ್ಲಿ ಹೆಂಗೆ ಚಾನ್ಸ್ ಆಯಿತು, ಹೆಂಗೆ ಮಾಡ್ತಾ ಇದೀಯ ಇದನ್ನೆಲ್ಲ ಅಂತ. ನಾನು ಇವರು ಅಂತ ಹೇಳಲಿಲ್ಲ, ಬಟ್ ಮ್ಯಾನೇಜ್ ಮಾಡಿದೆ. ಟ್ರಸ್ಟ್ ಮೀ, ಆಮೇಲೆ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ಈವನ್ ಐ ಕ್ಯಾನ್ ಆ್ಯಕ್ಟ್ ಅಂತ. ಅದಾದಮೇಲೆ ಗೆಳೆಯರ ಗೆಳತಿಯರೇ ಅಂತ ಸಾಯಿ ಕೃಷ್ಣ ಸರ್ ಡೈರೆಕ್ಟ್ ಮಾಡಬೇಕಾಗಿತ್ತು. ಇನ್ನೋವೇಟಿವ್ ಪ್ರೊಡ್ಯೂಸರು. ಅಲ್ಲಿಗೆ ಹೆಂಗೆಂಗೋ ಸೆಲೆಕ್ಟ್ ಆಗ್ತೀನಿ. ಅದಕ್ಕೊಂದು 6,000 ಜನ ಆಡಿಷನ್ ಕೊಟ್ಟಿರ್ತಾರೆ ಇನ್ನೋವೇಟಿವ್ ಸಿಟಿಲಿ. ನಾನು ಆಡಿಷನ್ನೇ ಕೊಡ್ದಲ್ಲೇ ಸೆಲೆಕ್ಟ್ ಆದವ್ ನಾನು. ಸಾಯಿ ಕೃಷ್ಣ ಸರ್ ಅದನ್ನೇ ಹೇಳಿದ್ದೀನಿ, ನೀನೊಂದು ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ, ಅದಕ್ಕೆ ನೀನು ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಅವ್ರ ಮುಂದೆ ಎಂತೆಂಥ ಡ್ಯಾನ್ಸರ್ಸ್ಗಳು ಬಂದಿದ್ರು ಗೊತ್ತಾ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ. ಎಂತೆಂಥ ಡ್ಯಾನ್ಸರ್ಸು, ಎಂತೆಂಥ NSD, ನೀನಾಸಂಬಲ್ ಮಾಡೋರೆಲ್ಲ ಆ್ಯಕ್ಟರ್ಗಳು ಬಂದಿದ್ದಾರೆ. ನಾನು ಎಲ್ಲರೂ ಫಸ್ಟ್ ರೌಂಡ್ ಆಫ್ ಸೆಲೆಕ್ಷನಲ್ಲಿ ಸ್ಟೇಜ್ ಮೇಲೆ ಮಾಡಬೇಕು. ನಾನು ಸ್ಟೇಜ್ ಮೇಲೆ ಏನೂ ಮಾಡಲಿಲ್ಲ. ಹೋಗಿ ತತದ ಬಾಬಾ ಅಂದ್ಬಿಟ್ಟು ಡೈರೆಕ್ಟ್ ಒಳಗೊಂಡೆ. ಅವ್ನು ಏನೂ ಬರಲ್ಲ ಅಂತ ಅಂದ್ಬಿಟ್ಟು ಅಷ್ಟ್ಗಾಂಚಲಿ ತೋರಿಸ್ದವನು ಕರೀಲಿ ಒಳಗೆ ಅಂತ ಕರ್ಸ್ಕೊಂಡಿದ್ದ ನನ್ನ ಡೈರೆಕ್ಟ್ರು ಸಾಯಿ ಕೃಷ್ಣ ಸರ್. ಹಾಳಾಗೋಗ್ಲಿ, ನೀನೇನೂ ಮಾಡಬೇಡ, ಒಂದು ಡ್ಯಾನ್ಸ್ ಮಾಡು ಅಂತ. ನಂಗೆ ಡ್ಯಾನ್ಸ್ ಬರಲ್ಲ, ಹೇಳ್ಕೊಟ್ರೆ ಮಾಡ್ತೀನಿ ಅಂತ. ಯು ಆರ್ ನಾಟ್ ಅ ಗುಡ್ ಡ್ಯಾನ್ಸರ್ ಇಲ್ಲಿವರೆಗೂ ಅಲ್ಲ. ಸೊ ನೀವು ಹೇಳ್ಕೊಟ್ರೆ ಮಾಡ್ತೀನಿ ಅಂತ. ಆಮೇಲೆ ಅವರೇ ಬಂದು ತೋರಿಸಿದ್ರು, ನಂಗೆ ಅದನ್ನೂ ಮಾಡೋಕ್ಕೆ ಬರಲಿಲ್ಲ. ಐ ಜಸ್ಟ್ ಟೋಲ್ಡ್ ಹಿಮ್ ಲೈಕ್ ಒಂದು ಸಿನಿಮಾ ಮುಗಿಸ್ಕೊಂಡ್ಬಂದಿದ್ದೀನಿ ಅಂತ. ಹೆಂಗೆ ಮುಗಿಸ್ದು ಇಷ್ಟೊಂದು ಇದರಲ್ಲಿ ಅಂತ, ಹೆಂಗೋ ಮುಗೀತು ಅಂತ. ಹಿ ಬ್ಯಾಡ್ಲಿ ವಾಂಟ್ ಮೀ. ಓಕೆನಾ, ನನ್ನ ಬೇಕು ಅದೊಂದು ಪಾತ್ರ, ಶಂಕರನ ಒಂದು ಪಾತ್ರಕ್ಕೆ ನಾನು ಸರಿಗೆ ಸೂಟ್ ಆಗ್ತೀನಿ, ಬಟ್ ನನ್ನ ಹತ್ರ ಏನೂ ಇಲ್ಲ. ಹೆಂಗೋ ಮಾಡಿ ತೊಗೋಬೇಕು ಅಂತ. ಹೋಗ್ಲಿ ನೀನು ಎಮೋಷ್ನಲ್ ಸೀನ್ ಯಾವುದೋ ಒಂದು ಮಾಡು ಅಂತ. ನಾನು ಕ್ರಿಕೆಟ್ ಮಿಸ್ ಮಾಡ್ಕೊಂಡಿದ್ದ ಟೈಮಿಗೆ ನಮ್ಮ ಅಮ್ಮಂಗೆ ಬಂದು ಹೇಳ್ತೀನಿ, ಅಜ್ಜಿಗೂ ಹೋಗಿ ಹೇಳೋ ಥರ ಮಾಡು, ನಿಂಗೆ ಕಾಲು ಲೇಟಾಗಿದೆ ಅನ್ನೋ ಥರ ಮಾಡು ಅಂತ. ಐ ಕ್ರೈಡ್. ಅದನ್ನು ಮಾಡ್ತಾ ಹತ್ಬಿಟ್ಟೆ. ಇಷ್ಟು ಸಾಕು ಬಾ, ನಿನ್ಗೆ ಎಮೋಷನ್ಸ್ ಇದೆ, ಮಾಡಿಸ್ಕೋಬೋದು ಅಂತ. ಸೊ ಅವ್ರು ನಂಗೆ ಒಂದೇ ಒಂದು ಮಾತು ಹೇಳಿದ್ರು, ನೀನು ಆ್ಯಕ್ಟಿಂಗ್ ಮಾಡ್ತಿದ್ದೀಯ ಅಂತ ಗೊತ್ತಾಗಲ್ಲ, ನೀನು ನ್ಯಾಚುರಲಾಗೇ ಮಾಡೋಕ್ಕೆ ಬರೋದು ನಿನಗೆ. ಸೊ ಅದನ್ನ ಇನ್ಪುಟ್ಸ್ ನಿಂಗೆ ಕೊಡಬೇಕು ಅಂತ. 6,000 ಜನ 2 ದಿನದಲ್ಲಿ ಆಡಿಷನ್ ಕೊಟ್ಟರೆ ಜಾಗದಲ್ಲಿ ನೀನು ಹೀರೋ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಏನೋ ಇದೆ. ಹಿಂಗೆ ವರ್ಕ್ ಮಾಡ್ತಾ ಮಾಡಿದ್ದು. ಸೊ ಅದಾಗಲಿಲ್ಲ, ಸಿನಿಮಾ ಆಗಲಿಲ್ಲ. ಆ ಟೈಮಲ್ಲಿ ರಶ್ಮಿಕಾ ಮಂಡಣ್ಣನು ಅಲ್ಲಿಂದನೇ ರೆಡಿ ಆಗಿದ್ದು. ಆ ಟೈಮಿಗೆ ಅಲ್ಲಿ ಹೀರೋಯಿನ್. ಇದೊಂಥರ ಕಾಲೇಜ್ ಸ್ಟೋರಿ, ಕಿರಿಕ್ ಪಾರ್ಟಿ ಥರನೇ ಒಂದು ಕಾಲೇಜ್ ಸ್ಟೋರಿ ಇದು. ಸೊ ನಾವೆಲ್ಲ ಅದರಲ್ಲಿ ಸ್ಟೂಡೆಂಟ್ಸು, ನಾವೆಲ್ಲ ಹೀರೋಯಿನ್ಸ್ ಅದರಲ್ಲಿ. ರಶ್ಮಿಕಾ ಒಂದು ಪೇರ್ ಹೀರೋಯಿನ್ ಅದರಲ್ಲಿ. ಇವತ್ತು 8 ವರ್ಷದಲ್ಲಿ ಅವ್ರು ಎಲ್ಲಿದ್ದಾರೆ ನೋಡಿ. ಕಟ್ ಮಾಡಿದ್ರೆ ಸೊ ಅದು 6-7 ತಿಂಗಳು ವೇಸ್ಟ್ ಆಯಿತು. ಅದು ನೋಡಿದ್ರೆ ರಶ್ಮಿಕಾ ಆ ಕಡೆ ಕ್ರಿಕ್ ಪಾರ್ಟಿಗೆ ಹೋದ್ಲು, ನಾನು ಈ ಕಡೆ ಇದಕ್ಕೆ ಬಂದೆ, ಪದ್ಮಾವತಿಗೆ ಬಂದೆ. ಪದ್ಮಾವತಿ ಮಾಡೋದು ನಾನು ಯಾರಿಗೂ ಹೇಳೇ ಇರಲಿಲ್ಲ. ಹೇಳಿ ಯಾವುದು ಚಾನ್ಸ್ ಸಿಕ್ಕಿಲ್ಲ ಅಂತ, ಇದು ಎಲ್ಲಿ ಟೆಲಿಕಾಸ್ಟ್ ಆಗುತ್ತೋ ಇಲ್ವೋ ನೋಡೋಣ, ಟಡಿ ಮಾಡೋಣ ಫಸ್ಟು ಅಂತ ಅಂದ್ಕೊಂಡು ಯಾರಿಗೂ ಹೇಳಿರಲಿಲ್ಲ. ಆ್ಯಂಡ್ ಹೇಳಿದ್ದೆಲ್ಲ ಯಾವುದು ವರ್ಕ್ ಆಗಿರಲಿಲ್ವಾ, ಸುಮ್ಮನೆ ಆಗ್ಬಿಟ್ಟಿದೆ. ಪದ್ಮಾವತಿ ಪ್ರೊಮೋ ಬಂತು, ರಶ್ಮಿಕಾ ಕ್ಯಾಸ್ ಎಲ್ಲರೂ ತಲೆ ಕೆಡಿಸ್ಕೊಂಡ್ಬಿಟ್ರ. ಯಾರು ಗುರು ಇವನು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಕೆರಿಯರ್. ಸೊ ಯು ಮೀನ್ ಟು ಸೇ, ನನಗೇನು ಅನ್ಸುತ್ತೆ ಅಂದರೆ, ಮೋಸ್ಟ್ ಆಫ್ ದ ಜಿಮ್ ಟ್ರೈನರ್ಸ್ಗೆ ಹೋಗ್ತೀನಲ್ಲ, ಅವ್ರ ಒಳಗಡೆ ಒಂದು ಇನ್ಹೆರೆಂಟ್ ಆಸೆ ಇರುತ್ತೆ. ಅಂದರೆ ಫುಲ್ಲು ಬಾಡಿ ಎಲ್ಲ ಸಖತ್ತಾಗಿ ವೆಲ್ ಬಿಲ್ಡ್ ಶೇಪ್ಡ್ ಎಲ್ಲ. ಆ್ಯಂಡ್ ಲೈಕ್ ನಿಮ್ಗೆ ಅಲ್ಟಿಮೇಟ್ಲಿ ಏನಾಗಬೇಕು ಅಂತ ಕೇಳ್ತೀನಿ ಸುಮಾರು. ಸರ್ ನಂಗೆ ಒಂದು ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಔಟ್ ಆಫ್ 10, 8 ಪೀಪಲ್ ಸೇ ದಿಸ್, ನಾನು ಕೇಳಿದ್ದೀನಿ. ಸೊ ಒಂದು ನಿಮ್ಮ ಜರ್ನಿ ನೋಡ್ತು ಅಂತಂದರೆ, ಐ ಥಿಂಕ್ ದಟ್ ಈಸ್ ಒನ್ ಗುಡ್ ಆನ್ಸರ್ ಟು ದಮ್. ಹೋಪ್ ಇದೆ. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಬಾಡಿ. ಐ ಆಮ್ ಟೆಲಿಂಗ್ ಯು, ಲೈಕ್ ಬಾಡಿ ಇದೆ ಅಂತ ನಾವು ಆ್ಯಕ್ಟರ್ ಆಗಕ್ಕೆ ಆಗೋದೇ ಇಲ್ಲ ಗೊತ್ತಾ. ಮೈಂಡ್ ಶುಡ್ ಬಿ ರೆಡಿ. ಎಷ್ಟು ವಿಷಯಗಳು ಬರುತ್ತೆ, ಆ್ಯಸ್ ಲೈಕ್ ಬಿಗ್ ಬಾಸ್ ಹೌಸ್ ಥರನೇ. ಪದ್ಮಾವತಿ ಆದಮೇಲೆ ಐ ಥಿಂಕ್ ಕ್ವೈಟ್ ಅ ಫ್ಯೂ ಫಿಲ್ಮ್ಸ್ ಯು ಸೈನ್ಡ್ ಅಲ್ಲ? ಸಕೂಚಿ ಅಂತ ಒಂದು ಸಿನಿಮಾ ಆಯಿತು, ರಂಗನಾಯಕಿ ಅಂತ ಆಯಿತು, ಪ್ರೇಮ ಬರಹ ಮಾಡಿದ್ರೆ. ಒಂದು ಸೀರಿಯಲ್ ಮಾಡ್ತಾ 3 ಸಿನಿಮಾ ಲೀಡಾಗಿ ಮಾಡೋದು ಇಟ್ಸ್ ನಾಟ್ ಈಸಿ. ಬಟ್ ಓವರ್ ಆಲ್ ನೋಡಿದಾಗ ನಿಮಗೆ ಒಬ್ಬ ಸೀರಿಯಲ್ ನಟದಲ್ಲಿ ಸೀರಿಯಲಲ್ಲಿ ಸೂಪರ್ ಸ್ಟಾರ್ ಆದಾಗ, ಆಸ್ ಅ ಫಿಲ್ಮ್ ಆ್ಯಕ್ಟರ್, ಫಿಲಮ್ ಹೀರೋ ಆಗೋದು ಅಂದರೆ ರಿಲೀಸ್ ಆದಾಗ, ಡು ಯು ಥಿಂಕ್ ಜನ ಒಂದು ಅಕ್ಸೆಪ್ಟ್ ಮಾಡ್ತಾರೆ? ಅಂದರೆ ಆನ್ ಎ ಡೇ ಟು ಡೈಲಿ ಬೇಸಿಸ್ ನೀವು ನೋಡ್ಬಿಟ್ಟಿರ್ತಾರೆ. ಈಗ ಒಂದು ಸಿನಿಮಾ ಒಬ್ಬ ಹೀರೋ ಅಂತಂದ್ರೆ ಯೂಶಲಿ ವಾಟ್ ದೇಸೆ, ನಂಗೇನು ಅಂತಂದ್ರೆ ಒಂದು ಎಕ್ಸ್ಕ್ಲೂಸಿವಿಟಿ ಫ್ಯಾಕ್ಟರ್ ಇರಬೇಕು. ಅಂದ್ರೆ ಇವ್ರು ನೋಡೋದಕ್ಕೆ, ನಾನು ಥಿಯೇಟರ್ಗೆ ಬರೋದಕ್ಕೆ ಅಂತ. ನಾನು ಯಾವಾಗಲೂ ಅದೇ ಅನ್ಕೊಂತೀನಿ, ಒಬ್ಬ ಸೀರಿಯಲಲ್ಲಿ ಆಕ್ಟರ್ ಸೂಪರ್ ಸ್ಟಾರ್ ಆದಾಗ ಸಿನಿಮಾ ಹೀರೋ ಆಗಿ ವರ್ಕ್ ಆಗುತ್ತಾ ಅಂದರೆ ಹಿಂದೆ ಆಗಿರೋ ಎಕ್ಸಾಂಪಲ್ಸ್ ಇಲ್ಲ. ನನಗೆ ಈ ಥರ ಯೋಚನೆ ಇತ್ತು, ಟು ಬಿ ಫ್ರಾಂಕ್. ಯಾಕಂದರೆ ಮೀಡಿಯಾ ಈಗ ತುಂಬ ಫಾಸ್ಟಾಗಿ ಬೆಳೀತಾ ಇರೋದ್ರಿಂದ ವಿ ಗೆಟ್ ಯೂಸ್ ಟು ಇಟ್. ಅಂದರೆ ತುಂಬ ಯೂಸ್ಡ್ ಆಗಿಬಿಟ್ಟಿರ್ತೀವಿ. ಟಿ ವಿಲಿ ಬಂದು ಮತ್ತು ಸೋಷಿಯಲ್ ಮೀಡಿಯಾಯಿಂದ ತುಂಬ ಯೂಸ್ಡ್ ಅನ್ಸ್ಬಿಟ್ಟಿರ್ತೀವಿ. ಆ್ಯಂಡ್ ಆ ಯೂಸ್ಡ್ ಮೆಟೀರಿಯಲ್ನ ನೀವು ಯಾವುದೇ ಕ್ಯಾರೆಕ್ಟರ್ ಹಾಕಿ ನೋಡಿದ್ರು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಗೊತ್ತೇ ಆಗಲ್ಲ, ಜಡ್ಜ್ಮೆಂಟ್ಗೆ ಸಿಗಲ್ಲ.
ಫಾರ್ ಅಸ್ ದು ಗಾನ್. ನಮ್ಗೆ ಆ ಜಡ್ಜ್ಮೆಂಟ್ ಹೊಟ್ಟೋಗ್ಬಿಟ್ಟಿರುತ್ತೆ ಬೀಂಗ್ ಅನ್ ಆ್ಯಕ್ಟರ್. ಜನ ನೋಡೇ ಹೇಳಬೇಕು. ಆ್ಯಂಡ್ ಕತೆ ತೊಗೋಬೇಕಾದ್ರೂ ನಾನು ತೀರಾ ಮಾಸಿ ಹೀರೋ ಥರ ಯಾವುದು ತೊಗೊಂಡಿರಲಿಲ್ಲ. ಐ ವಾಸ್ ಇಂಟ್ ಎ ಕ್ಯಾರೆಕ್ಟರ್ಸ್. ಕರೆಕ್ಟ್. ಸಕುಚಿಲು ಅಷ್ಟೇ, ಈಸ್ ಆ್ಯನ್ ಕ್ಯಾರೆಕ್ಟರ್. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಕ್ಯಾರೆಕ್ಟರ್ ಅವನು. ಯಾರು ಫೈಟ್ ಮಾಡೋರು ಒಂದು ಈ ಥರದ್ದೆಲ್ಲ ಏನೂ ಸೀನ್ಸೇ ಇರಲಿಲ್ಲ. 2 ಫೈಟ್ ಇದ್ದಿದ್ದು, 2 ಸಾಂಗ್ ಇದ್ದಿದ್ದು. ಆ್ಯಂಡ್ ಓವರ್ ಆಲ್ ಬ್ಲ್ಯಾಕ್ ಮ್ಯಾಜಿಕ್ದು ಒಂದು ಕಂಟೆಂಟ್ ಕತೆ ಅದು. ರಂಗನಾಯಕಿ ಅದಿತಿ ಪ್ರಭುದೇವ್ ಅವ್ರ ಕತೆ. ಕರೆಕ್ಟ್. ಜಸ್ಟ್ ಗೆಟ್ ಇನ್ ಟು ಬಿಕಾಸ್ ಜನ ನೋಟಿಸ್ ಮಾಡಲಿಲ್ಲ ನನ್ನ ಅಂತ. ಸೊ ಅಲ್ಟಿಮೇಟ್ಲಿ ನೀವು ಇದೆಲ್ಲ ಈ ಕ್ಯಾರೆಕ್ಟರ್ಗಳು ಮಾಡ್ತಿರ್ಬೇಕಾದ್ರೆ ವಾಟ್ ವಾಸ್ ರನ್ನಿಂಗ್ ಇನ್ ಯುವರ್ ಮೈಂಡ್? ವಾಟ್ ವಾಸ್ ಯುವರ್ ಅಲ್ಟಿಮೇಟ್ ವಿಷನ್? ನಾನು ಇಲ್ಲಿಗೆ ಬಂದಿದ್ದು ಒಂದು ಜಾಗದಲ್ಲಿ ನಿಂತ್ಕೋಬೇಕು ಅಂತಲೇ ಬಂದಿದ್ದು. ಒಂದು ಜಾಗದಲ್ಲಿ ನಿಲ್ಬೇಕು ಆ್ಯಂಡ್ ನನ್ನ ಪರ್ಸೋನ ನಿಂತ್ಕೋಬೇಕು ಅಂತ. ಎಲ್ಲ ಆ್ಯಕ್ಟರ್ಗೂ ಅದೇ ಅಲ್ಟಿಮೇಟ್ ಇರೋದು. ನನ್ನೊಂದಷ್ಟು ಸಿನಿಮಾಗಳು ಇಟ್ಕೊಡ್ಬೇಕು, ನನ್ನೊಂದು ಅದೊಂದು ಸ್ಟಾರ್ಗಿರಿ ನಾನು ಒಂದು ಎತ್ಕೋಬೇಕು, ನೋಡಬೇಕು ಅನ್ನೋ ಆಸೆಲೇ ಎಲ್ಲರೂ ಬರೋದು. ಸಮ್ವೇರ್ ಅದನ್ನು ನಾವೆಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ನನ್ನಲ್ಲೊಬ್ಬ ಹೀರೋ ಉಟ್ಕೊಂಡ್ಬಿಡ್ತಾನೆ, ಆಟೋಮೆಟಿಕ್ಕಾಗಿ ಸ್ಟಾರ್ ಉಟ್ಕೊಂಡ್ಬಿಡ್ತಾನೆ. ಆ ಸ್ಟಾರನ್ನು ಬೆಳ್ಸೋಕೆ ಹೋಗಿ ನಮ್ಮನ್ನು ನಾವು ಇದನ್ನು ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ಕೆಲಸ ಮಾಡಿದ್ರೆ ಸ್ಟಾರ್ ಆಗ್ತೀವಿ ನಾವು. ಅಗ್ರೀಡ್. ಸೊ ನಮ್ಮಲ್ಲಿಗಿರೋ ಸ್ಟಾರ್ನ ಬೆಳ್ಸೋಕೆ ಹೋಗ್ಬಾರ್ದು, ನಾವು ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ. ಈಗ ನೀವು ಯಾರನ್ನೇ ತಗೊಳ್ಳಿ, ದೊಡ್ಡ ಸೂಪರ್ ಸ್ಟಾರ್ಗಳಾದ್ರೂ ಅವ್ರು ನೆಕ್ಸ್ಟ್ ಕತೆ ಹುಡುಕ್ಬೇಕು, ನೆಕ್ಸ್ಟ್ ಸಿನಿಮಾ ಮಾಡಬೇಕು. ಆ್ಯಂಡ್ ವಾಟ್ ಯು ಸೇ ಇಸ್ ರೈಟ್. ಈಗ ಒಂದು ಆ್ಯಕ್ಟರ್ ಒಂದು ಸೂಪರ್ ಹಿಟ್ ಕೊಟ್ಟಿರ್ತಾರೆ, ಅಥವಾ ವಿರಾಟ್ ಕೊಹ್ಲಿ ಥರ ಸೆಂಚುರಿ ಹೊಡೆದಿರ್ತಾರೆ. ನೆಕ್ಸ್ಟ್ ಮ್ಯಾಚು ಆ ಸಿನಿಮಾ ಫ್ಲಾಪ್ ಆಯ್ತಾ ಅಥವಾ ಅವ್ನು ಡಕ್ಔಟ್ ಆದ ಅಂತ ಅಂದ್ಕೊಳ್ಳಿ, ಇದೇ ಜನ ಕ್ಯಾಕರ್ಸ್ ಮಾಕು ಕೂಗಿರ್ತಾರೆ. ಎಕ್ಸಾಕ್ಟ್ಲಿ. ಇಲ್ಲ, ಅವ್ರಿಗೆ ಫ್ರೀ ಟು ಟಾಕ್ ಇದೆ. ಅಂದರೆ ನಾನು ತಪ್ಪು ಮಾಡಿದ್ದನ್ನು ನೇರವಾಗಿ ಬೈಬೋದು, ಸರಿ ಮಾಡಿದ್ರೆ ನೇರವಾಗಿ ಹೊಗಳ್ಬೋದು. ಅವ್ರಿಗೆ 2 ರೈಟ್ಸ್ ನಾವೇ ಕೊಟ್ಟಿದ್ದೀವಿ. ಬಿಕಾಸ್ ನಾವು ಅದಕ್ಕೆ ಕೆಲಸ ಮಾಡ್ತಾ ಇರೋದು. ನೀನು ನನ್ನ ಬೈ ಇಲ್ಲ ಹೊಗಳು, ನಾನು ಸಿನಿಮಾ ಮಾಡೋದು. ಸೊ ನೀನು 2 ಮಾಡಿದ್ರು ನನ್ಗೆ ಓಕೆ ಅಂತ ನಾವು ರೆಡಿ ಇದ್ಬಿಟ್ವಿ ಅಂತಂದ್ರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಇಷ್ಟು ಗ್ಯಾಪಲ್ಲಿ ಸೂರಿ ಸರ್ ಕಣ್ಣಿಗೆ ಎಲ್ಲಿ ಬಿದ್ರಿ? ಓ, ದಿಸ್ ಅ ಮ್ಯಾಜಿಕ್. ನನಗೆ ಪ್ಯೂರ್ಲಿ ಮ್ಯಾಜಿಕ್. ನಾನು ಮಿನಿ ಬಿಗ್ ಬಾಸ್ ಅಂತ ಒಂದು ಶೋಗೆ ಹೋಗ್ತೀನಿ. ಓ ಯಾ, ಕರೆಕ್ಟ್. 8 ಹೌದು. ಸೊ ಅವಾಗ ಏನಾಗುತ್ತೆ, ಸೂರಿ ಸರ್ ಒಂದ್ಸತಿ ಅವ್ರದ್ದೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವ್ರ ತಾಯಿ ಊಟ ಮಾಡ್ತಾ ಇದನ್ನ ನೋಡ್ತಾ ಇದ್ರಂತೆ, ಈ ಶೋ ನೋಡ್ತಾ ಇದ್ರಂತೆ. ದೇರ್ ಈ ಫಾರ್ಮ್ ಲೈಕ್ ಇವನ್ ಬೇಕು ನನಗೆ ಅಂತ. ಬಿಗ್ ಬಾಸ್ ನೋಡಿ, ಅದು ಅವ್ರ ತಾಯಿ ನೋಡ್ತಿದ್ದಿದ್ದು ನೋಡಿ. ಸೊ ಅಲ್ಲಿ ನನ್ನ ಸಿಗಾಕೊಂಡಿದ್ದವರಿಗೆ. ಅಲ್ಲಿವರೆಗೂ ನನಗೆ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಿದ್ದೆ, 5ನೇ ದಿನ ಶೂಟ್ ಇದ್ದಿದ್ದು. ನನ್ನ ಯಾರು ಕರಿತಾನೆ ಇಲ್ವಲ್ಲ ನನ್ನ ಅಂತ. ಸಿನಿಮಾದವ್ರು ಯಾರ ಕರಿಬೇಕಲ್ವ, ಚೆನ್ನಾಗಿದ್ದೀನಿ ಅಂತಾರೆ, ಆ್ಯಕ್ಟಿಂಗ್ ಮಾಡ್ತೀನಿ ಅಂತಾರೆ. ಅಟ್ಲೀಸ್ಟ್ ಹೊಸ ಕತೆಗಳಾದ್ರೆ ಯಾರು. ನಂಗೆ ಪ್ರೊಡಕ್ಷನಿಂದ ಯಾವುದೋ ಕಾಲ್ ಬಂತು ಒಂದು ದಿವಸ ಸಂಜೆ. ನಾನು ನಾನು ಯಾವುದೋ ಸೀರಿಯಲ್ ಅವ್ರು ಕರಿತಾ ಇದ್ದಾರೆ, ಮತ್ತೆ ಸೀರಿಯಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಮಿನಿ ಬಿಗ್ ಬಾಸ್ ಹೆಂಗೂ ಸಿನಿಮಾಗಳು ಬರಲ್ಲ ಅಂತ ಗೊತ್ತಾಯ್ತು. ಅವರು ಲೈಕ್ ಸೂರಿ ಸರ್ ಪ್ರೊಡಕ್ಷನಿಂದ ಕಾಲ್ ಮಾಡ್ತಾ ಇದ್ದೀವಿ, ಬರಬೇಕು. ನಾನು ಒಬ್ಬರು ನಂಗೆ ಸೂರಿ ಅಂತ ಮ್ಯಾನೇಜರ್ ಪರಿಚಯ ಇದ್ದರು. ಸೊ ಅವ್ರೇನೋ ಸೀರಿಯಲ್ ಡೈರೆಕ್ಟ್ ಮಾಡ್ತಾವ್ರ ಅಂತ ಮಾಡ್ತಾಯಿರ್ತಾರೆ. ಎಲ್ಲಿಗೆ ಬರ್ಬೇಕು ಹೇಳಿ? HMTಗೆ ಬನ್ನಿ. HMTಲಿ ಸೀರಿಯಲ್ ಡೈರೆಕ್ಟ್ ಮಾಡಲ್ವಲ್ಲ, ಮನೆಗಳಲ್ಲಲ್ವಾ ನಮ್ಮ ಆಡಿಷನ್ಸ್ ಎಲ್ಲ ತೊಗೊಳೋದು. ಸರ್ ಕರೆಕ್ಟಾಗಿ ಹೇಳಿ ಎಲ್ಲಿಗೆ ಬರಬೇಕು? HMTಲಿ ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ ಸರ್. ಬ್ಯಾಡ್ ಮ್ಯಾನರ್ಸ್ ಗೊತ್ತಲ್ಲ ಸರ್, ದುನಿಯಾ ಸೂರಿ ಸರ್ ನಿಮಗೆ ಕರಿತಾ ಇರೋದು ಅಂತ ಅಂದ್ಬಿಟ್ಟು. ನಾನು ವಾಟ್, ದುನಿಯಾ ಸೂರಿ ಸರ? ಅವ್ರು ಯಾಕೆ ನನ್ನನ್ನು ಕರೀತಾರೆ? ಇಲ್ಲ ಸೂರಿ ಸರ್ ನಿಮ್ಮನ್ನು ಕರಿತಾ ಇದ್ದಾರೆ, ನಿಮ್ಮನ್ನು ನೋಡಿ ಅಂತಂದರು. ಓಕೆ ಸರ್, ನಾನು ತ್ರಿವಿಕ್ರಮ್ ಅಂತ ಒಂದು ಸೀರಿಯಲ್ ಮಾಡಿರೋನು, ಪದ್ಮಾವತಿ ಅಂತ ಸೀರಿಯಲ್, ನಿಜ ಅವರೇ ಸರ್, ನಿಮ್ಮನ್ನೇ ಕರಿತಾ ಇರೋದು, ಬನ್ನಿ ಅಂತ. ಟ್ರಸ್ಟ್ ಮೀ, ಇದಾಗಿದೆ ಕಾನ್ವರ್ಸೇಷನ್. ಇದಾಯಿತು ಕಾನ್ವರ್ಸೇಷನ್. ಎಲ್ಲಿಗೆ ಬರಬೇಕು ಸರ್? ನಿಜ ನನ್ನನ್ನೇ ಕರಿತಾ ಇದ್ದಾರೆ. ಐ ಕನ್ಫರ್ಮ್ ವಿತ್ ಲೈಕ್ 4 or 5 times. ನಿಮ್ಮನ್ನೇ ಕರಿತಾ ಇರೋದು, ನಾಳೆ HMTಗೆ 11 ಗಂಟೆಗೆ ಬನ್ನಿ ಅಂತಂದರು. ನಾನು ನನ್ನ ಫ್ರೆಂಡಿಗೆ ಹೋಗಿ ಹೇಳಿದೆ, ಮತ್ತು ಅದೇ ಕಾರ್ತಿಕ್ ಹೋಗಿ ಹೇಳಿದೆ, ಸರಿ ಹೋಗ್ಬಿಟ್ಟು ಬನ್ನಿ, ಏನಾಗುತ್ತೆ ಇಲ್ಲ ನೀವು ಬಂದರೆ ಹೋಗ್ತೀನಿ ಅಂತ. ಅಷ್ಟೊಳಗಾಗಲೇ ಒಂದು 5 hour ಕಾಲು. ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದೆ ಅದಕ್ಕೆ ಕರೆದಿರೋದು ಅಂತ. ಅದು ಹೆಂಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ಅವ್ರಿಗೆ. ಸರಿ, ನಿನ್ನ ಅಹಂಕಾರ ಎಲ್ಲ ನಡೆಯಲ್ಲ ಅಲ್ಲಿ. ನನ್ನ ಅಹಂಕಾರ ಅವ್ರ ಹತ್ರ ಹೋಗ್ತೀನಿ, ಏನು ಮಾಡಬೇಕು ಕೇಳ್ತೀನಿ, ಮಾಡ್ತೀನಿ, ಬರ್ತೀನಿ, ಅದರಲ್ಲಿ ಅಹಂಕಾರ ಏನಿದೆ ಅಂತ ನಾನು. ಎಲ್ಲ ಆಯಿತು. ನೆಕ್ಸ್ಟ್ ಡೇ 11 ಗಂಟೆಗೆ ಹೋಗ್ತೀನಿ. ಸೂರ್ಯಣ್ಣ ಕರೆದ್ರು, ಅಲ್ಲಿ ಎಲ್ಲ ನಿಂತಿದ್ದಾರೆ, ಅವ್ರದ್ದೆಲ್ಲ ಶೂಟಿಂಗು. ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಅಲ್ಲ ಸರ್, ನಾನು ಅಲ್ಲಿಂದ ಬಂದಿದ್ದೀನಿ, ಕರೆದಿದ್ದೀರಾ, ಏನು ಮಾಡ್ತಿಲ್ಲ. ಫೈಟಿಂಗ್ ಸೀನ್ಗಳು ನೋಡ್ಕೊಂಡು ಸುಮ್ಮನೆ ನಿಂತಿದ್ದಾರೆ. ನಾನು 1 hour ಕಾದೆ, 2 hour ಕಾದೆ. ಅದಾದಮೇಲೆ ಬಂದರು ಸೂರಿ ಸರ್. ನೀವೇನೇನ್ರಿ? ಮಾಡಿರಿ, ಇವರಿಗೆ ಆ ಕ್ಯಾರೆಕ್ಟರ್ ಫೋಟೋ, ಇದು ಕಾಸ್ಟ್ಯೂಮ್ಸ್ ಹಾಕ್ಬಿಟ್ಟು ಫೋಟೋ ತೆಗೆದು ಕಳಿಸಿ, ಇಷ್ಟೇ. ನಾನು ಸರ್ 2 hour ಕಾದಿದ್ದೀನಿ, ಒಂದು 5 ನಿಮಿಷ ಮಾತಾಡಿ ನನ್ನ ಜೊತೆಗೆ ಅಂತ. ಮಾತಾಡಲಿಲ್ಲ, ಹೊರಟೋದ್ರು. ಮತ್ತೆ ಆಚೆ ಕಡೆ ಹೋದ್ರು, ದಮ್ ಹೊಡಿತಾಯಿದ್ರು. ಅಲ್ಲೂ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ. ಟ್ರಸ್ಟ್ ಮೀ, ಲಾಕ್ಡೌನಲ್ಲಿ ಒಬ್ಬ ನಿನ್ನ ಸೂರಿ ಸರಿಗೆ ಮೀಟ್ ಮಾಡಿಸ್ತೀನಿ ಅಂತ ಯಾವಾಗಲೂ ನಾವು ಮನೇಲಿ ನನ್ನ ಫ್ರೆಂಡ್ ಮನೇಲಿದ್ವಿ, ಸಂತು ಅಂತ. ಯಾವಾಗಲೂ ಹೇಳೋನು. ಅವ್ನು ನೋಡೋ ನನ್ನ ಲಕ್ಕಿಗೆ ಅಲ್ಲೇ ಇದ್ದಾನೆ, ಯಾವುದೋ ಒಂದು ಫೈಟಿಂಗ್ ಸೀನಲ್ಲಿ. ಫೋನ್ ಹಾಕಿದೆ, ಗುರು ನೀನು ಇಲ್ಲಿ ಇದೆಯಲ್ಲ ಸೂರಿ ಸರ್, ಅಷ್ಟೇ ತಾನೇ ಬನ್ನಿ ಅಂತ ಕರ್ಕೊಂಡೋದೆ. ನೀವು ಇಲ್ಲಿದ್ದೀರಾ ಅಂತ. ನಾನು ಫಸ್ಟು ಅವ್ರ ಹತ್ರ ಕರ್ಕೊಂಡೋಗಿದ ತಕ್ಷಣ ಕೇಳಿದ್ದೇನೆ. ಅವನು ಹೇಳ್ದ, ನಾನು ಯಾವಾಗಲೂ ಹೇಳ್ತಿರ್ತೇನೆ ಸರ್, ತ್ರಿವಿಕ್ರಮ್ ಅಂತ ಇವನೇನೆ,
ಹಂಗೆ ಇಲ್ಲ ನಾನು ಟಿ ವಿ ನೋಡಿ ಒಂದು ಕರ್ಸಿದೆ. ನಾನು ಕೇಳಿದೆ, ಸರ್ ನೀವು ನನ್ನನ್ನು ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಹೇಳಿ, ಅದಾದಮೇಲೆ ನೀವು ಇದ್ರಲ್ಲಿ ಪಾಸಿಂಗ್ ಶಾಟ್ ಕೊಟ್ಟಿದ್ದೀನಿ ಅಂದರು ನಂಗೆ ಯಾಕಂದ್ರೆ ನನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ. ಲೈಕ್ ಇಲ್ಲ ಹಿಂಗೆ ಆಯಿತು ಅಮ್ಮ ನೋಡ್ಬೇಕಾದ್ರೆ ನಾನು ನಿಮ್ಮನ್ನು ನೋಡ್ಕೊಳ್ತಿದ್ದೆ, ಇಷ್ಟು ಸಾಕು ಸರ್, ಈಗ ನೀವೇನಾದರೂ ಹೇಳಿ ಮಾಡ್ತೀನಿ ನಾನು ಅಂತ. ಬಿಕಾಸ್ ನಿಮ್ಮಂಥವ್ರ ಹತ್ರ ಕೆಲಸ ಮಾಡೋದೇ ನಂಗೆ ದೊಡ್ಡ ವಿಷಯ. ನಾನು ನಿಮ್ಮ ಹತ್ರ ಹೀರೋ ಆಗಿ ನಿಮ್ಮ ಹತ್ರ ಬಂದು ಮಾಡಬೇಕು ಅಂತಂದರೆ 5-6 ಸಿನಿಮಾ ಹಿಟ್ ಕೊಟ್ಬಿಟ್ಟು ಬರಬೇಕು. ಇಲ್ಲ ಅಂದ್ರೆ ನಂಗೆ ಚಾನ್ಸೇ ಇಲ್ಲ ನಿಮ್ಮ ಹತ್ರ ಬರೋದಕ್ಕೆ, ಆಪ್ಷನ್ನೂ ಇಲ್ಲ. ಏನಂತ ಬಂದು ಕೇಳಿ ಸರ್. ಬಟ್ ಆಕ್ಚುಲಿ ಸೂರಿ ಸರ್ ಜೊತೆ 5-6 ಸಿನಿಮಾ ಹಿಟ್ ಆಗಬೇಕು ಅನ್ನೋದು ಇಲ್ಲ. ಇಫ್ ಯು ಟೇಕ್ ಇಂಟು ಐ ಥಿಂಕ್ ಪ್ರಾಬ್ಲಿ ಬೇರೆ ಡೈರೆಕ್ಟರ್ಸ್ಗಳಿಗೆ ಆಗ್ಬೋದು. ಈಗ ವಿಕ್ಕಿ ಇದು ಅಲ್ಲ ಈ ಕೆಂಡ ಸಂಪಿಗೆ ಹೀರೋ, ಆ ವಿಕ್ಕಿ ಅವರೇ ಹಿಂಗ್ ಹೀರೋ ಆಗಿದ್ದು ಅಂದ್ರೆ ಸೂರಿ ಸರ್ ಜೊತೆ ಕೆಲಸ ಮಾಡ್ತಿಲ್ಲ. ಇನ್ ಜನರಲ್ ಆಗಿ ಅವ್ರು ನಮ್ಮನ್ನ ನೋಟಿಫೈ ಮಾಡಿ ಮಾತಾಡ್ಸ್ಬೇಕು ಅಂತಂದ್ರೆ ಅಲ್ಲ. ಬಟ್ ಸೂರಿ ಸರ್, ಐ ನೋ ಸೂರಿ ಸರ್, ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಧನಂಜಯನ ಜಿಮ್ ಅಲ್ಲಿ ಮಾಡ್ಬೇಕಾದ್ರೆ ನೋಡ್ಬಿಟ್ಟು ಐಡೆಂಟಿಫೈ ಮಾಡಿ ತಗೊಂಡಿದ್ದು ಅಂತಾರೆ. ಈಗ ನೋಡಿ ನಿಮ್ಮನ್ನ ಮಿನಿ ಬಿಗ್ ಬಾಸ್ ಹಂಗೆ ತಗೊಂಡ್ರು ಸರ್. 2 ದಿನದ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ರು. ಟ್ರಸ್ಟ್ ಮೀ, 2 ದಿನ ಇದ್ದಿದ್ದು ನನ್ನ ಕ್ಯಾರೆಕ್ಟರ್. ನೀವು ಮಾಡಿದ್ದು 2 ದಿವಸ ಸಿನಿಮಾದಲ್ಲಿ 2 ದಿನ ಇದ್ದಿದ್ದು. ಅವ್ರ ಹತ್ರ ಮಾತಾಡ್ತಾ 70 ಡೇಸ್ ಶೂಟ್ ಮಾಡಿದೆ ನಾವು. ಅವ್ರಿಗೆಲ್ಲೋ ಒಂದು ಕಡೆ ಇಷ್ಟ ಆಗಿ ಕ್ಯಾರೆಕ್ಟ್ರು ಇವನ ಹತ್ರ ಮಾಡಿಸ್ಬೇಕು ಅಂದ್ರೆ ಇಷ್ಟು 70 ದಿನ ಶೂಟ್ ಮಾಡೋದು. ಎಲ್ಲರೂ ಹೇಳಿದ್ದೇನು, ನಿನ್ನ ಗಾಂಚಲಿಗೆ ಸೂರಿ ಸರ್ ಹತ್ರ ಒಂದಿನ ಉಳ್ಕೊಳ್ಳಲ್ಲ ಅಂತ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಗಾಂಚಲಿ ಇದೆ ಅಂತ ಅಂದ್ರೆ ಯೂಶಲಿ ಫ್ರೆಂಡ್ಸು ನಿನ್ ಮಾತಾಡೋದಕ್ಕೆ, ನಿನ್ ದ ವೇ ಯು ಆರ್ ಹಂಗೆ ಹಿಂಗೆ ಅಂತ. ಆರ್ ಯು ಎನ್ ಇಂಟ್ರೋವರ್ಟ್ ಪರ್ಸನ್ ಅಥವಾ ಯೂಶಲಿ ಹೆಂಗೆ? ವಾಟ್ ಡು ಯು? ಇಲ್ಲ ಅಂದ್ರೆ ಈಗ ಕ್ಲೋಸ್ ಸರ್ಕಲ್ ಅಲ್ಲಿ ಏನ್ ಕ್ಲಾಸ್ಮೇಟ್ಸ್ ಇವರೆಲ್ಲ ಸಿಗ್ತಾರೆ, ಅವ್ರ ಜೊತೆಗೆ ನಾವು ಜಾಲಿ ಆಗಿರ್ಬೇಕಾದ್ರೆ ನಾವು ಹಂಗಿರ್ತೀವಿ. ಕರೆಕ್ಟ್. ವೆನ್ ಇಟ್ ಕಮ್ಸ್ ಟು ದ ಬಿಸ್ನೆಸ್, ಇಲ್ಲ ನಾನು ಒಂದು ವರ್ಕ್ ಸ್ಟೇಷನ್ಗೆ ಬಂದಾಗ ನಾವ್ ಯಾಕೆ ಗಾಂಚಲಿ ತೋರ್ಸೋಣ? ಈಗ ಶೋ ಕರೆದಿದ್ದೀರಾ, ಈಗ ನಾನು ಬಂದಿದ್ದೀನಿ, ಶೋಲ್ ಮಾತಾಡ್ತಿದ್ದೀನಿ ಅಂಡ್ ಈಸಿಯಾಗಿ ಕಳ್ಸಿಕೊಡ್ತೀರಾ. ವೆನ್ ಎವರ್ ಐ ವಾಂಟ್ ಯು, ಲೈಕ್ ಐ ಕಾಲ್ ಯು. Whenever you want me, I'll call you back. ಗಾಂಜಲಿ ತೋರ್ಸೋದೇನಿದೆ? ವೆರಿ ಟ್ರೂ. ಕರೆಕ್ಟ್. ಈಗ ನಾ ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಭೇಟಿಯಾದೆ ಅಂದಲ್ಲ ನಿಮ್ಮನ್ನ, ಅವಾಗ ನಾನು ಹೇಳಿ ಡೈಲಾಗು ನಂಗೆ ನೆನಪಿದೆ. ಐ ಸೈಡ್ ಎಂಟೈರ್ ಸಿನಿಮಾದಲ್ಲಿ ನಿಮ್ಮ ಮುಖಾನೇ ಕಾಣಿಸ್ತಿಲ್ಲ, ಯಾಕೆ ಕೂದಲು ಅಷ್ಟುದ್ದ ಬೆಳ. ಕರೆಕ್ಟ್ ಅಲ್ವಾ? ಬ್ಯಾಡ್ ಮ್ಯಾನರ್ಸ್ ಅಲ್ಲಿ ಆಲ್ಮೋಸ್ಟ್ ಲೈಕ್ ಹಾಫ್ ಆಫ್ ಯುವರ್ ಐಸ್ ಇಸ್ ಕ್ಲೋಸ್ಡ್, ಹಿಂಗೇ ಥ್ರೂ ಔಟ್ ದ ಕ್ಯಾರೆಕ್ಟರ್ ಅಂತ. ನಾನು ನನ್ನ ಜೊತೆ ನನ್ನ ಫ್ರೆಂಡ್ ಆದಾಗ ಯಾರು ಗುರು ಅಂತ ಕೇಳಿದಾಗ ನಾನು ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ, ದಿಸ್ ಗೈ ವಾಸ್ ಅ ಸೀರಿಯಲ್ ಆಕ್ಟರು, ಹಿ ಡಿಡ್ ದಿಸ್ ಪದ್ಮಾವತಿ ಸೀರಿಯಲ್ ಅಲ್ಲಿ ಮಾಡಿದ್ದು ಅಂತ. ಬಟ್ ದ ಹೋಲ್ ಕ್ಯಾರೆಕ್ಟರ್ ವಾಟ್ ಹಿ ಮೀನ್, ಅನ್ಫಾರ್ಚುನೇಟ್ಲಿ ಫಿಲಮ್ ಡಿಂಟ್ ಡೂ ವೆಲ್ ಅಂತ ಅನ್ಕೊಳ್ಳೋಣ, ಬಟ್ ಸೂರಿ ಸರ್ ಸ್ಟ್ಯಾಂಡರ್ಡ್ಸ್ಗೆ ಆಗಲಿಲ್ಲ ಅಂತ ಅನ್ಕೊಳ್ಳೋಣ. ಬಟ್ ದ ಕ್ಯಾರೆಕ್ಟರ್ ವಾಸ್ ಅದೊಂದು ಎವಿಡೆಂಟ್ ಆಗಿ ಕಾಣಿಸ್ತು ಅಂತ ಅನ್ಸುತ್ತೆ ನನಗೆ. ಅದು ಸುಮ್ಮನೆ ಕೂತಿದ್ದಾಗ ನೋಡಿ ಶೂಟ್ ಮಾಡಿ ಕರೆದಿದ್ದು. ನಂಗೆ ಹೇರ್ ಫಾಲ್ ಆಗಿದ್ದೆ, ನಂಗೆ ಹಿಂಗೆ ಸುಮ್ಮನೆ ಕೂತಿರ್ತೇನೆ, ಫಾಲ್ ಆಗ್ತಿತ್ತಲ್ಲ, ಆ ಫಾಲಲ್ಲಿ ಹಂಗೆ ಶೂಟ್ ಮಾಡ್ತಾ ಇದ್ದಿದ್ದು. ಡಿಫ್ರೆಂಟ್ ಆಗಿರಲಿ ಏನೋ ನೋಡೋಣ ಅಂತ, ಅದಕ್ಕೆ ಬಾಚಕ್ಕೆ ಬಿಟ್ಟಿರಲಿಲ್ಲ ನನಗೆ. ಬಟ್ ಸಿನಿಮಾ ಆದಮೇಲೆ ನೀವು ಅನ್ಕೊಂಡಷ್ಟು ವರ್ಕೌಟ್ ಆಯ್ತಾ? ಅದು ವರ್ಕ್ ಆಯ್ತಾ? ಇಲ್ಲ ಅಂದರೆ ನನಗೆ ಮೇನ್ ಆಗಿ ಯಾರ್ಯಾರು ಏನೇನು ಪ್ರಾಮಿಸ್ ಮಾಡಿದ್ರು, ದೊಡ್ಡ ಪ್ರೊಡ್ಯೂಸರ್ಸು ಮಾಡ್ತೀವಿ ಅದು ಇದನ್ನ. ಟ್ರಸ್ಟ್ ಮೀ, ಸಿನಿಮಾ ರಿಲೀಸ್ ಬಿಫೋರ್ ಎಷ್ಟೆಂತ ದೊಡ್ಡವರೆಲ್ಲ ಕಾಲ್ ಮಾಡಿದ್ರು ಗೊತ್ತಾ, ನೇಮ್ಸ್ ಬೇಡ. ಸೊ ಒಂದು 7 to 8 ಮೆಂಬರ್ಸ್ ಪ್ರೊಡಕ್ಷನ್ಸ್ ಕಡೆಯಿಂದ ಕಾಲ್ ಬಂದಿತ್ತು. ನೆಕ್ಸ್ಟ್ ಒಂದು 3 ಸಿನಿಮಾ, 2 ಸಿನಿಮಾ, 1 ಸಿನಿಮಾ ಈ ಥರ ಬುಕ್ ಮಾಡ್ಕೊಳ್ಳೋಣ. ಹಾಗೆ ಯಾವುದೂ ಆಗಲಿಲ್ಲ. ಇಟ್ಸ್ ಲೈಕ್ ಫ್ರಸ್ಟ್ರೇಟೆಡ್ ಲೈಕ್ ಎನಿಥಿಂಗ್. 2.5 years ಒಂದು ಸಿನಿಮಾ ಕೊಟ್ಬಿಟ್ಟು ನಿಂಗೆ ಏನು ವರ್ಕ್ ಆಗಲಿಲ್ಲ ಅಂತಂದ್ರೆ ಹೆಂಗಿರಬೇಕು. ಅದೇ ಟೈಮಿಗೆ ನಾನು 8 packs ಬೇರೆ ಮಾಡಿದ್ದೀನಿ. ಅಯ್ಯೋ ಫುಲ್ಲು 8 ತಿಂಗಳಲ್ಲಿ ಬಾಡಿ ಬೇರೆ ಮಾಡಿದ್ದೀನಿ, ಅದು ಏನು ವರ್ಕೌಟ್ ಆಗ್ತಾ ಇಲ್ಲ. ಬರೀ ಕ್ರಿಕೆಟ್ ಆಡ್ಕೊಂಡಿರೋದೇ ಆಗೋಗಿದೆ ಜೀವನ. CCL ಆಡು, ಬಟ್ ಬೇರೆ ಆಡು, ಏನು ಕ್ರಿಕೆಟ್ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಅಷ್ಟು ದೊಡ್ಡ ಸಿನಿಮಾ ಮಾಡಿದ್ರು. ಲೈಕ್ ಪಿಸ್ಡ್ ಆಫ್. ಇನ್ನೂ ಏನು ಮಾಡಬೇಕು ಗುರು, ಇಂಡಸ್ಟ್ರಿಯಲ್ಲಿ ಬಂತೆ ಯಾರನ್ನ ಕರಿಯಕ್ಕೆ ನಮ್ಮನ್ನ ಯಾವ ಪ್ರೊಡ್ಯೂಸರು ಕರಿತಾ ಇಲ್ಲ. ದಟ್ ಈಸ್ ವೈ ಲೈಕ್ ಬಿಗ್ ಬಾಸ್ ವೇದಿಕೆ ವಿಲ್ ಗೋ ಅಂಡ್ ಅಲ್ಲಿ ಪ್ಲೇ ಅಂಡ್ ಅಲ್ಲಿ ಕಮ್ ಅಂತ. ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು ನನ್ನ ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. Do you think so? Do you agree with that statement? No. ನಂಗೆ ಸೆಕೆಂಡ್ ಇನ್ನಿಂಗ್ ಅಂತ ಏನು ಅನ್ನಿಸ್ಲೇ ಇಲ್ಲ. ಇಟ್ ಈಸ್ ಲೈಕ್ ಒನ್ ಮೈಲ್ ಸ್ಟೋನ್ ಫಾರ್ ಮಿ. ಓಕೆ. ಸೊ ಈಗ ನನಗೆ ಪದ್ಮಾವತಿ ಅನ್ನೋದು ಸ್ಟಾರ್ಟಿಂಗ್ ಸ್ಟೆಪ್ ಆದರೆ, ಆ್ಯಂಡ್ ದಿಸ್ ಈಸ್ ಲೈಕ್ ನನಗೆ 3ನೇ ಸ್ಟೆಪ್ಪು 4ನೇ ಸ್ಟೆಪ್ ಥರ. ಸೂರಿ ಸರ್ ನಂಗೆ ಸೆಕೆಂಡ್ ಸ್ಟೆಪ್ಪು ಇಂಡಸ್ಟ್ರಿಗೆ ಎಂಟ್ರ್ ಆಗೋದಕ್ಕೆ. ಸೊ ಒಂದೊಂದು ಸ್ಟೆಪ್ಸ್ ಅಷ್ಟೇ. ಸೊ ದಿಸ್ ಇಸ್ ನಾಟ್ ಲೈಕ್ ಸೆಕೆಂಡ್ ಇನ್ನಿಂಗ್ಸ್ ಇಲ್ಲ ಮತ್ತೆ ಎಲ್ಲ ಅಳಿಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಹಂಗೆ ಆಗೋದೇ ಇಲ್ವಲ್ಲ. ಆಗಲ್ಲ. ಆ್ಯಂಡ್ ಯು ಶುಡ್ ಹ್ಯಾವ್ ಅ ಬ್ಯಾಕ್ ರೆಕಾರ್ಡ್ಸ್. ಅದೇ ಒಂದಷ್ಟು ಕೆಲಸ ಮಾಡೋದಕ್ಕೆ ನಿಂಗೆ ಈ ಕೆಲಸ ಸಿಗೋದು, ಇದನ್ನು ಮಾಡಿದ್ರೆ ಬೇರೆ ಏನೋ ಸಿಗುತ್ತೆ ಅನ್ನೋ ಥರ. ಆ್ಯಂಡ್ ಇಲ್ಲಿ ವ್ಯಕ್ತಿತ್ವ ಬೀಳಬಾರ್ದು ಅನ್ನೋದು ಯಾವಾಗಲೂ ಇರುತ್ತಲ್ಲ, ಕ್ಯಾರೆಕ್ಟರ್ ಬೀಳಬಾರ್ದು, ನಮ್ದು ಏನು ಕ್ಯಾರೆಕ್ಟರ್ ಇದೆ ಅದೇ ಪೋರ್ಟ್ರೇ ಆಗಬೇಕು ಅನ್ನೋದಿತ್ತು. ಇಲ್ಲಿ ಯೂಶಲಿ ಎಲ್ಲರಿಗೂ ಏನಾಗುತ್ತೆ ಗೊತ್ತಾ, ಮನೆಯಿಂದ ಆಚೆ ಬಂದಾಗ ಒಂಥರ ಇರ್ತೀವಿ, ಮನೆ ಒಳಗಡೆ ಒಂಥರ ಇರ್ತೀವಿ ನಾವು, ಸರಿನಾ? ಈ ಮನೆ ಒಳಗಡೆ ಇರೋದಿದೆಯಲ್ಲ ಅದು ರಿಯಲ್ ಅಸ್, ಲೈಕ್ ನಾವು ರಿಯಲ್. ಅದು ನೀನು ಇಲ್ಲೇ ತೋರಿಸ್ತಾ ಇರೋದು ರಿಯಲ್ ಅಲ್ವಾ? ಈ ಮನೆಗೆ ಹೋದಾಗ ಅಲ್ಲಿ ನಿನ್ನ ಕ್ಯಾರೆಕ್ಟರ್ ಬಿದ್ದೋಗುತ್ತೆ ಅನ್ನೋದು ಎಲ್ಲರಿಗೂ ಭಯ ಇರುತ್ತೆ. ಎಕ್ಸಾಕ್ಟ್ಲಿ. ನಾನು ಯಾವಾಗಲೂ ಅದೇ ಹೇಳ್ತೀನಿ, ಈಗ ಒಳಗಡೆ ಹೋದಾಗ ಕ್ಯಾರೆಕ್ಟರ್ ಬಿದ್ದರೆ
99%. ಈಗ ನಿಮಗೆ ಕ್ಯಾರೆಕ್ಟರ್ ಮೇಲೆ ಎತ್ತಿಬಿಡ್ತು, ಓಕೆ ಯು ಆರ್ ಅನ್ ಎಕ್ಸೆಪ್ಷನ್ ಅನ್ಕೋಣ. ಈಗ ಎಷ್ಟೋ ಜನ ಕ್ಯಾರೆಕ್ಟರ್ ಬಿದ್ದೋಗಿರುತ್ತೆ. ಅದೇ ನೀನು ಕ್ಯಾರೆಕ್ಟರ್ ಬೀಳಂಗೆ ಮಾಡ್ಕೊಂಡಿದ್ದೆ ಯಾರು? ಈಗ ಆಚೆ ಕಡೆ ಬರ್ತೀವಿ, ಎಲ್ಲರನ್ನೂ ಹೊಗಳುತ್ತೀವಿ, ಒಳ್ಳೆ ಮನುಷ್ಯ ಅಂತ ಅನ್ಸ್ಕೊತೀವಿ. ಮನೆ ಒಳಗೆ ಹೋದಾಗ ನೀನು ಬೈಸ್ಕೊತಾ ಇದೀಯ ಅಂತಂದರೆ ಕ್ಯಾರೆಕ್ಟರ್ ಯಾರ್ದಿಲ್ಲ ಅಂತ ನಂಗಾಗುತ್ತೆ. ಅಫ್ಕೋರ್ಸ್ ನಿಂದೆ ಎಂಡ್ ಆಫ್ ದಿ ಡೇ. ಈಗ ನಾನು ಒಳಗಡೆ ಹೋದಾಗ ಬೈಕೋತಾ ಇದ್ದೀನಿ ಅಂತ ಆಚೆ ಕಡೆಯವ್ರಿಗೆ ಗೊತ್ತಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಮನೆ ಒಳಗೆ ಹೋಗ್ತೀನಿ, ನಾನು ಇಲ್ಲಿ ಚೆನ್ನಾಗಿ ಮಾತಾಡಿದ್ದೀನಿ, ಮನೆ ಒಳಗಡೆ ಹೋಗ್ಬಿಟ್ಟು ನಾನು ನಿಮ್ಮನ್ನು ಬೈಕೋತಾ ಇದ್ದೀನಿ ಅಂತ ತಪ್ಪಿ ನಿಮ್ಗೆ ಗೊತ್ತಾದರೆ ನೀವು ಹೆಂಗೆ ಟ್ರೀಟ್ ಮಾಡ್ತೀರಾ ನನ್ನ? ಅದೇ ಆಗೋದು ನಿನ್ಗೆ ಆ ಮನೆ ಒಳಗೆ ಹೋದಾಗ್ಲೂ. ಬಟ್ ಡೋಂಟ್ ಯು ಥಿಂಕ್ ಸೊ ಇಟ್ಸ್ ಎ ಹ್ಯೂಜ್ ರಿಸ್ಕ್ ಅಲ್ವಾ? ಅದು ಅವ್ರವ್ರಿಗೆ ಬಿಟ್ಟಿದ್ದು. ದ ರಿಯಲ್ ಯು ವಿಲ್ ಕಮ್ ಔಟ್. ನಿಂಗೆ 2 ದಿನ 3 ದಿನ ಆದ್ಮೇಲೆ ಆಚೆಯಿಂದ ಬಂದಿದ್ದೀನಿ ಅನ್ನೋದು ಮರ್ತೋಗುತ್ತೆ, ಜೆಂಡರ್ಸ್ಗಳು ಮರ್ತೋಗುತ್ತೆ. ಕರೆಕ್ಟ್. ನಾನು ಅದನ್ನು ಒಂದು ಪಾಯಿಂಟ್ ಹೇಳ್ತೀನಿ. ಈಗ ಒಂದು ಬಿಗ್ ಬಾಸ್ ಸೀಸನ್ 6ನೇಯ 12ನೇ ಕಂಟೆಸ್ಟೆಂಟ್ ಯಾರು ಬಂದಿರೋ ಯಾರಿಗೂ ಗೊತ್ತಿರಲ್ಲ. ಅಂದರೆ ಅನ್ಲೆಸ್ 10 ಜನದಲ್ಲಿ ನನ್ನ ಪ್ರಕಾರ ಒಬ್ಬ ಯಾರಾದರೂ ನಾನು ಎಲ್ಲವೂ R&D ಥೀಸಿಸ್ ಥರ ಮಾಡಿದ್ದೀನಿ ಅಂದರೆ ಅವನು ಗೊತ್ತಿರ್ಬೋದು ಅಂತ. ಅಂದರೆ ಜನರ ಒಂದು ಮೆಮರಿ ಕ್ಷಣಿಕ. ವಿನ್ನರ್ಸ್ ಗೊತ್ತಿರ್ಬೋದು, ಈ ರನ್ನರ್ ಈ ಥರದ್ದು. ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಸೀಸನ್ ವಿಜಯ್ ರಾಘವೇಂದ್ರ, ಅರುಣ್ ಸಾಗರ್, ಸೃಜನ್ ಲೋಕೇಶ್, ಅಕುಲ್ ಬಾಲಾಜಿ, ಈ ಥರದ್ದೊಂದು ಅಂದರೆ ನಿನ್ನ ಕ್ಯಾರೆಕ್ಟರ್ ಎಷ್ಟು ಮಾಡಿರ್ತೀಯೋ ಅಷ್ಟಿರುತ್ತೆ ಅಂತ. ಬಟ್ ಓವರ್ ದ ಪೀರಿಯಡ್ ಇದಾದ ಮೇಲೆ ನೆಕ್ಸ್ಟ್ ಮುಂದಕ್ಕೆ ಅಂತಂದು ನೋಡಿದ್ರೆ ನಿಮ್ಮ ಲೈಫನ್ನು ನೀವು ರೂಪಿಸ್ಕೊಳ್ಳೇಬೇಕು. ಲೈಕ್ ಯು ಆರ್ ಅನ್ ಆ್ಯಕ್ಟರ್ ತ್ರಿವಿಕ್ರಮ್ ಹೂ ಕೇಮ್ ಎಂಟರ್ಟೈನ್ ಮಾಡಿದೆ, ನೌ ಮೈ ಆ್ಯಕ್ಟರ್ ತ್ರಿವಿಕ್ರಮ್ ಆಗಿ ನಾನು ಕಂಟಿನ್ಯೂ ಇನ್ನು ನೆಕ್ಸ್ಟ್ ಮಟ್ಟಕ್ಕೆ ತೊಗೊಂಡೋಗ್ಬೋದು ಅಲ್ವಾ? ದಿಸ್ ಇಸ್ ದ ವೇ ಯು ಶುಡ್ ಲುಕ್ ಇನ್ ಟು ಇಟ್ ಆ್ಯಕ್ಚುಲಿ ಓವರ್ ಆಲ್ ನೋಡಿದಾಗ ಅಂತ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಒಂದು ಇಲ್ಯೂಷನಲ್ಲಿ ಬದುಕ್ಬಿಡ್ತಾರ ಹೆಂಗೆ ಅಂತ. ಅದೇ ಆಗ್ತಾ ಇರೋದು. ಈಗ ಹೆಂಗಾಯ್ತು ಗೊತ್ತಾ, ನಾನು ಇಲ್ಲಿಂದ ಮೈಸೂರು ಜರ್ನಿ. ಸೊ ನಾನು ಒಂದು ದೊಡ್ಡ ಸ್ಟಾರ್ ಆಗಬೇಕು ಅಂತ ಅಂದ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿರೋದು, ಅದು ಮೈಸೂರು ಅಂತ ಅಂದ್ಕೊಳ್ಳೋಣ. ಇಲ್ಲಿ ಮಂಡ್ಯದಲ್ಲಿ ಯಾವುದೋ ಒಂದು ಈವೆಂಟಿಗೆ ಕರೆದ್ರು ನನ್ನ. ಸೊ ಈವೆಂಟಲ್ಲಿ ನಾನು ಹೆಂಗಿರಬೇಕು ಹಂಗೆ ಇರಬೇಕು. ನಾನು ದೊಡ್ಡ ಈವೆಂಟಿಗೆ ಕರೆದ್ರು ಅಂತ ನಾನು ದೊಡ್ಡ ಸೂಪರ್ ಸ್ಟಾರ್ ಅನ್ಕೊಂಬಿಡೋಕ್ಕಾಗತ್ತಾ? ಸೊ ಈವೆಂಟ್ ಮುಗಿಸ್ಕೋಬೇಕು, ಎಗೇನ್ ಐ ಹ್ಯಾವ್ ಟು ಬ್ಯಾಕ್ ಟು ಕಾರ್ ಆ್ಯಂಡ್ ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕು. ಇಲ್ಲ ನಾನು ಮೈಸೂರು ಇಲ್ಲೇ ಸಿಕ್ಬಿಡ್ತು, ಮಂಡ್ಯದಲ್ಲೇ ಕೂತ್ಕೊಂಡ್ಬಿಟ್ರೆ ಒಂದು ಈವೆಂಟಿಗೆ. ಎಕ್ಸಾಕ್ಟ್ಲಿ ರೈಟ್. ಈಗ ನಾನು ಇಲ್ಲಿಂದ ಕರ್ಸಿರೋದು ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಟುವರ್ಡ್ಸ್ ನಾನು ಸ್ಟಾರ್ಗಿರಿ ಹತ್ರ ಹೋಗ್ತಾ ಇದ್ದೀನಿ ಅಂತ ತಾನೆ. ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ದೀನಿ ಅಂತ ಈ ಈವೆಂಟ್ ಅವ್ರು ನನಗೆ ಕರೆದಿರೋದು. ನಾನು ಏನು ಮಾಡಿದ್ದೀನಿ ಅಷ್ಟನ್ನು ನಾನು ತೋರಿಸ್ಕೊಂಡು ಮುಂದಕ್ಕೆ ಹೋಗಲೇಬೇಕಲ್ಲ, ಜರ್ನಿ ಸ್ಟಾರ್ಟ್ ಮಾಡಲೇಬೇಕಲ್ಲ. ದಟ್ಸ್ ಈವೆಂಟ್. ಆ್ಯಂಡ್ ಟೈಮ್ ಮುಗ್ದಾದ್ಮೇಲೆ ಅದರಿಂದ ಆ ಸ್ಟೇಜನ್ನು ಕೆಳಗಿಳಿಸ್ತಾರೆ. ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ತಿದ್ದೀನಿ. ಈಗ ಯೂಶಲಿ ಹೇಳ್ತಾರೆ, ಈಗ ಶ್ರೀಮಂತರ ಮನೆ ಮಕ್ಕಳು ಅವ್ರು ಬೆಳೆಯೋದಕ್ಕೆ ದುಡ್ಡಿದೆ ಬೆಳೀತಾರೆ, ಬಡವ್ರ ಮನೆ ಮಕ್ಕಳಿಗೆ ಒಂದು ಸಿಂಪತಿಲಿ ಬೆಳೆದು ಬಿಡ್ತಾರೆ. ನಾಟ್ ಎವ್ರಿ ಒನ್ ನಾನು ಹೇಳ್ತಿರೋದು, ಬಟ್ ಇನ್ ಜನರಲ್ ಸ್ಕೂಲ್ ಡೇಸಿಂದನೂ ನೋಡಿದ್ದೀವಿ, ಕಾಲೇಜ್ ಡೇಸಿಂದನೂ ನೋಡಿದ್ದೀವಿ ಅಂತ. ಬಡವ್ರ ಮನೆ ಮಕ್ಳಿಗೆ ಸಿಂಪತಿ ಆಗುತ್ತೆ, ಶ್ರೀಮಂತರ ಮನೆ ಮಕ್ಕಳಿಗೆ ದುಡ್ಡಿದೆ ಅನ್ಬೋದು. ಈ ಮಿಡಲ್ ಕ್ಲಾಸ್ ಮನೆ ಮಕ್ಳಿಗೆ ಎಲ್ಲೋಗ್ಬೇಕು ಜನ? ನಮ್ಗೆ ಎಲ್ಲೂ ಹೋಗಕ್ಕೆ ದಾರಿನೇ ಇಲ್ಲ ಸರ್. ಅದೇ ಏನೋ ಪ್ಯೂರ್ ಟ್ಯಾಲೆಂಟು ಇಲ್ಲ, ಅದೇ ಲಕ್ಕು ಗಿಕ್ಕು ಈ ಥರದ್ದು ಏನಾರು ಕೈ ಹಿಡಿಬೇಕು, ನಾವು ಮಾಡಿದ್ದು ಯಾವುದೋ ಸಿನಿಮಾ ಹಿಟ್ಟಾಗಬೇಕು, ಇಲ್ಲ ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು 100 ಕೋಟಿ ಲಾಟ್ರಿ ಹೊಡಿಬೇಕು, ಇಲ್ಲ CM ಮಗ ಫ್ರೆಂಡ್ ಆಗಬೇಕು, ಒಬ್ಬ ಗಾಡ್ ಫಾದರ್. ಸೊ ಐ ಮೀನ್ ಟು ಸೇ ಗಾಡ್ ಫಾದರ್ ಆ ಥರ ಆಗಬೇಕು, ಇಲ್ಲ ಯಾರನ್ನ MLA MP ಮಗಳನ್ನ ಮದುವೆ ಆಗಬೇಕು. ಸೊ ಈ ಥರದ್ದೆಲ್ಲ ಒಂದಷ್ಟು ಇರುತ್ತೆ. ಈಗ ಯಾವುದೋ ಅಲ್ದೆಲ್ಲ ಪ್ಯೂರ್ಲಿ ನಮ್ಮ ಸಿನಿಮಾ ಹಿಟ್ಟಾಗಬೇಕು. ನೀವು ಹೆಂಗೆ ಹೋದ್ರೂ ಲೂಪೋಲ್ಸ್ ಕಂಡಿಡ್ದೇ ಹಿಡಿತಾರೆ. ಅನ್ಫಾರ್ಚುನೇಟ್ಲಿ ನಮ್ಮ ಮಾಡೋ ಕೆಲಸದಲ್ಲೇ ಹಿಟ್ ಹೊಡಿತು ಅಂತಂದರೆ ಸಮ್ವೇರ್ ಹೋಗ್ತೀವಿ, ಇಲ್ಲ ಅಂತಂದರೆ ಇದೆ. ನಾನು ಆ್ಯಕ್ಚುಲಿ ನ್ಯಾಚುರಲಿ ಯೋಚನೆ ಮಾಡ್ತಿದ್ದೆ. ಈಗ ಮಿಡ್ಲಲ್ಲೇ ನಿಂತ್ಕೊಂಡ್ಬಿಟ್ಟು ಈಗ ಅವ್ರಿಗೆ 5 ಕೋಟಿ ವೋಟ್ ಸಿಕ್ತು, ನಿಮ್ಗೆ 2 ಕೋಟಿ ವೋಟ್ ಬಂತು ಅನ್ಕೊಳ್ಳೋಣ. ಸೊ ನಿಮ್ಗೆ ಉಲ್ಟಾ ಆಗಿತ್ತು ಅಂತಲೇ ಅನ್ಕೊಳ್ಳೋಣ. ಅವನೇ ಹೈಪಾಥೆಟಿಕಲ್ ಸಿಚುವೇಶನ್. ನೀವು 5 ಕೋಟಿ ಬಂದು ನೀವೇ ಗೆದ್ದು ಬಿಟ್ಟಿದ್ರಿ ಅಂತಲೇ ಅನ್ಕೊಳ್ಳೋಣ. ಐ ಆಮ್ ಶ್ಯೂರ್ ದ ಸಿಂಪತಿ ಕಾರ್ಡ್ ಅವ್ರಿಗೇನಿತ್ತು, ಆ ಸಿಂಪತಿ ಕಾರ್ಡು ಅದು ನಿಮ್ಮ ಮೇಲೆ ಬರೋದು ಇರ್ತಿರ್ಲಿಲ್ಲೇನೋ ಅನ್ಸುತ್ತೆ. ಈಗ ನಿಮ್ಮನ್ನ ರನ್ನರ್ ಅಪ್ ಆಗಿರೋದಕ್ಕೆ ಅಕ್ಸೆಪ್ಟೆನ್ಸ್ ಇದೆ ಅನ್ಸುತ್ತೆ. ಅದೇ ಇದಾಗಿತ್ತು ಅಂದರೆ ಇಲ್ಲ ಇದು ಹಿಂಗಾಗಿದ್ರೆ ಇಲ್ಲ ಅವ್ರಿಗೆ ಜಾಸ್ತಿ ವೋಟ್ ಅವ್ರಿಗೆ ಬಂದಿರ್ಬೋದು, ಊಹಾಪೋಹಗಳು ಜಾಸ್ತಿ. ಈಗ ಹನುಮಂತು ಗೆದ್ದಿರೋದಕ್ಕೂ ಅದನ್ನೇ ಅಷ್ಟೇ ಜನ ಮಾತಾಡ್ತಾ ಇರೋದು. ಈಗ ಡಾನ್ ಗೆದ್ದಿದ್ರಂತೂ ಇನ್ನೂ ಡಬಲ್ ಮಾತಾಡಿರೋದು. ಇವ್ನು ನೋಡೋಕ್ಕೇನು ಬಡವಂತರ ಕಾಣಿಸಲ್ಲ, ಇವ್ನಿಗೆ ಯಾವ ಸಾಲ ಐತೆ, ಇವ್ನಿಗೆ ಎಂತೆಂಥವ್ರು ಕಾಂಟ್ಯಾಕ್ಟರ್ ಇದೆ, ಇವನೇನು ಕಡಿಮೆ ಹುಡುಗಿರು ಬಿದ್ದಿರ್ತಾರೆ ಇವನಿಂದ, ಇವ್ನ ಮನೆಯಲ್ಲೇ ಹಂಗಿದ್ದ, ಇನ್ನು ಆಚೆ ಹೆಂಗಿರ್ತಾನೆ, ಅದು ಬೇರೆ ಸುದೀಪಣ್ಣ ಬೇರೆ ಹೇಳ್ತಾ ಇದ್ರು ಇವ್ನಿಗೆ ಗಾಂಚಲಿ ಬೇರೆ ಜಾಸ್ತಿ ಅಂತೆ. ಸೊ ಇವೆಲ್ಲ ಒಂದಷ್ಟು ಬರುತ್ತೆ. ಸೊ ಈಗ ಹನುಮಂತು ಗೆದ್ದಿದ್ದಾರೆ. ಆಮೇಲೆ ಅವರು ಆಲ್ರೆಡಿ ಫೇಮಸ್ ಇದ್ದರು ಸರಿಗಮಪ ಇಂದ, ಆ್ಯಂಡ್ ಒಂದಷ್ಟು ಶೋಗಳನ್ನ ಮಾಡಿದರು. ನಾನು ಯಾವುದು ಶೋನೇ ಮಾಡಿಲ್ವಲ್ಲ, ಆ್ಯಂಡ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ವಲ್ಲ. ಸೊ ಹಾಗಾಗಿ ನನ್ನ ಅಫ್ಕೋರ್ಸ್ ನನಗೆ ಇಷ್ಟೇ ಜನ ಸಿಗೋದು ಅಂತಲೂ ಒಂದು ಅಂದಾಜಿತ್ತು. ಸೊ ವೋಟಿಂಗ್ ಅಂತ ಬಂದಾಗ ಅದು ಹನುಮಂತಕ್ಕೆ ಜಾಸ್ತಿ ಆಯ್ತು ಅಷ್ಟೇ. ಈಗ ಏನಾದ್ರು ನಾನು ಹೋಗ್ಬಿಟ್ಟಿದ್ದೆ ಅಂತಂದಿದ್ರೆ ಅಯ್ಯೋ 1000 ಕ್ವಶನ್ ಎಲ್ಲರೂ.
ಹೆಂಗೆ ನಿಜವಾಗ್ಲೂ 5 ಕೋಟಿ ಓಟ್ಗಳು ಬಿತ್ತ ವಿಕ್ಕಿಗೆ ಅಂತ ನಂಗೆ ಆಗ್ಬಿಟ್ರು. ಯಾರು ಬೇಡ ನಂಗೆ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಡೌಟ್ ಬಂದ್ಬಿಟ್ರು. ನೋ ಬಟ್ ಐ ಫೀಲ್ ಲೈಕ್ ಈಗ 5 ಕೋಟಿ ಓಟ್ ತಗೊಳ್ತಾರ ಅವನು ಅಫ್ಕೋರ್ಸ್ ಕಮಾನ್ ಲೈಕ್ ಜನಕ್ಕೆ ಓಕೆ, ಏನು ಅವರು ನನ್ನನ್ನು ನೋಡೋ ಪರ್ಸ್ಪೆಕ್ಟಿವ್ ಬೇರೆ, ಜೊತೆಲಿರೋ ಫ್ರೆಂಡ್ಸಿಗೆ ನಿಜವಾಗ್ಲೂ 5 ಕೋಟಿ ಬರ್ತಾವ ನಾನು. ನೋ ಬಟ್ ಸಿ ಈಗ ಹೊರಗಡೆ ಬಂದ್ಮೇಲೆ ನಿಮ್ಮಮ್ಮ ಇಂಟರ್ವ್ಯೂಲಿ ಹೇಳ್ದಾಗ ಕರೆಕ್ಟಾಗಿ ಹೇಳಿದ್ರು ಅನಿಸ್ತು ನಂಗೆ ಅದು ನೋಡಿದಾಗ. ಸೇಯಿಂಗ್ ಲೈಕ್ ಅವ್ರು ಹೇಳಿದ್ರಲ್ಲ ಈಗ ನನ್ನ ಮಗ ಗೆಲ್ಬೋದಾಗಿತ್ತು ಅಂತ, ನನ್ ನಿಜಾನೇ ಅಂತ ಅನ್ನಿಸ್ತು ಕರೆಕ್ಟಾಗಿ ನನಗೆ. ಯಾಕೆಂದ್ರೆ ಈಗ ಫೇರ್ ಗೇಮ್, ಈಗ ಒಬ್ಬ ವೀಕ್ಷಕನಾಗಿ ನೋಡಿದಾಗ ಹನುಮಂತನು ಫೇರ್ ಗೇಮ್ ಚೆನ್ನಾಗಿ ಆಡಿರುವಂಥದ್ದು ಇರುತ್ತೆ, ಬಟ್ ಓಟು ಜಾಸ್ತಿ ಬಂದಿರ್ಬೋದು. ಬಟ್ ಎಟ್ ದ ಸೇಮ್ ಟೈಮ್ ಆಲ್ವೇಸ್ ಐ ಫೀಲ್ ಲೈಕ್ ಈ ನನ್ನ ಪ್ರಶ್ನೆಗೆ ಬಂತಲ್ಲ, ಬಡವ್ರ ಮನೆ ಮಕ್ಳಿಗೆ ಒಂದು ಸಿಂಪತಿ ಇರುತ್ತೆ, ಶ್ರೀಮಂತ ಮಕ್ಳಿಗೆ ಅವ್ರು ಬೇರೆ ಥರ ಇರುತ್ತೆ. ಮಧ್ಯದಲ್ಲೇ ಇರಬೇಕಾ ಲೈಫ್ಲೆಲ್ಲ ಸರ್. ನನಗೆ ಅವನಿಗೆ ಸಿಂಪತಿ ಓಟ್ ಬಿದ್ದಿದೆ ಅದು ಇದು ಅಂತ ಅನ್ನೋದಕ್ಕಿಂತ ಜಾಸ್ತಿ ಕಿಲಾಡಿ ಸರ್ ಅವನು. ಅಂದರೆ ಚೆನ್ನಾಗಿ ಆಡಿದಾನ ಅವನು. 120 ದಿನ ನಾನು ಇದ್ನಲ್ಲ, ನಾನು ಒಳಗಡೆ ಇದ್ನಲ್ಲ, ನನಗೆ ಗೊತ್ತು ಅವನು ತುಂಬಾ ಚೆನ್ನಾಗಿ ಆಡಿದ್ದಾನೆ. ನಮ್ಗೆ ಆಚೆ ಕಡೆ ರಿಸಲ್ಟ್ ಬಿಟ್ಟಾಕಿ ನಮ್ಗೇನು ಗೊತ್ತೇ ಇರಲ್ವಲ್ಲ, 120 ದಿನ ಆದಮೇಲೆ ತಾನೇ ನಾವು ಆಚೆ ಬರೋದು, ಅಲ್ಲಿವರೆಗೂ ನಮ್ಗೇನು ಗೊತ್ತೇ ಇರಲ್ವಲ್ಲ. ಅವ್ನು ಒಳಗಡೆ ಹೆಂಗಿದ್ದ ಅಂತ ನಮಗೆ ಗೊತ್ತಲ್ಲ. ಅವನ ಹತ್ರ ಯಾವ ವಿಷಯಕ್ಕೆ ಜಗಳ ಆಡೋಣ, ಯಾವ ವಿಷಯಕ್ಕೆ ಮಾತಾಡೋಣ, ಅವ್ನ ಪಾಡಿಗೆ ಅವ್ನ ತಟ್ಟೆಲಿ ಊಟ ಹಾಕೊಂತಾನೆ ಮಾಡ್ತಾನೆ, ಏನಾದ್ರು ಕೆಲಸ ಹೇಳಿದ್ರೆ ಮಾಡ್ತಾನೆ, ಅವನು ಅವ್ನ ಫ್ರೆಂಡ್ ಜೊತೆಗೆ ಮಾತಾಡ್ತಾನೆ ಕೂತ್ಕೊತಾನೆ. ಸೊ ಮಾತಾಡೋದು ಜನಕ್ಕೆ ಇಷ್ಟ ಆಯಿತು, ಇದೆಲ್ಲ ಇಷ್ಟ ಆಯಿತು. ಅವನು ಹಾಡು ಹೇಳ್ತಾನೆ, ಪ್ಲಸ್ ನಂಗೆ ಹಾಡು ಹೇಳಕ್ಕೆ ಬರಲ್ಲ. ಓವರ್ ಆಲ್ ಹೋಲ್ ಸೋಲ್ ಎಂಟರ್ಟೈನರ್ ಅಂತ ಹೇಳಿದ್ರೆ ಹನುಮಂತ ಅನ್ಬೋದು. ಅದನ್ನೇ ನಾನು ಈಗಲೂ ನಿಮ್ಮ ಜೊತೆಗೆ ಡಿಬೇಟ್ ಮಾಡ್ತಿರೋದು ಹೆಂಗೆ ಗೊತ್ತಾ, ಆ ವಿಷಯದ ಜೊತೆ ಡಿಬೇಟ್ ಮಾಡೋಕ್ಕಾಗಲ್ಲ ನಿಮಗೆ ಅಂತ. ಆ್ಯಕ್ಚುಲಿ ಹೌದು, ಕರೆಕ್ಟ್, ಡಿಬೇಟ್ ಮಾಡೋಕ್ಕಲ್ಲ. ಸೊ ಹಾಗಾಗಿ ಐ ಅಗ್ರೀಡ್, ಓಕೆ ತಗೊಳಪ್ಪ. ದಟ್ಸ್ ಅ ಗುಡ್ ಸ್ಮಾರ್ಟ್ ಮೂವ್ ವಾಟ್ ಯು ಡಿಡ್ ಅನ್ಸುತ್ತೆ. ಸಂಗ್ ಒಪ್ಕೊಂಡು ಕರೆಕ್ಟ್, ಯು ಡಿಸರ್ವ್ ಇಟ್, ಐ ಡಿಸರ್ವ್ ದಿಸ್. ಏನಕ್ಕೆ ಡಿಬೇಟ್ ಮಾಡೋಣ? ಈಗ ನನಗೆ ನಾನು ಪಂಚೆ ಹಾಕೊಂಡು ಶರ್ಟ್ ಏನಾರು ಹಾಕೊಂಡ್ಬಿಟ್ಟೆ ಅಂತಂದ್ರೆ ನೋಡೋದ ಬಡ್ಡಿ ಮಗ ಅಂತಾರೆ. ಬಟ್ ದಟ್ಸ್ ನಾಟ್ ಯು. ಶುರು ಮಾಡ್ದ ಅಂತಾರೆ. ನಮ್ಗೆ ಇದೇ ಥರ ಬಟ್ಟೆಗಳು ಹಾಕಕ್ಕೆ ಬರ್ದ, ಹಾಕೊಂಡ್ಬಂದಿರೋದೇ ನಾವು ಹಿಂಗಲ್ವಾ. ಬೀಂಗ್ ಅನ್ ಆರ್ಟಿಸ್ಟ್ ಆಗಿ ನಾವೆಲ್ಲ ಕಡೆ ನಮ್ಮನ್ನು ನಾವು ಪೋರ್ಟ್ರೇ ಮಾಡ್ಕೊಳ್ಳೋದೇ ನಾವು ಚೆನ್ನಾಗಿದ್ದೀವಿ ಅಂತ. ನಿಜ. ಅದರಿಂದ ಸಾಲ ಆಗಿರೋದು, ನಾವು ಕಷ್ಟಪಡ್ತಿರೋದು ಹೆಂಗೆ ಕಾಣಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಆ್ಯಕ್ಟರ್ಗಳಾಗಿ ಒಂದು ಜಿಮ್ಗೆ ಹೋಗ್ತೀವಿ, ಅವಾಗ ಏನಾಗುತ್ತೆ, ಬಾಡಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಐ ಲುಕ್ ಹ್ಯೂಜ್. ಸೊ ಅವಾಗ ತಿಂದು ಹಿಂಗೆ ಇವ್ನಿಗೆ ಹೆಂಗೆ ಕಷ್ಟ ಅಂತ. ಅದೇ ನಾನು ಅಲ್ಲಿ ಮನೆಯೊಳಗೂ ಹೇಳ್ತಾ ಇದ್ದೆ, ಉದ್ದಗಿರೋರು ಸ್ವಲ್ಪ ದಪ್ಪಗಿರೋರು ಜ್ವರ ಅಂದರೂ ಯಾರು ನಂಬಲ್ಲ ಅಂತ. ಬಟ್ 120 ದಿನ ಫ್ರಮ್ ಎ ನಾರ್ಮಲ್ ಲೇಮನಿಂದ ಕೇಳ್ತಿದ್ದೀನಿ, ಕ್ಯಾಮ್ರಾಗಳು 24 ಗಂಟೆನೂ ಇರುತ್ತೆ. ಡ್ಯೂ ಥಿಂಕ್ ಅಷ್ಟು 120 ದಿನ ಯಾರಾದರೂ ಒಂಥರ ಫುಲ್ ಕಂಪ್ಲೀಟಾಗಿ ನಾನೊಬ್ಬ ಆ್ಯಕ್ಟರ್ ಆಗಿರಬಹುದು ಅನ್ಸುತ್ತಾ? ಕಾನ್ಷಿಯಸ್ ಆಗಿ ಇರ್ತಾರೆ ಎಲ್ಲರೂ. ಎವ್ರಿ ಮಿನಿಟ್ ವಿಲ್ ಬಿ ಕಾನ್ಷಿಯಸ್ ಅಲ್ಲ? ಕಾನ್ಷಿಯಸ್ ಆಗಿರ್ತಾರೆ. ಆ ಕಾನ್ಷಿಯಸ್ನೆಸ್ ಇರುತ್ತೆ. ಅಂದರೆ ಒನ್ ಅವರ್ ಅನ್ನೋದ ವೇ ನಿಮ್ಗೆ ಆ ಕಾನ್ಷಿಯಸ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಐ ಆಮ್ ಕಮಿಂಗ್ ಟಿ.ವಿ, ನಾನು ಬರ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಯಾರು ಹೇಳ್ಕೊಳ್ಳಲ್ಲ ಬ್ರದರ್. ಇದನ್ನು ಯಾರನ್ನ ಹೇಳ್ಕೊಂಡ್ರೆ ಅವ್ನು ಆ್ಯಕ್ಟರ್ ಅಂತ ಗೊತ್ತಾಗ್ಬಿಡ್ತಾನೆ. ನಿಜ. See, that is why I like your smart, I like your honesty, because you are being honest. ನಂಗೆ ಕರೆಕ್ಟ್, ನಂಗೆ ಯಾವಾಗಲೂ ಅದೇ ಅನ್ಸುತ್ತೆ. ಎಲ್ಲೋ ನಾನೊಂದು 3 ಅವರ್ ಆದಮೇಲೆ ಈಗ ನಿಮ್ಮ ಜೊತೆ ಇದ್ದೀನಿ, ಹಿಂಗಿರ್ಬೋದು. ಅಟ್ಲೀಸ್ಟ್ ನೀವು 1 ಮಿನಿಟ್ ಹೊರಗಡೆ ಹೋಗ್ತಿರ್ಬೇಕಾರೆ ಬಾ ಸದ್ಯ ಅನ್ನೋ ಥರ ಏನೋ ಒಂದು, ನನ್ನ ಸುಸ್ತೋ, ನನ್ನ ಟಯರ್ಡ್ನೆಸ್ಸು ಏನೋ ಒಂದು ಮಾಡ್ಕೊಳ್ಳೋ ಉದಾಹರಣೆ ಕೊಟ್ಟು ಅಲ್ಲಾದರೂ ಫಾರ್ ಎ ಮಿನಿಟ್ ಐ ಕ್ಯಾನ್ ಬಿ ಮೈ ಸೆಲ್ಫ್. ಇಲ್ಲಿ ಅಲ್ಲೂ ಇರೋಕ್ಕಾಗಲ್ಲ ನಿಮ್ಗೆ. ನಾನಲ್ಲಿ ಸಿಂಪಲ್ ಕ್ವಶನ್ ಕೇಳ್ತೀನಿ ನಿಮ್ಗೆ, ಓಕೆನಾ? ಸಿಂಪಲ್ ಅಂದರೆ ವೆರಿ ಸಿಂಪಲ್ ಕ್ವಶನ್. ನೀವು ಯಾವತ್ತಾರು ನಿಮ್ಮ ಫ್ರೆಂಡ್ ಜೊತೆ ಮಾತಾಡೋ ಕಾನ್ವರ್ಸೇಷನ್ನ ನೆನಪಲ್ಲಿ ಇಟ್ಕೊಂಡಿರ್ತೀರ ಥ್ರೂ ದ ಡೇ, ಸರಿ? ಇಲ್ಲ. ಈಗ ನಾನು ನೀವು ಒಂದು ಕಾಫಿ ಕುಡಿಯೋಕೆ ಅಂತ ಆಚೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ನಾವು ಮಾತಾಡ್ಕೊಂಡು ಹೋಗಿದ್ದ ಮಾತು, ಬರ್ಬೇಕಾದ್ರೆ ಮಾತಾಡಿದ ಮಾತು, ಯಾವ್ದನ 1 ಇಲ್ಲ 2 ಅಟ್ಲೀಸ್ಟ್ ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಇದ್ರೆ ನೆನಪು ಅಲ್ವಾ? ಅಲ್ಲಿ ಎಲ್ಲಾರ್ಗು ಎಲ್ಲಾರ ಜೊತೆಗೆ ಏನು ಮಾತಾಡ್ತಿದ್ವಿ ಅಂತ ಕಾನ್ಷಿಯಸ್ನೆಸ್ ಅಲ್ಲೇ ಇಟ್ಕೊಂಡು ಮಾತಾಡೋರು. ನಾಮಿನೇಷನ್ಸ್ಗೆಲ್ಲ ಕಳಪೆಗೆಲ್ಲ ಹೆಂಗೆ ತಗೊಳ್ಳೋರು? ಮತ್ತೆ ದ ಡೇ ಟು ಡೇ ಜರ್ನಿ ಇದು. ನೀನು ಅಲ್ಲ ಅದು ಇದನ್ನು ಮಾತಾಡದೆ ಗೊತ್ತಾ, ನೀನು ಇಲ್ಲಿ ಇದನ್ನು ಮಾತಾಡದೆ ಗೊತ್ತಾ, ನಿಂಗೆ ಕಾನ್ಷಿಯಸ್ ಇಲ್ಲ ಅಂತಂದ್ರೆ ಇದನ್ನೆಲ್ಲ ಹೆಂಗೆ ನೆನ್ಪಿಟ್ಕೊಳಕ್ಕಾಗತ್ತೆ? ಸೊ ಮೋರ್ ದನ್ ಎನಿಥಿಂಗ್ ಯುವರ್ ಮೆಂಟಲ್ ಮೈಂಡಲ್ಲಿ ಆಲ್ವೇಸ್. ಅದು ನಾನೊಬ್ಬನೇ ಅಲ್ಲ, ಎಲ್ಲರೂ ಹಂಗೆ ಇರೋರು. ತುಂಬ ಎಕ್ಸಾಸ್ಟ್ ಆಗಲ್ವ ಒಂದು ಪಾಯಿಂಟ್ ಆದಮೇಲೆ? ಅದಕ್ಕೆ ಎಕ್ಸಾಸ್ಟ್ ಆಗ್ತಿದ್ದಿದ್ದು ಎಲ್ಲರೂ. ನಾನು ಒಂದು ಪ್ರಶ್ನೆ ಮಾಡ್ತೀನಿ ಧನುಗೆ, ಯಾರನ್ನ ತಪ್ಪು ಮಾಡಿದ್ರು ಅಂತ ನೀನು ನಾಮಿನೇಟ್ ಮಾಡ್ತೀಯಾ, ಇಲ್ಲ ನಿಂಗೆ ಆ ಕಂಟೆಸ್ಟೆಂಟ್ ಇಷ್ಟ ಇಲ್ಲ ಅವನು ನಾಚಿಗೆ ಹಾಕಬೇಕು ಅಂತ ನಾಮಿನೇಟ್ ಮಾಡ್ತೀಯಾ ಅಂತ? ಫೇರ್ ಗೇಮ್, ಸರಿನಾ? ದಿಸ್ ಇಸ್ ಮೈ ಡೈರೆಕ್ಟ್ ಕ್ವಶನ್ ಟು ಧನರಾಜಿಗೆ ನಾನು ಈ ಪ್ರಶ್ನೆ ಮಾಡ್ತೀನಿ. ಅವನು ಯಾರು ತಪ್ಪು ಮಾಡಿದ್ದಾರೆ ಅಂತ, ಸರಿನಾ? ಮನೇಲಿ ಹಂಗಾರೆ ಯಾರೂ ತಪ್ಪೇ ಮಾಡ್ತಿರ್ಲಿಲ್ವಾ? ಹಂಗಾರೆ ಯಾವ್ಯಾವ ವಿಷಯಕ್ಕೆ ತಪ್ಪು ಮಾಡಿದ್ದಾರೆ? ನಿಂಗೊಂದು ಮಾತಂದ ಅಂತ ಅವ್ನು ಆಚೆಗೆ ಹೋಗ್ಬೇಕಾ?
ಕರೆಕ್ಟ್. ಸರಿನಾ, ಅಡುಗೆ ಮನೆ ಕಸ ಗುಡಿಸಿಲ್ಲ, ಕೆಲಸ ಮಾಡಿಲ್ಲ ಅಂತ ಅವ್ನು ಆಚೆಗೆ ಹೋಗ್ಬೇಕಾ? ನಾಮಿನೇಷನ್ ಈಸ್ ಲೈಕ್ ಮನೆಯಿಂದ ಆಚೆಗೆ ಆಗ್ತಾ ಇದ್ದೀನಿ ಅಂತ. ಕರೆಕ್ಟ್ ರೈಟ್. ಕರೆಕ್ಟ್. ಅವ್ನು ಕಸ ಗುಡಿಸಿಲ್ಲ ಅಂತ ನೀನು ಅವನ ಮನೆಯಿಂದ ಆಚೆಗೆ ಹಾಕ್ಬೇಕಾ? ನಿನಗೇನೋ ಏನೋ ಅಂದ ಅಂತ ಅಂದ್ಬಿಟ್ಟು ನೀನು ಅವನ ಮನೆಯಿಂದ ಆಚೆಗೆ ಹಾಕ್ಬೇಕಾ? ನೀನು ಪ್ರಾಪರ್ ರೀಸನ್ನೇ ಹೇಳಬೇಕು ಅಂತಂದರೆ ದೇರ್ ಇಸ್ ನೋ ಬಡಿ ಹ್ಯಾವ್ ಅ ಪ್ರಾಪರ್ ರೀಸನ್ ಟು ನಾಮಿನೇಟ್. ನನಗೆ ಈ ಡೌಟ್ ಯಾವಾಗಲೂ ಬರುತ್ತೆ. ಈಗ ನಾನು ಒಂದು ವಾರ ಇರ್ತೀನಿ ಅಂತ ಅನ್ಕೊಂಡು ನನಗೆ ಏನೂ ಒಂದು ರೀಸನ್ ಇರೋದೇ ಇಲ್ಲ ಗುರು ನಾಮಿನೇಟ್ ಮಾಡೋಕ್ಕೆ ಅಗೇನ್ಸ್ಟ್ ಆಲ್ ದ 10, ಬಟ್ ಸ್ಟಿಲ್ ನಾಮಿನೇಟ್ ಮಾಡಲೇಬೇಕು ಅಂದರೆ ಹಿಂಗೆ ಅದು ಅಂತ. ಅದನ್ನೇ ಹಿಂಗೆ ರೀಸನ್ ಹುಡ್ಕೊತಾ ಇದ್ದಿದ್ದು ಎಲ್ಲರೂ. ದ್ಯಾಟ್ ಈಸ್ ಹೌ. ಬಟ್ ದೆನ್ ಯು ಹ್ಯಾವ್ ಟು ಬಿ ರಿಯಲಿ ಸ್ಮಾರ್ಟ್ ಟು ಗಿವ್ ಒನ್ ರೀಸನ್. ನಾನು ಆಗ ಹೇಳಿದೆ, ನಿನಗೆ ಯಾರು ಬೇಡ ಅನ್ನಿಸ್ತಾರೋ ಅವನಿಗೆ ರೀಸನ್ ಹುಡುಕ್ತೀಯ ನೀನು ನಾಮಿನೇಟ್ ಮಾಡೋಕ್ಕೆ. ನ್ಯಾಚುರಲಿ ಹ್ಯೂಮನ್ ಟೆಂಡೆನ್ಸಿ. ಸೊ ಅಲ್ಲಿ ಬಂದು ನೀನು ಡ್ರಾಮಾ ಮಾಡೋಕ್ಕಾಗಲ್ಲ. ಸೊ ನೀನು ಯಾರು ನಾಮಿನೇಟ್ ಮಾಡ್ತಿದ್ದೀವಿ ಅವನೊಂದು ಮನೆಯಿಂದ ಆಚೆಗೆ ಹಾಕಬೇಕು. ಒನ್ ಆರ್ ಅನ್ನೋದರ್ ವೇ ಈಸ್ ಅ ಥ್ರೆಟನ್ ಟು ಯು. ಸೊ ದಟ್ ಇಸ್ ವೈ ಅದನ್ನು ನೀನು ಒಪ್ಕೊಳಕ್ಕಾಗಲ್ಲ. ಇನ್ನೊಂದು ಯಾರನ್ನ ಬಂದು ಕ್ವಶನ್ ಕೇಳಿದ್ರೆ ನಿಂಗೆ ಒಪ್ಕೊಳಕ್ಕೆ ಆಗ್ತಾ ಇಲ್ಲ ಅದನ್ನು. ಆ್ಯಕ್ಚುಲಿ ಮುಂಚಿನ ಸೀಸನ್ಗಳು ಕಂಪೇರ್ ಮಾಡ್ಕೊಂಡ್ರೆ ಒಂದು ಕಾಮನ್ ಸ್ಟ್ಯಾಂಡರ್ಡ್ ರೀಸನ್ಸ್ ಬರೋದು ಮುಂಚೆ. ಸೇಯಿಂಗ್ ಲೈಕ್ ಹೀಸ್ ಎ ಟಫ್ ಕಾಂಪಿಟೇಟರ್, ಅದಕ್ಕೆ ನಾನು ನಾಮಿನೇಟ್ ಮಾಡ್ತಿದ್ದೀನಿ, ಹೀಸ್ ಎ ಟಫ್ ಕಾಂಪಿಟೇಟರ್. ಅದು ಈ ವರ್ಷದಲ್ಲಿ ಎಲ್ಲ ಹೊಡೆದಾಕ್ಬಿಟ್ರೆ ಯಾರು ಹೇಳ್ತಾನೆ ಇರಲಿಲ್ಲ. ಹೇಳಿದ್ರೆ ಅದೇನು ಹೇಳಿದ್ನಲ್ಲ, ಹೇಳಿದ್ರೆ ಕಾಂಪಿಟೇಟರ್ನ ಹೊಗಳೋದನ್ನೇ ಅಲ್ವಾ? ಯಾಕೆ ಹೇಳೋಣ? ಅವ್ರ ಬಗ್ಗೆ ಮಾತಾಡ್ದಲ್ಲೇ ಹೋದ್ರೆ ಇನ್ನೂ ಬೆಟರ್ ಅಲ್ವಾ? ನೀನು ಕಾಂಪಿಟೇಟರ್ನ ಯಾವಾಗಲೂ ಪೋಕ್ ಮಾಡ್ತಿದ್ರೆ ವಿಲ್ ಬಿಕಮ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಟು ಯು, ಸ್ಟ್ರಾಂಗ್ ಆ್ಯಂಡ್ ವೆರಿ ಟಫ್ ಟು ಯು. ನೀನು ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಮುಗೀತಲ್ಲ. ಆ್ಯಕ್ಚುಲಿ ಇಟ್ಸ್ ಟ್ರೂ. ಹೊರಗಡೆ ಬಂದಮೇಲೆ ಒಂದು ಸಂದರ್ಶನ ನೋಡಿದೆ ನಿಮ್ಮದು. ಅಂದರೆ ಅಫ್ಕೋರ್ಸ್ ಎಲ್ಲರೂ ಕೇಳೋದು ಒಂದೇ, ಸೇಯಿಂಗ್ ಲೈಕ್ ಭವ್ಯ ಗೌಡನ ಯಾವ ಮದುವೆ ಆಗ್ತಿದ್ದೀರ ಅಂತ. ನೀವು ಚಿಕ್ಕವಳವಳು, ಏಜ್ ಇಸ್ ಜಸ್ಟ್ ಎ ನಂಬರ್ ಅಲ್ವಾ? ಇಲ್ಲ, ನನಗೆ ಭವ್ಯ ಗೌಡ ಹೆಂಗಾಗಿದ್ದು ಅಂತಂದರೆ, ಈಗ ಒಂದು ಇಡೀ ಓವರ್ ಆಲ್ ಅಂದರೆ ಭವ್ಯ ನನಗೆ ಮುಂಚೆನೂ ಗೊತ್ತಿದ್ರು. ಓಕೆನಾ, ಏನು ಈ ಮನೇಲಿ ಸ್ಟ್ರಾಂಗ್ ಕಂಟೆಸ್ಟೆಂಟು ಈ ಥರದ್ದೆಲ್ಲ ಅನ್ಸೋಕ್ಕಿಂತ ಒಂದು ಪ್ರಾಪರ್ ಫ್ರೆಂಡ್ ಮೆಟೀರಿಯಲ್ ಅದು. ಸೊ ಎಲ್ಲೋ ಆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಆ ಬಾಂಡಿಂಗ್ ಇದ್ದರೆ, ಬಿಕಾಸ್ ಈ ಮನೇಲಿ ನೀವು ಸರ್ವೈವ್ ಆಗೋಕ್ಕೆ ಒಂದು ಪ್ರಾಪರ್ ಬಾಂಡಿಂಗ್ ಬೇಕೇ ಬೇಕು. ಆ್ಯಂಡ್ ಶಿ ಈಸ್ ದ ಒನ್. ಆ್ಯಂಡ್ ಆಚೆನೂ ನಾವು ಚೆನ್ನಾಗಿದ್ದೀವಿ. ಆ್ಯಂಡ್ ಅದನ್ನು ನೀವು ಬೇರೆ ಥರ ಕನ್ವರ್ಟ್ ಮಾಡೋಕ್ಕಾಗಲ್ಲ ಆ ರಿಲೇಷನ್ನ. ಯೂಶಲಿ ಐ ಕ್ಯಾನ್ ಕನ್ವರ್ಟ್ ಡಾಟ್ ಇನ್ ಟು ದಿಸ್. ಅಲ್ಲ, ಯೂಶಲಿ ಏನಾಗುತ್ತೆ, ಒಂದು ಬಿಗ್ ಬಾಸಲ್ಲಿ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ಗಳು ಇರುತ್ತೆ. ಫಸ್ಟ್ ಸೀಸನಿಂದನೂ ಅಷ್ಟೇ. ಓಕೆ, ಇಬ್ಬರು ಹಿಂಗಿರ್ತಾರೆ, ಇಲ್ಲಿ ಯಾರೋ ಇಬ್ಬರು ಅಂದರೆ ಲವ್ ಅಫೇರ್ ಇರೋಂಥವ್ರಿಗೆ ಇಬ್ಬರಿಗೆ ಅಂದರೆ ದಟ್ ವಿಲ್ ಬಿ ಪೋರ್ಟ್ರೇಡೋ ಅಥವಾ ಅವ್ರು ಹಿಂಗೆ ತೊಗೊಂಡ್ರೋಂಥದ್ದು ಇರುತ್ತೆ. ಮುಂಚಿನ ಸೀಸನ್ ಅದರಲ್ಲಿ ಕೆಲವರು ಮಾತ್ರ ಕನ್ವರ್ಟೆಡ್ ಆಗಿರುತ್ತೆ. ಈಗ ಚಂದನ್ ನಿವೇದಿತಾ ಗೌಡ ಮದುವೆ ಆದರು, ಅಥವಾ ಈಗ ದಿವ್ಯಾ ಅವ್ರ ಹುಡುಗ ಮತ್ತು ಅರವಿಂದ್ KP ಅವ್ರು ಇದ್ರಲ್ಲ ಆ ಥರ. ಸೊ ಐ ಹ್ಯಾವ್ ಸೀನ್ ದಿಸ್ ಪ್ಯಾಟರ್ನ್. ಈಗ ನಿಮ್ಮದು ಮತ್ತು ಭವ್ಯ ನೋಡ್ಕೊಂಡಾಗ ಫ್ರಮ್ ಡೇ ಒನ್ ದ ಪೀಪಲ್ ಆಲ್ಸೋ ಅಕ್ಸೆಪ್ಟೆಡ್, ಓಕೆ ಇವರಿಬ್ಬರು ಇದಿರ್ಬೋದಾ, ಲವ್ ಅಫೇರ್ ಇರ್ಬೋದಾ ಅಂತ. ಬಟ್ ಯು ಮೇಡ್ ಇಟ್ ವೆರಿ ಕ್ಲಿಯರ್, ಇಲ್ಲ ಇದನ್ನ ಯಾಕೆ ಅಂತಂದ್ಬಿಟ್ಟು. ಬಟ್ ಯು ಆರ್ ಕ್ಲಿಯರ್, ಫ್ರಮ್ ವೆರಿ ಕ್ಲಿಯರ್. ಕಮ್ ಆನ್, ಅದರಲ್ಲೇನಿದೆ? ಅದನ್ನೇನಾದರೂ ನಾನು ಅಲ್ಲೋಗಿ ಲವ್ ಮಾಡಬೇಕು ಅನ್ನೋದು ನನಗೇನಿಲ್ಲ, ಅದನ್ನು ಕದ್ದು ಮಾಡಬೇಕು ಅನ್ನೋದು ನನಗೇನಿಲ್ಲ. ಐ ಆಮ್ ಓಪನ್ಲಿ ಸೇಯಿಂಗ್, ಲೈಕ್ ಕದ್ದು ಮುಚ್ಚಿ ಯಾರಿಗೆ ಭಯ ಪಡ್ಬೇಕು? ನಾನು ಒಂದು ಲವ್ ಮಾಡ್ತೀನಿ, ಮೂಗುರು ಲವ್ ಮಾಡ್ತಾ ಇದ್ದೀನಿ ಹೇಳ್ಕೊಳಕ್ಕೆ ನಾನೇನು ಬಿಲೋ 18 ಇದ್ದೀನ? ಇಲ್ಲ, ಭಯ ಪಡ್ಕೊಳಕ್ಕಿಲ್ಲ, ನಮ್ಮ ಅಪ್ಪ ಅಮ್ಮ ಹೊಡಿತಾರೆ ಅನ್ನೋಕ್ಕೆ. ಕರೆಕ್ಟ್. ಯಾರಿಗೆ ಭಯ ಪಡ್ಬೇಕು ನಾನು? ಆಚೆ ಕಡೆ ಯಾರಿಗೆ ಭಯ ಪಡಬೇಕು? ನೋಬಡಿ, ಐ ಡೋಂಟ್ ಕೇರ್. ಇಲ್ಲಿ ಯಾರಿಗೂ ನಾನು ಭಯ ಪಡ್ಬೇಕು. ಈಗ ಜನಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಅವ್ರು ಏನಕ್ಕೆ ತಲೆ ಕೆಡ್ಸ್ಕೊತಾರೆ ನನ್ನ ಬಗ್ಗೆ? ಹೌದಾ ಗುರು, ಮದುವೆ ಆಗು ಅಂತಾರೆ ಅಷ್ಟೇ, ಇನ್ನೇನು ಹೇಳಲ್ಲ. ಅದಕ್ಕೆ ಯಾಕೆ ಭಯ ಪಡ್ಬೇಕು ನಾನು? ಸೊ ನನಗೆ ಆ ಥರದ್ದು ಇರಲಿಲ್ಲ. ಸೊ ಇದ್ದಿದ್ರೆ ನೇರವಾಗಿ ನಾನೇ ಹೇಳ್ಕೊತಾ ಇದ್ದೆ, ಮನೆಯವ್ರ ಮುಂದೆ ನೇರವಾಗಿ ನಾನೇ ಹೇಳ್ತಾ ಇದ್ದೆ. ನೀವು ಒಬ್ಬರೇ ಮಗನ ತ್ರಿವಿಕ್ರಮ್? ನಾನು ಒಬ್ಬನೇ. ಅಕ್ಕ ಒಬ್ಬಳಿದ್ದಾರೆ. ಅವ್ರ ಮದುವೆ ಆಗಿದೆ? ಮದುವೆ ಆಗಿದೆ. ಇನ್ ಜನರಲ್ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ನಿಮ್ಮ ಮನೇಲಿ ಬೆಳೆದಿರೋಂಥ ವಾತಾವರಣ ಹೇಗಿರುತ್ತೆ ಅಂತ. ನಿಮ್ಗೆಲ್ಲರೂ ಒಂದು ಕಡೆ ಒಂದು ಪಾಯಿಂಟಲ್ಲಿ, ನನ್ನ ಬಿಗ್ ಬಾಸಲ್ಲಿ ಇದ್ರೂ ನನ್ನ ಮನೇಲಿ ಇರೋ ಥರನೇ ಇರೋವಂಥದ್ದಕ್ಕೆ ಎಲ್ಲೋ ಒಂದು ಕಡೆ ಕಾಲಾವಕಾಶ ಇತ್ತಾ, ಅಥವಾ ಫುಲ್ ಕಾನ್ಷಿಯಸ್ ಆಗಿ ಇರಬೇಕಾಗಿತ್ತಾ? ಇಲ್ಲ, ನನಗೆ ಈ ಗೇಮ್ ತುಂಬ ಈಸಿ ಆಯಿತು ಬ್ರದರ್. ನನಗೆ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ನನಗೆ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಾನು ಯಾರ ಜೊತೆಗೂ ಕಾಂಪಿಟೇಟ್ ಮಾಡ್ತಿರ್ಲಿಲ್ವಲ್ಲ. ಇಫ್ ಐ ಆಮ್ ಲೈಕ್ ಕಾಂಪಿಟಿಂಗ್ ವಿತ್ ಯು, ನಂಗೆ ಮ್ಯಾಟ್ರ್ ಆಗುತ್ತೆ ನಿನ್ನ ಹತ್ರ ಏನು ಮಾತಾಡ್ತಿದ್ದೀನಿ ಅಂತ ಕಾನ್ಷಿಯಸ್ ಆಗಿ ಇಟ್ಕೊಂಡು. ಇನ್ನೇನು ನನಗೆ ನೀನು ಮ್ಯಾಟ್ರೇ ಅಲ್ಲ, ನೀನು ಮಾತಾಡೋ ಗುರು, ನೀನು ಏನೇ ಮಾತಾಡೋ ನನ್ನ ಲೆವೆಲಿಗೆ ಬಂದು ನೀನು ಮಾತಾಡೋಕ್ಕಾಗಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ಮೆಂಟಲಿ. Where do you think Manju lost his game? He didn't play against me. Actually, yeah. Correct. But he was ಅನ್ಸುತ್ತೆ ಮಧ್ಯದಲ್ಲಿ, ಬಟ್ ದಟ್ ಬ್ರೋ ಕೋಡ್ ಡಿಸ್ಟರ್ಬ್ಡ್ ಹಿಮ್. ಟು ಬಿ ಆನೆಸ್ಟ್, ಹನುಮಂತ ಒಬ್ಬನೇನ ನಿಮ್ಮ ಅಗೇನ್ಸ್ಟಾಗೆ ಸ್ಮಾರ್ಟಾಗಿ ಇದ್ದಿದ್ದು, ಇಂಟೆಲಿಜೆಂಟಾಗೆ? ನಾನು ಹಂಗೆ ಹೇಳಕ್ಕೆ ಹೋಗಲ್ಲ, ಎಲ್ಲರೂ ಸ್ಮಾರ್ಟಾಗೇ ಇದ್ದರು. ಬಟ್ ಯಾರೂ ಪ್ರಿಕ್ಕೆ ಮಾಡ್ಕೊಳ್ಳಿಲ್ಲ.
ಹೌದು. ಯಾರು ನನ್ನ ಜೊತೆಗೂ ಪ್ರಿಕ್ ಯಾರು ಮಾಡ್ಕೊಂಡಿಲ್ಲ, ಹನುಮನ್ ಜೊತೆಗೂ ಯಾರು ಪ್ರಿಕ್ ಮಾಡ್ಕೊಂಡಿಲ್ಲ. ದಟ್ ವಾಸ್ ಅನ್ ಆಡೆಡ್ ಅಡ್ವಾಂಟೇಜ್ ಟು ಯು. ಬಟ್ ಟ್ರಸ್ಟ್ ಮೀ, ನಾನು ಒಂದು ಲಾಸ್ಟ್ ನಾಮಿನೇಷನ್ ಪ್ರೊಸೆಸ್ಸಲ್ಲಿ ನಾನು ಇದನ್ನು ಇಂಟೆನ್ಷನ್ ಆಗಿ ಹೇಳ್ತೀನಿ, ಓಕೆನಾ? ನನ್ನನ್ನು ಎಲ್ಲರೂ ಬ್ಯಾಡ್ ಬಾಯ್ ಅಂತ ಅನ್ಕೊಂಡಿದ್ರು, ನಾನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರು, ನಾನು ಮೈಂಡ್ ಗೇಮ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ರು. ನೀವು ಇಷ್ಟೆಲ್ಲ ಅನ್ಕೊಂಡ್ರು ಲಾಸ್ಟಲ್ಲಿ ಯಾಕೆ ನಾನು ನಾಮಿನೇಟ್ ಮಾಡಲಿಲ್ಲ ಅಂತ. ಕರೆಕ್ಟ್. ಹೌದು. ಇಡೀ ಮನೆ ನಾಮಿನೇಟ್ ಮಾಡಲ್ಲ ನನ್ನ, ಭವ್ಯ ಒಬ್ಳೇ ನಾಮಿನೇಟ್ ಮಾಡ್ತಾಳೆ. ಹೌದು. ವೆರಿ ಟ್ರೂ. ಇಡೀ ಮನೆ ಮರ್ತೋದ್ರೆ ನನ್ನನ್ನು ಅಂತ. ಆ ವೀಕ್ಲಿ ಎಲ್ಲರೂ ನಾಮಿನೇಷನ್ ಆಗಿರ್ತಾರೆ, ನಾನು ಒಬ್ಬನ ಬಿಟ್ಟು. ನನ್ನ, ಮೋಕ್ಷಿತಾ ಮತ್ತು ಹನುಮನ್ನ ಬಿಟ್ಟು 3 ಟಾಪ್ 3 ಇರ್ತೀವಿ. ನಂದು 0.02 ಸೆಕೆಂಡ್ಸಲ್ಲಿ ಮಿಸ್ ಆಗಿರುತ್ತೆ. ಇದು ಕಂಟೆಂಡರ್ಶಿಪ್ಪಿಂದ ಟಾಸ್ಕು ಕ್ಯಾಪ್ಟನ್ಸಿ ಹೋಗಿರುತ್ತೆ. ಅದು ನೆಕ್ಸ್ಟ್ ವೀಕ್ ಬಂತು ಅಂದರೆ ನಂಗೆ ಯಾರು ಗೇಮೇ ಕೊಡಲ್ಲ, ಕಟ್ ಮಾಡಿದ್ರೆ ಯಾರು ನಾಮಿನೇಟು ಮಾಡಲ್ಲ. ಕರೆಕ್ಟ್. ಹೌದು, ಐ ರಿಮೆಂಬರ್ ದಟ್. ಈಗ 11 ಸೀಸನಲ್ಲಿ ಮೊದಲನೇ ಸೀಸನಿಂದ ಒಂದು 9 ಸೀಸನ್ವರೆಗೂ ಅಂತ ತಗೊಳ್ಳೋಣ. ಐ ಫೀಲ್ ಲೈಕ್ ದೆರ್ ವಾಸ್ ಒಂದು ಕೈಂಡ್ ಆಫ್ ಒಂಥರ ಅಂದರೆ ಪ್ರತಿನಿತ್ಯನೂ ಜಗಳ ಇಲ್ದಿರ, ಎಮೋಷನ್ಸ್ಗಳು ತುಂಬ ಹೈ ಇಲ್ದಿರ ಒಂದು ಸ್ಥೀಮಿತದಲ್ಲಿ ಇರ್ತಿತ್ತು ಮುಂಚಿನ ಸೀಸನ್ಸ್ಗಳು. ಈ ಲಾಸ್ಟ್ ಸೀಸನು ಈ ಸೀಸನ್ ತೊಗೊಂಡ್ರೆ ನೀನು ಇಲ್ಲಿ ಊಟಕ್ಕೆ ಕೂತ್ಕೊಂಡ್ರು ಜಗಳ, ಊಟ ಮಾಡಿದ್ರು ಜಗಳ, ಟಾಯ್ಲೆಟ್ಗೆ ಹೋದ್ರೆ ಜಗಳ, ಇದೋರು ಜಗಳ 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 ಅನ್ನೋದು ಒಂದು ಪಾಯಿಂಟಿಗೆ ಒಬ್ಬ ವೀಕ್ಷಕನಾಗಿ ನನಗೆ ನೋಡ್ತಿರ್ಬೇಕಾದ್ರೆ ನನಗೆ ಎಷ್ಟೊಂದು ಸಲ ಅನಿಸ್ತಿತ್ತು, ನಾನು ಊಟ ಮಾಡ್ತಾ ಹಿಂಗೆ ನೋಡ್ತಾ ಇದ್ದೀನಿ, ನನ್ನ ಅಮ್ಮ ಮಾತಾಡ್ತೀನಿ, ನಮ್ಮಮ್ಮ ಹಿಂಗೆ ಕಿರ್ಚಾಡ್ತಿದಾರೋ ಇವರು ಅಂತಿದ್ದಾರೆ. ನಾನು ಹೇಳಿ ಹಿಂಗೆ ಬದುಕ್ತಾರೆ ಇವರು. ನನ್ನ ತಲೆಯಲ್ಲಿ ಒಬ್ಬ ನಾರ್ಮಲ್ ಮನುಷ್ಯ ಹೆಂಗೆ ಓಡುತ್ತಂದ್ರೆ, ಈ ಜಗಳ ಆದಮೇಲೆ ಇವ್ನು ಹೋಗ್ಬಿಟ್ಟು ಹಿಂಗೆ ಮಲ್ಕೊಂಡಿರ್ತಾನೆ. ಒಂದು ದಿವಸ ಒಬ್ಬ ವ್ಯಕ್ತಿ ಜೊತೆ ನಾನೊಬ್ಬ ಜಗಳ ಮಾಡ್ತು ಅಂತಲೇ ಅನ್ಕೊಳ್ಳ, ನನಗೆ ಹೋಲ್ ಡೇ ಪೀಸ್ ಆಫ್ ಮೈಂಡ್ ಇರಲ್ಲ. ಐ ಕೆನಾಟ್ ಗೋ ಹೋಮ್, ನಿದ್ದೆ ಮಾಡೋಕ್ಕಾಗಲ್ಲ, ಒಳಗಡೆ ಏನೋ ಇರುತ್ತೆ, ಜಗಳ ಆಡೋದೇ ಕಮ್ಮಿ ಅಂತ. ನಿಮಗೆ ಪ್ರತಿ ಕ್ಷಣನೂ ಗುರುವಲ್ಲಿ ಒಂದು 24 ಗಂಟೆ ಅಂತ ತೊಗೊಂಡು ಇವನ ಜೊತೆ ಇಲ್ಲಿ ಜಗಳ, ಅವಳ ಜೊತೆ ಇಲ್ಲಿ ಜಗಳ, ಇವಳ ಜೊತೆ ಇಲ್ಲಿ ಜಗಳ. ಅಲ್ಲಿ ಆಗ್ತಾ ಇದ್ದಿದ್ದು ಏನು ಗೊತ್ತಾ, ಜೋರಾಗಿ ಮಾತಾಡೋರು ಕಾಣಿಸ್ಕೋತಾರೆ ಅನ್ನೋದೊಂದು ಫೀಲಿಂಗ್ ಇತ್ತು ಎಲ್ಲರಿಗೂ. ಅದು ಯಾಕೆ ಅಂತ ಫಸ್ಟಿಂದಾನೆ ಇವ್ರು ಜಗದೀಶ್ ಸರ್ ಹಂಗೆ ಮಾಡ್ಬಿಟ್ಟು ಹೊಟ್ಟೋದ್ರಲ್ಲ. ಅವ್ರಂಗೆಲ್ಲ ಆಡ್ತಾ ಇದ್ರು. ವೀಕೆಂಡಲ್ಲಿ ಬಂದು ಸುದೀಪ್ ಸರ್ ಹೇಳ್ತಾರೆ, ನೀವು ಚೆನ್ನಾಗಿ ಆಡ್ತಿದ್ದೀರಾ ಅಂತ ಫಸ್ಟ್ ವೀಕ್. ಸರಿನಾ? ಎಲ್ಲರೂ ಅವ್ರ ಐಡೆಂಟಿಟಿ ಮಾತಾಡಬೇಕಾಗತ್ತೆ, ತೋರಿಸ್ಕೋಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರು ನಿಮಗೆ ಸಿಂಪಲ್ ಆಗಿ ಅಂದೆ, ಇಲ್ಲಾದರೆ ಬಿಡೋ ಏನೋ ಅಂದ ಫ್ರೆಂಡ್ಶಿಪ್ಪಲ್ಲಿ ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾರೆ. ಬಟ್ ಅಂತಂದರೆ ಇವನೇನು ಹಿಂಗೆ ಅನ್ಸ್ಕೊಂಡು ಸುಮ್ಮನೆ ಆಗ್ತಾವನಲ್ಲ ಅಂತ 17 ಒಪಿನಿಯನ್ಸ್ ಬರುತ್ತೆ. ಇಲ್ಲ ಇವನು ಯಾಕೆ ಮಾತಾಡ್ತಾನೆ ಇಲ್ಲ ಅಂತ 17 ಒಪಿನಿಯನ್ ಬರುತ್ತೆ. ನೀನು ಅವ್ರು ಹೇಳ್ದಾಗ ಮಾತಾಡಲಿಲ್ಲ ಅಂತ 17 ಜನ ಅದೇ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಫಸ್ಟೇ ರಿವರ್ಟ್ ಆಗಿಬಿಟ್ರೆ ಎಲ್ಲರ ಮೇಲೂ ಅಂತ. ಅದಕ್ಕೆ ಎಲ್ಲರೂ ಪ್ರತಿಯೊಂದು ವಿಷಯಕ್ಕೂ ಮಾತಾಡೋದಕ್ಕೆ ಶುರು ಮಾಡಿದ್ರು. ಸೊ ಯು ಮೀನ್ ಟು ಸೇ, ಅಕಸ್ಮಾತ್ ನೀವು ಪ್ರತಿಕ್ರಿಯೆಗಳು ಕೊಡ್ದಿರ ಮಾತಾಡಿದ್ರೆ ಇದ್ದಿದ್ದಿದ್ರೆ ನೀವು ಕಾಣಿಸ್ಕೊಂತಾನೆ ಇರಲಿಲ್ಲ ಅನ್ಸುತ್ತಾ ಹೆಚ್ಚಾಗಿ? ಮೈಟ್ ಬಿ. ಬಟ್ ನೀವು ಮಾಡ್ತಿರ್ಲಿಲ್ಲ. ಲೆಟ್ಸ್ ಅಕ್ಸೆಪ್ಟ್ ದ ಫೈಟ್. ಅಂದರೆ ನಾನು ಜಗಳ ಮಾಡ್ತಿರಲಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ದೆ. ಕರೆಕ್ಟ್. ಜಗಳ ಮಾಡ್ತಿರ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕಂಟೆಂಟ್ ನೋಡಿದ್ರೆ ಈಗ ಚೈತ್ರ ಅಥವಾ ಜಗದೀಶ್ ಇದ್ದಾಗಂತೂ ನಂಗೆ ಜಗದೀಶ್ ತಿತ್ತೀನಿ ಒಂದೊಂದ್ಸಲಿ ನಂಗೆ ಅಯ್ಯೋ ಅನ್ಸುತ್ತೆ. ಈಗ ಮೊನ್ನೆ ರೀಸೆಂಟಾಗಿ ಅವ್ರಿಗೆ ಏನೇನು ಆಯ್ತಾ ಪಾಪ ಹೊರಗಡೆ ಬಂದಮೇಲೆ ಆ ಕಮೆಂಟ್ಸ್ಗಳೆಲ್ಲ ನೋಡಿದಾಗ, ಅಂದರೆ ಐ ಫೀಲ್ ಲೈಕ್ ಸೆಲ್ಫ್ ಇನ್ವೈಟೆಡ್ ಟ್ರಬಲ್. ನೀನೇ ಇದನ್ನು ಇನ್ವೈಟ್ ಮಾಡಿಕೊಂಡೆ ಅಂತ ನನಗನ್ಸುತ್ತೆ. ಅದೇ ರೀತಿ ಚೈತ್ರ ನೋಡಿದಾಗಲೂ ಅನ್ಸುತ್ತೆ, ಶಿ ಆಲ್ಸೋ ಲಾಸ್ಟ್ ದ ಟ್ರ್ಯಾಕ್. ಮಂಜು, ಉಗ್ರಂ ಮಂಜು ಅಂತ ಏನು ತಗೊಂಡು ಬಂದ್ರು ಅವರು ಈ ಲಾಸ್ಟ್ ದ ಟ್ರ್ಯಾಕ್. ಸೀಮಿತದಲ್ಲಿ ಇದ್ದವರು ಈಗ ನೀವು ಡೇ 1 ಇಂದ ಡೇ 1 ಹನುಮಂತ ಮಧ್ಯದಲ್ಲಿ ಬಂದ, ಮಧ್ಯ ಅಂದರೆ ಮೂರನೇ ವಾರಕ್ಕೆ. ಆ್ಯಂಡ್ ರಜತ್ ಡೇ 1 ಇಂದನೂ ಕಿರ್ಚಾಡ್ಕೊಂಡಿದ್ರು, ಅವ್ರು ಲಾಸ್ಟ್ವರೆಗೂ ಕಿರ್ಚಾಡ್ಕೊಂಡು ಅವರು ಇದ್ರು, ಅವ್ರದ್ದೇನಿಲ್ಲ. ಬಟ್ ಫಾರ್ ಎ ಪರ್ಸನ್ ಲೈಕ್ ಯು, ಫ್ರಮ್ ಡೇ 1 ಟು ಡೇ ಎಂಡ್ ಇರೋದಕ್ಕೆ it takes a lot. ಫಾರ್ ಮೀ ಎಕ್ಸಾಸ್ಟಿಂಗ್. ನಂಗೆ ಈಗ 120 ದಿನ ಆದಮೇಲೆ ಐ ಆಮ್ ಫೀಲಿಂಗ್ ಲೈಕ್ ಒಂದು ಸ್ವಲ್ಪ ದಿನ ರಿಲ್ಯಾಕ್ಸ್ ಬೇಕು ಅಂತ. ಬಿಕಾಸ್ ಟೂ ಮಚ್ ಥಿಂಕಿಂಗ್. ಬಿಕಾಸ್ ನಿನ್ನನ್ನು ನಾನು ಅಪೋಸಿಟ್ ಆಗಿ ಆಡಕ್ಕೆ ಬಂದಿರೋದು ನಾನು. ಸೊ ನಿನ್ನನ್ನು ನಾನು ಹೊಗಳಲ್ಲ, ನಿನ್ನನ್ನು ನಾನು ಬೈಯಲ್ಲ. ಸೊ ನಿನ್ನಿಂದ ನಂಗೆ ಯಾವುದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಬೇಡ. ನೀನು ನನ್ನನ್ನು ಒಳ್ಳೆಯವನು ಅನ್ಬೇಕು, ಹೆಂಗಿರ್ಬೇಕು ನಿನ್ನ ಹತ್ರ ನಾನು ಅಂತ. ಅಗ್ರೀಡ್. ನಿನ್ನ ಹತ್ರ ನಾನು ಜಗಳ ಆಡಕ್ಕೆ ಬರಲ್ಲ ಗುರು. ನೀನು ನನ್ನನ್ನು ನಾಮಿನೇಟ್ ಮಾಡಬಾರ್ದು. ನೀನು ಮನೇಲಿದೆಯಾ, ನೀನು ಕಪ್ ಗೆಲ್ಲಕ್ಕೆ ಬಂದಿದೆಯಾ. ಬಟ್ ನೀನು ಕಪ್ ಗೆಲ್ಲಕ್ಕೆ ಬಂದಿದ್ದು ನನ್ನ ಹೆಸರು ಹೇಳಬೇಕು, ಹೆಂಗೆ ಹೇಳಿಸ್ಬೇಕು ನಿನ್ನ ಬಾಯಲ್ಲಿ ಅಂತ. ಹೊರಗಡೆ ಬರ್ತಿರಂಗೆ ಫಸ್ಟ್ ಥಿಂಗ್ ಮೊಬೈಲ್ ನೋಡಿದಾಗ ಏನು ಅನಿಸ್ತು? ಏನು ಅನಿಸಿರ್ಲಿಲ್ಲ. ಟು ಬಿ ಫ್ರ್ಯಾಂಕ್, ಐ ಆಮ್ ಓಪನ್ ವಿತ್ ಯು. ನಂಗೆ ಹಂಗೆಲ್ಲ ಡ್ರಾಮಾ ಮಾಡೋಕ್ಕೆ ಬರಲ್ಲ. ವಾವ್ ಹಂಗೆ ಅನ್ನಿಸ್ತು, ಹಿಂಗೆ. ನೋ, ಐ ವಾಸ್ ಲೈಕ್ ಓಕೆ, ಐ ನೋ ಇಟ್, ದಿಸ್ ಇಸ್ ದ ಗೇಮ್ ಐ ಆಮ್ ಪ್ಲೇಯಿಂಗ್. ಬಟ್ ಅನಿಸ್ತಿತ್ತು ಆ ಮಧ್ಯದಲ್ಲಿ ಎಲ್ಲರೂ ಹಿಂಗೆ? ಇಲ್ಲ, ನಿಮಗೆ ಮರ್ತೋಗುತ್ತೆ ಟೋಟಲಿ. ಸಿ ಕಮಾನ್, ನಾವು ಏನೋ ಸಬ್ಕಾನ್ಷಿಯಸ್ಸಿಗೆ ಹೇಳ್ಬಿಟ್ಟೆ ಹೋಗಿದ್ದು ನಾವು ಮನೆ ಒಳಗೆ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ಇಟ್ಸ್ ಅ ಗೇಮ್, ಕ್ಯಾಮ್ರಾ ಇರುತ್ತೆ ಅಂತ ಗೊತ್ತು. ಆ್ಯಂಡ್
ನಿಂಗೆ ಅಲ್ಲಿ ಏನು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಗೊತ್ತು. ದಟ್ ಇಸ್ ದ ರಿಯಾಲಿಟಿ. ಎಲ್ಲ 17 ಜನ ನ್ಯೂ ಪರ್ಸನ್ ಜೊತೆಗೆ ಬದುಕಬೇಕು ಅನ್ನೋದು ಗೊತ್ತು. ನೀನು ಇಷ್ಟು ಸಬ್ಕಾನ್ಷಿಯಸ್ಸಿಗೆ ಫೀಡ್ ಮಾಡಿದಾಗ ಅಫ್ಕೋರ್ಸ್ ನಿನಗೆ ಗೊತ್ತದು ಇಟ್ ಇಸ್ ಅ ಬಿಗ್ ಬಾಸ್ ಹೌಸ್ ಅಂತ. ನಿಜ. ಯು ಕ್ಯಾನ್ ಫರ್ಗೆಟ್ ಔಟ್ ಸೈಡ್. ಬಟ್ ಎಷ್ಟೊತ್ತು ಅಂತ ಮಾತಾಡೋಕ್ಕಾಗುತ್ತೆ ತ್ರಿವಿಕ್ರಮ್? ಅಲ್ಲ, ಮಾತಾಡ್ದಷ್ಟೇ ಅವ್ರಿಗೆ ತೋರಿಸ್ತಾ ಇದ್ದಿದ್ದು ನಿಮಗೆ. ಬಾಕಿ ಟೈಮ್ ಸುಮ್ಮನೆ ಕೂತ್ಕೊಳ್ಳೋದು ಇರ್ತಿತ್ತ? ಅಂದರೆ 24 ಅವರ್ಸಲ್ಲಿ ಈಗ 1 hour ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಾವು. ಇದಾದ್ಮೇಲೆ ಒಂದು 1/2 hour ಬ್ರೇಕ್ ತೊಗೊತೀವಿ. ಆ ಬ್ರೇಕಿಗೆ ನೀವು ಹೈಡಲ್ ಆಗಿರೋದು ನಾವು ಏನು ಇದು ಮಾಡ್ತಿರ್ಲಿಲ್ಲ ಅಷ್ಟೇ. ಒಬ್ಬ ಪರ್ಸನ್ 24 ಅವರ್ಸಲ್ಲಿ ಏನು ಬೆಸ್ಟ್ ಕೊಡೋಕ್ಕಾಗುತ್ತೆ ಅದನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಒಂದು ಚಟುವಟಿಕೆ ಆದಾಗ ಮ್ಯಾಕ್ಸಿಮಮ್ ಒಂದು ಕ್ಯಾರೆಕ್ಟರ್ ರೈಸ್ ಆಗುತ್ತೆ, ಅದಾದ್ಮೇಲೆ ಟರ್ನಾಗುತ್ತೆ. ಸಿಂಪಲ್ ವರ್ಡ್ಸಿಗೆಲ್ಲ ಜಗಳ ಆಡೋರು ನಂಗೆ ಅದೇ ಬೇಜಾರು ಅನಿಸ್ತಾ ಇದೆ. ಐ ಆಮ್ ಲೈಕ್, ನಾನು ನೋಡಿ ನಗ್ತಿದ್ದೆ ನಾನು. ಗುರು, ಇದು ಜಗಳ ಆಡೋ ಮ್ಯಾಟ್ರ, ಇದು ಜಗಳ ಆಡೋ. ಅದನ್ನ ಬಿಟ್ಟರೆ ಅವ್ನು ಇನ್ನೇನು ಶೋಕೇಸ್ ಮಾಡ್ಬೋದು? ಇನ್ನು ಬೇರೆ ಏನು ಶೋಕೇಸ್ ಮಾಡ್ಕೋಬೋದು ಅವನು? ಆ ಥರ ಮಾತಾಡೋದು ಬಿಟ್ಟರೆ, ಆ ಥರ ವಿಷಯಕ್ಕೆ ನಾನು ಟ್ರಿಗರ್ ಆಗಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನು ಶೋಕೇಸ್ ಮಾಡ್ತಾರೆ? ಆ ಕ್ಯಾರೆಕ್ಟರ್ಗಳಿಗೆ ಏನು ಇರಲಿಲ್ಲ. ಸೊ ಇದು ಶೋಕೇಸ್ ಆಯ್ತು ಅಷ್ಟೇ. ಆಮೇಲೆ ಅದಕ್ಕೆ ನೋಡಿ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರೂ ಎಗರಾಡಕ್ಕೆ ಶುರು ಮಾಡ್ತಾರೆ. ಹೌದು, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರೂ ಒಂಥರ ಹದ್ದುಗಳ ಥರ ನಾನಾ ಅದರಲ್ಲಿ ಕ್ವೈಟ್ ಆಗಿದ್ದಿದ್ದು ಎರಡೇ. ಕರೆಕ್ಟ್, ನಾನು ಅದೇ ಹೇಳ್ತೀನಿ, ಕ್ವೈಟ್. ಸಿ, ಬಿಗ್ ಬಾಸ್ ಒಂದು ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ. ಇಫ್ ಯು ಥಿಂಕ್ ಡೇ ಒನ್ನಲ್ಲಿ ಯಾರು ಐಡೆಂಟಿಫೈ ಮಾಡೋಕ್ಕಲ್ಲ, ಇವನೇ ವಿನ್ನರು, ಇವನೇ ಹೋಗ್ತಾನೆ ಅಂತ. ಒಂದು ಪಾಯಿಂಟ್ ಆದಮೇಲೆ ಗೊತ್ತಾಗುತ್ತೆ. ಅವ್ನ ಆಟ ನೋಡ್ತಿರ್ಬೇಕಾದ್ರೆ ಜನರೇ ಡಿಸೈಡ್ ಮಾಡಿಬಿಡ್ತಾರೆ. ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪ್ರತಿ ಸೀಸನಲ್ಲಿ ನೋಡ್ಬಿಟ್ಟಿದ್ದೀನಿ, ಗುರು ಇವನು ಗೆಲ್ಲೋ ಸಾಧ್ಯತೆ ಇದೆ ಅಂತ ಯಾರು ಹೇಳ್ತಾನೋ ನಿಜ ಅವ್ನು ಹಾಗೆ ಹೋಗ್ತಿರ್ತಾನೆ. ವಿಚ್ ಈಸ್ ಯುವರ್ ಫೇವ್ರೆಟ್ ಸೀಸನ್ ಅದರ್ ದನ್ 11? ನಂಗೆ ರೂಪೇಶ್ ಶೆಟ್ಟಿ ಇಷ್ಟ ಆಗಿತ್ತು. ಓ, ಐ ಥಿಂಕ್ 9. ದ ವೇ ಈ ಕ್ಯಾರಿಡ್ ಹಿಮ್ಸೆಲ್ಫ್ ತುಂಬ ಇಷ್ಟ ಆಗಿತ್ತು. ಆಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ. ಕರೆಕ್ಟ್. ಹಂಬಲ್ ಪರ್ಸನ್. ದ ವೇ ಹಿ ಪ್ಲೇಡ್ ನೈಸ್. ನನಗೆ ಇಷ್ಟ ಆಗಿತ್ತು. ಎಲ್ಲ ಬಿಗ್ FM ಎಂಪ್ಲಾಯೀಸ್ ಆರ್ ವೆರಿ ಹಂಬಲ್. ನೋ, ಹಿ ವಾಸ್ ಮೈ ಕಲೀಗ್. ಅವ್ರು ಮಂಗಳೂರಲ್ಲಿ ಇದ್ರು, ನಾವು ಬೆಂಗಳೂರಲ್ಲಿ ಇದ್ವಿ. ಸೊ ಹಂಗಾಗಿ. ಬಟ್ ನಿಮ್ಮ ಅಮ್ಮಂಗೆ ಏನು ಅನಿಸ್ತು? ಲೆಜಿಟ್ ಆಗಿ ಶಿ ವಾಸ್ ವೆರಿ ಹ್ಯಾಪಿಯಾ? ಅದೇ, ಮಗ ಗೆಲ್ಬೇಕು ಅನ್ನೋದು ಯಾವಾಗಲೂ ಇರುತ್ತೆ ಅನ್ನೋದೊಂದು ಬಿಟ್ಟರೆ, ದಟ್ಸ್ ಟ್ರೂ. ಅದರ್ ದನ್ ದಟ್ ಶಿ ಇಸ್ ಓಕೆ. ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಪಟ್ರಾ? ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಪಟ್ರು. ಐ ಥಿಂಕ್ ತುಂಬ ಅದ್ದೂರಿ ಸ್ವಾಗತ ಸಿಗ್ತಲ್ಲ ನಿಮ್ಗೆ ಹೊರಗಡೆ? ಎಕ್ಸಾಕ್ಟ್ಲಿ. ನನಗೆ ಅದೇ ಸರ್ಪ್ರೈಸ್ ಅನ್ಸಿದ್ದು. ಓಕೆನಾ, ಇಲ್ಲಿಂದ ಹೋಗ್ಬೇಕಾದ್ರೆ ರೆಗ್ಯುಲರ್ ಆಗಿ ಅವ್ರ ಜೊತೆ ರೋಡ್ ಸೈಡಲ್ಲಿ ಟೀ ಕುಡ್ಕೊಂಡು, ಅವ್ರ ಮನೇಲಿ ಹೋಗಿ ಏನು ಸ್ಯಾಟರ್ಡೇ ನೈಟ್ ಬಂದರೆ ನನ್ನ ಕಷ್ಟ ಅವ್ರಿಗೆ ಹೇಳ್ಕೊಂಡು, ಅವ್ರ ಕಷ್ಟ ನಂಗೆ ಹೇಳ್ಕೊಂಡು ಕೂತಿರ್ತಿದ್ದು ಹುಡುಗರು ನಾವೆಲ್ಲ. ಆ್ಯಂಡ್ ಆಲ್ ಆಫ್ ಎ ಸಡನ್ ಇದ್ಯಾವುದೋ ಶೋ, ನನಗೆ ಅಲ್ಲಿ ಮನೇಲೇ ಇದು ಬಂದಿದ್ದು ಫೀಲಿಂಗ್ ಅಲ್ವಾ ನನಗೂ. ನಿಮ್ಗೆ ಗೊತ್ತಿರಲ್ಲ ನನಗೆ ಹೊರಗಡೆ ಏನಾಗಿರುತ್ತೆ, ಯಾವ ಥರ ಏನಾಗಿರುತ್ತೆ ಅಂತ. ಇಟ್ ಇಸ್ ಜಸ್ಟ್ ಎ ಕ್ರಿಕೆಟ್ ಮ್ಯಾಚ್ ಫಾರ್ ಮೀ. ಆ್ಯಂಡ್ ಅಲ್ಲಿ ಹೋಗಿದ್ದೀನಿ, ಆಡ್ಕೊಂಡಿದ್ದೀನಿ, ಬಂದಿದ್ದೀನಿ. ನಾನು 100 ಹೊಡೆದಿದ್ದೀನೋ 50 ಹೊಡೆದಿದ್ದೀನೋ ಅದು ನನಗೆ ಗೊತ್ತಿಲ್ಲ. ಐ ವಾಸ್ ಜಸ್ಟ್ ಔಟ್. ಸರಿನಾ? ಆಚೆ ಬಂದಿದ್ದ ತಕ್ಷಣ ಏನು ಸಕ್ಕತ್ತಾಗಿ ಆಡದೆ ಗೊತ್ತಾ ನೀನು ಅಂತಂದರೆ, ನಾನು ಅಲ್ಲಿ ಬದುಕಿದ್ದ ದಿನ ಇವ್ರಿಗೆ ಚೆನ್ನಾಗಿ ಆಡ್ದಂಗೆ ಕಾಣಿಸಿದ್ಯಾ ಅಂತ. ಆ್ಯಕ್ಚುಲಿ ಹೌದು, ನಾನು 120 ದಿನ ಬದುಕು ಬಂದಿದ್ದೀನಿ, ಇವ್ರು ಅದನ್ನು ಚೆನ್ನಾಗಿ ಆಡಿದ್ಯಾ ಅಂತ ಹೇಳ್ತಾ ಇದ್ದಾರಲ್ಲ ಅಂತ. ಅಂದರೆ ಅದು ಆಟ. ಇಟ್ಸ್ ಎ ಬಿಗ್ ಬಾಸ್ ಗೇಮ್ ಥರನೇ. ದಟ್ ಇಸ್ ವಾಟ್ ನಾನು ಅದೇನೇ ನಿಮ್ಗೆ ಹೇಳಿದ್ದು. ನಿಮಗೆ ಆಟವಾಗಿ ತೋರಿಸಿದ್ದಾರೆ, ನಮಗೆ ಬದುಕಕ್ಕೆ ಬಿಟ್ಟಿರ್ತಾರೆ. ನಿಮಗೆ ಪಾಠನೇ ಅದು, ನಮಗೆ ಬದುಕಕ್ಕೆ ಬಿಟ್ಟಿರ್ತಾರೆ. ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್. ಪ್ಲೀಸ್. ಆಯ್ತಾ? ಇದು ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಮೈ ಸ್ಟೈಲ್, ಬಟ್ ಇದು ಜನರಿಗೋಸ್ಕರ. ಓಕೆ, ಒನ್ ಗುಡ್ ಥಿಂಗ್ ಆ್ಯಂಡ್ ಒನ್ ಲೈಕ್ ಆ್ಯಂಡ್ ಡಿಸ್ಲೈಕ್ ಅಬೌಟ್ ಈಚ್ ಕಂಟೆಸ್ಟೆಂಟ್. ಓಹ್, ದಿಸ್ ಟಫ್. ಓ, ಐ ಥಾಟ್ ಇಟ್ಸ್ ಗೋಯಿಂಗ್ ಟು ಬಿ ಹೆಸರು ಕೇಳ್ತಾ ಹೋಗ್ಬಿಡಿ. ಹೆಸರು ನಾನು ಹೇಳ್ತಾ ಹೋಗ್ತೀನಿ. ಸೊ ಟು ಬಿಗಿನ್ ವಿತ್ ಹನುಮಂತ. ಅವ್ನ ಸಿಂಪ್ಲಿಸಿಟಿ, ಅವ್ನು ಇದ್ದಿದ್ದ ರೀತಿ ತುಂಬ ಇಷ್ಟ ಆಗೋದು. ಬಟ್ ತುಂಬ ಸಿಂಪಲ್ ಆಗಿದ್ದು ಆ್ಯಂಡ್ ತುಂಬ ಆರಾಮಾಗಿದ್ದಿದ್ದು ನೆಗೆಟಿವ್ ಅಂತ ಅನ್ನಿಸ್ತು. ಮಂಜಣ್ಣ ಪ್ಲೇಯರ್, ಯಾವ ಥರ ಪ್ಲೇಯರ್? ಸ್ಟಿಚ್ ಮೆಟೀರಿಯಲ್ ಫಾರ್ ಬಿಗ್ ಬಾಸ್ ಹೌಸ್. ಪ್ರಾಪರ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತು. ಬಟ್ ನೆಗೆಟಿವ್ ಅನಿಸಿದ್ದು, ಡಿಸ್ಲೈಕ್ ಅನಿಸಿದ್ದು ನನಗೆ ಕನ್ಸಿಸ್ಟೆನ್ಸಿ ಇಲ್ಲ. ಯು ಶುಡ್ ಹ್ಯಾವ್ ಅ ಕನ್ಸಿಸ್ಟೆನ್ಸಿ ಆ್ಯಂಡ್ ಕ್ಲಾರಿಟಿ ಇರಲಿಲ್ಲ. ಇದು ನನಗೆ ಮಿಸ್ ಹೊಡ್ತಿದ್ದು. ಡಿಸ್ಲೈಕ್. ಭವ್ಯ, ಅವಳು ಯಂಗರ್ ಒನ್. ಸರಿನಾ? ತುಂಬ ಚಿಕ್ಕವಳು ಅಂತ ಅನ್ನಿಸ್ತಾಳೆ, ತುಂಬ ಕ್ಯೂಟ್ ಅನ್ನಿಸ್ತಾಳೆ. ಸೊ ನಿಮಗೆ ಆ ಪಪೆಟ್ ಫೀಲಿಂಗ್ ಕೊಡ್ತಾಳೆ. ಸೊ ಆ ಮಚ್ಚ ಮಗ ಅನ್ನೋ ಒಂದು ಹುಡುಗರಿಗೆ ಹೆಂಗೆ ಬೇಕೋ ಹಂಗಿರ್ತಾಳೆ. ಇನ್ನು ಡಿಸ್ಲೈಕ್ ಅನಿಸಿದ್ದು ಈಗರ್, ಎಲ್ಲದಕ್ಕೂ ಅರ್ಜೆನ್ಸಿ. ದಟ್ ಡಿಸ್ಲೈಕ್. ಲೈಕ್ ಅರ್ಜೆನ್ಸಿಲಿ ಏನೋ ಒಂದು ತಪ್ಪು ಮಾಡ್ಕೊಂಬಿಡೋದು. ತಾಳ್ಮೆ ಇಲ್ಲ. ಮೋಕ್ಷಿತಾ ಸಿಂಪಲ್. ಅಂದರೆ ಕ್ಲಾರಿಟಿ ಇಲ್ದಿದ್ದು ನನಗೆ ಇಷ್ಟ ಆಯಿತು. ಕ್ಲಾರಿಟಿ ಇಲ್ದೇ ಇರೋದು ಇಷ್ಟ ಆಯಿತು. ಕ್ಲಾರಿಟಿ ಇಲ್ದಲೇ ಇರೋದು ಇಷ್ಟ ಆಯಿತು. ಅಂದರೆ
ಅವ್ರಿಗೆ ಇಲ್ಲಿ ಹೆಂಗೆ ಆಡಬೇಕು ಅನ್ನೋದು ಗೊತ್ತಿಲ್ಲ. ದಟ್ ಇಸ್ ಟೂ ಗುಡ್ ಆ್ಯಕ್ಚುಲಿ. ನೈಸ್. ದಟ್ ಈಸ್ ವೇರ್ ಶಿ ಲವ್, ಏನೋ ಎಲ್ಲರೂ ಇಷ್ಟಪಡೋದಕ್ಕೆ ರೀಸನ್ ಆಗಿದ್ದು ಅದು. ನಿಂಗೇನೋ ಗೊತ್ತಿಲ್ಲ ಬಟ್ ಆಡ್ತಿದ್ಯಾ, ಸಖತ್ತಾಗಿ ಆಡ್ತೀಯ ಬಿಡು ಅಂತ. ನಾನು ಯಾವಾಗಲೂ ಇದೊಂದು ಹೇಳ್ತಿದ್ದೆ, ನಂಗೆ ಡ್ಯಾನ್ಸ್ ಬರಲ್ಲ, ಬಟ್ ಏನಾದರೂ ಮಾಡಿದ್ರೆ ಬರಲ್ಲ ಅಂತಿದ್ದಾನೆ, ಮಾಡಿದ್ರೆ ಖುಷಿನೇ ಅಲ್ಲ, ಗುಂಪಲ್ಲಿ ಸೇರ್ಕೊಂಡ್ಬಿಡುತ್ತ. ಸೊ ಹಂಗೆ ಶುರುವಾಯಿತು. ಡಿಸ್ಲೈಕ್ಸ್ ಅಂತಂದರೆ ಅವ್ರಿಗೆ ಮೈಂಡ್ ರೀಡ್ ಮಾಡೋಕ್ಕೆ ಬರಲಿಲ್ಲ ಯಾರ್ದನ್ನು, ಯಾರೇನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಇಟ್ಸ್ ವೆರಿ ಗುಡ್ ಅಬ್ಸರ್ವೇಷನ್. ಚೈತ್ರ ನಾಲೆಡ್ಜ್ ಮ್ಯಾನ್, ಚಾನ್ಸ್ಲೆಸ್. ನಾನು ಅವ್ರ ಥರ ಏನಾದ್ರು ಬುದ್ಧಿವಂತ ಆಗಬೇಕು ಅಂದರೆ ಇನ್ನೂ 10 ವರ್ಷ ಬೇಕು ನನಗೆ. ಹೌದಾ? ಹೌದು. ಶಿ ಹ್ಯಾಸ್ ನಾಲೆಡ್ಜ್ ಬುಕ್ಕಿನ ಭಂಡಾರನೇ ತಲೆಯಲ್ಲಿದೆ. ಫ್ಯಾಂಟಾಸ್ಟಿಕ್ ಭಂಡಾರ ಶಿ ಇಸ್. ಆ್ಯಂಡ್ ಡಿಸ್ಲೈಕ್ ಈಸ್ ಲೈಕ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲಿ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಪರ್ಫೆಕ್ಟ್, ವೆರಿ ವೆಲ್ ಸರ್. ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು, ಬಟ್ ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ, ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದರ್ವೈಸ್ ಶಿ ವಿಲ್ ಬಿ ಇನ್ ಟಾಪ್ 2 ಮ್ಯಾನ್. ಕಮ್ ಆನ್, ಶಿ ಈಸ್ ಅ ಪ್ಲೇಯರ್. ಆ್ಯಕ್ಚುಲಿ ಐ ಥಾಟ್ ಶಿ ಮೈಟ್ ಬಿ ಇನ್ ಟಾಪ್ 2 ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಟು ಬಿ ಆನೆಸ್ಟ್. ಶಿ ವಾಸ್ ರಿಯಲಿ ಅಷ್ಟು ಕ್ಲಾರಿಟಿ, ಅಷ್ಟು ಇದರಲ್ಲಿ ಏನಾದ್ರು ನಂಗೆ ನಾಲೆಡ್ಜ್ ಇದ್ಬಿಟ್ಟಿದ್ದಿದ್ರೆ ಅವಡ ಬ್ರೇಕ್ ಎವ್ರಿ ಒನ್. ಕರೆಕ್ಟ್, ಯು ಆರ್ ರೈಟ್. ರಜತ್ ಈಸ್ ಅ ರಾಕ್ ಸ್ಟಾರ್. ಟ್ರೂ. ಈಸ್ ಅ ರಾಕ್ ಸ್ಟಾರ್. ಬಂದಿದ್ದ ತಕ್ಷಣ ಆ ಜೋಶು, ಆ ಹೈಪು. ಈಸ್ ದ ಪರ್ಸನ್ ಲೈಕ್ ದಟ್, ಗೋಲ್ಡನ್ ಹಾರ್ಟೆಡ್ ಪರ್ಸನ್, ರಾಕ್ ಸ್ಟಾರ್. ಏನೇ ಇದ್ರು ಹೆಡ್ ಆನ್ ಹೆಡ್ ಅಂತ. ಬಟ್ ಡಿಸ್ಲೈಕ್ ಈಸ್ ಲೈಕ್ ಯುನೋ ಏನಂತಾರೆ, ತಾಳ್ಮೆ, ಮಾತು. ಶೂಟ್ ಇದೆ ಬಟ್ ಎಲ್ಲಿಗೆ ಮಾಡಬೇಕು ಪ್ರಾಪರಾಗಿ ಅನ್ನೋದು ಚೆನ್ನಾಗಿದೆ. ಒಳ್ಳೆ ಅನಾಲಜಿ ಅನಿಸ್ತು. ಶೂಟ್ ಮಾಡೋ ಇದಿದೆ, ಬಟ್ ಎಲ್ಲಿ ಮಾಡಬೇಕು ಅದಿದ್ದಿದ್ರೆ ಮೈಟ್ ಬಿ ವುಡ್ ಹ್ಯಾವ್ ಬಿನ್ ಲೈಕ್ ವಿನ್ ದ ಶೋ ಅಲ್ವಾ? ಯಾ. ಬಟ್ ಸ್ಟಿಲ್ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಸೀಸನ್ ಅನ್ಸುತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿರೋರು. ಎಕ್ಸಾಕ್ಟ್ಲಿ. ಒಬ್ಬ ವಿನ್ನರು, ಇನ್ನೊಬ್ರು ಟಾಪ್ 3ಲಿ. ದೇರ್ ಇಸ್ ನೋ ಲೆಸ್ ಥಿಂಗ್ಸ್ ಇನ್ ದಮ್. ಲೈಕ್ ನನಗೆ ಅನ್ಮುನಲ್ಲೂ ಏನು ಕಡಿಮೆ ಕಾಣಿಸ್ಲಿಲ್ಲ, ರಜತಲ್ಲೂ ಏನು ಕಡಿಮೆ ಕಾಣಿಸ್ಲಿಲ್ಲ. ಆ್ಯಂಡ್ ನನ್ನ 50 ದಿನ ಮುಚ್ಚಾಕ್ದವನು ರಜತ್, ನನ್ನ 20 ದಿನ ಮುಚ್ಚಾಕಿದ್ದು ಹನುಮಂತ. ಯು ಆರ್ ರೈಟ್. ಶಿಶಿರ್ ಟ್ಯಾಲೆಂಟೆಡ್, ಒಳ್ಳೆ ಪ್ಲೇಯರು, ಡಕ್ಔಟ್ ಅಷ್ಟೇ. ದಟ್ಸ್ ಅ ವೆರಿ ಗುಡ್ ಒನ್ ಆ್ಯಕ್ಚುಲಿ. ಒಳ್ಳೆ ಪ್ಲೇಯರ್, ಡಕ್ಔಟ್. ಸೊ ಯು ಕುಡ್ ಹ್ಯಾವ್ ಫೋಕಸ್ಡ್ ಮೋರ್ ಆನ್ ಸೋ ಮೆನಿ ಥಿಂಗ್ಸ್. ಬಟ್ ಸಿ, ನೀವೆಲ್ಲೋ ಯಾರೋ ಹೊಗಳ್ತಾ ಇದ್ದಾರೆ ಅಂತಂದಾಗ ನೀನು ಎಚ್ಚರ ಮಾಡ್ಕೊಂಬಿಡ್ಬೇಕಾಗಿತ್ತು. ಎಲ್ಲರೂ ನೀನು ಹೆಂಗೆ ಹೊಗಳಕ್ಕಾಗತ್ತೆ? ಹ್ಯೂಮನ್ ಟೆಂಡೆನ್ಸಿ. ಎಚ್ಚರ ಆಗ್ಬಿಡ್ಬೇಕಾಗಿತ್ತು. ಎಲ್ಲರೂ ಹೊಗಳ್ತಾ ಇದ್ದಾರಲ್ಲ, ಯಾಕೆ ಹೊಗಳ್ತಾ ಇದ್ದಾರೆ ಅಂತ ಎಚ್ಚರ ಆಗ್ಬಿಟ್ಟಿದ್ರೆ ಇಲ್ಲಿ ನಮ್ಮ ಜೊತೆಗೆ ಇರೋ ಇದರಲ್ಲಿ ಫೈನಲಿಸ್ಟಲ್ಲಿರೋ. ಆ್ಯಕ್ಚುಲಿ 2 ಉತ್ತರ ಕೊಟ್ಟುಬಿಟ್ರಿ. ಲೈಕಲ್ಲಿ ಟ್ಯಾಲೆಂಟೆಡ್, ಡಿಸ್ಲೈಕಲ್ಲಿ ಡಕ್ಔಟ್ ಅಂತ. ಧರ್ಮ, ಕೀರ್ತಿರಾಜ್. ಹೆಸರೇ ಧರ್ಮ ಮ್ಯಾನ್, ಕಮ್ ಆನ್. ಸೋ ಸ್ವೀಟ್, ಅಷ್ಟು ಸ್ವೀಟಾಗಿ. ಈ ಡ್ರಾಮಾ ಇಲ್ಲ, ನೋ ಎಕ್ಸ್ಟ್ರಾ ಪಾಲಿಷಸ್ ಇಲ್ಲ. ನಾನು ಇರೋದೇ ಹೆಂಗೆ ಗುರು, ನನಗೆ ತಾಳ್ಮೆ ಇದೆ. ಈಸ್ ಅ ಪರ್ಸನ್ ಲೈಕ್ ದಟ್. ಸೋ ಸ್ವೀಟ್, ಬ್ರದರ್ ಮೆಟೀರಿಯಲ್. ಡಿಸ್ಲೈಕ್ ಅನಿಸಿದ್ದು ತುಂಬ ಪೇಷನ್ಸ್ ಆಗೋಯ್ತು, ಮಾತಾಡಬೇಕಿತ್ತು ಎಲ್ಲೋ ಅಂತ. ಎರಡೂ ಅದೇ ಆಯಿತು ಅಲ್ವಾ? ಅದು ತೀರಾ ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಅಂದರೆ ನೀನು ತುಂಬ ಒಳ್ಳೆಯವನಾದರೂ ಹೊಡಿತಾರೆ, ಪ್ಲೀಸ್ ಎಚ್ಚೆತ್ಕೊ ಅಂತ ಅಂದ್ರೂ ಮಾತಾಡಲಿಲ್ಲ. ಅಂದರೆ ಮಾತಾಡಿದ್ರು ಬಟ್ ಲಾಸ್ಟ್ ಆಗೋಯ್ತು. ಮಾತಾಡಿದ್ರು ಇರುವೆಗೆ ಒಂದು ಸ್ವಲ್ಪ ಇದನ್ನು ಮಾಡಿದ್ರೆ ಕಚ್ಬಿಡುತ್ತೆ. ಸೊ ಈಯಪ್ಪ ಅದನ್ನು ತಡ್ಕೊಂಡು ಹೆಂಗೆ ಕಷ್ಟನೇ ಅದು. ಬಟ್ ಟೂ ಗುಡ್ ಮ್ಯಾನ್, ಟೂ ಗುಡ್. ಧರ್ಮಣ್ಣ ಇಸ್ ಟೂ ಗುಡ್. ನಂಗೆ ತುಂಬ ಇಷ್ಟ ಆಗೋದ್ರು ಅವರು. ಹೌದಾ? ತುಂಬ ಇಷ್ಟ ಆಗೋದ್ರು. ಒಂದು ಬ್ರದರ್. ನೈಸ್. ಐಶ್ವರ್ಯ, ಬಂಚ್ ಆಫ್ ಟ್ಯಾಲೆಂಟ್. ಬಂಚ್ ಆಫ್ ಟ್ಯಾಲೆಂಟ್, ಎಲ್ಲ ಗೊತ್ತು ಅವ್ರಿಗೆ. ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದು ಗೊತ್ತು. ಶಿ ಟ್ರೈಡ್ ಅವರ್ ಬೆಸ್ಟ್. ಲೈಕ್ ಈಸ್ ಲೈಕ್ ಬಂಚ್ ಆಫ್ ಟ್ಯಾಲೆಂಟ್. ಎಲ್ಲದೂ ಇಷ್ಟ ಆಗ್ತಿತ್ತು ಅವ್ರದ್ದು. ಡಿಸ್ಲೈಕ್ ಅಂತಂದರೆ ಅವ್ರ ಬಗ್ಗೆ ಅವರು ಅಷ್ಟೇ ಎಲ್ಲೋ ಒಂದು ಕಡೆ ಸೇರ್ಕೊಂಡ್ಬಿಟ್ರು, ಕಾರ್ನರ್ಡ್ ಆಗೋದ್ರು. ಸೆಂಟರ್ಗೆ ಬರಬೇಕಾಗಿತ್ತು. ಆ್ಯಕ್ಚುಲಿ ಲಾಸ್ಟ್ ಫ್ಯೂ ಡೇಸ್ ಐ ಮೀನ್ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ನಿಮಗೆ, ಒಬ್ಬರು ಕಾರ್ನರ್ ಹೆಂಗಾಗ್ತಾ ಇದ್ದಾರೆ, ಓಕೆ ಇದು ಫ್ಯಾಗ್ ಎಂಡ್ ಮುಗಿತಾ ಇದೆ. ಪ್ಲೇಯರ್ ಅನ್ನೋದನ್ನು ಮರ್ತ್ಬಿಟ್ರು ಅವರು. ಶಿ ಲಾಸ್ಟ್ ಸಮ್ವೇರ್. ಲೈಕ್ ಅವ್ರ ಪ್ಲೇಯರ್ ಅನ್ನೋದೇನಾದ್ರು ನೆನ್ಪಿಟ್ಕೊಂಡಿದ್ದಿದ್ರೆ ಶಿ ವುಡ್ ಬಿ ಇನ್ ಸೆಂಟರ್. ಧನ್ರಾಜ್
ಅವನೊಂಥರ ಹೆಂಗೆ ಅಂದರೆ ಲೇಟ್ ಸ್ಟಾರ್ಟರ್ ಅವನು. ಓ ಈ ಒಂಥರ ಟೈಲೆಂಡರ್ ಬ್ಯಾಟ್ಸ್ಮನ್. ಎಕ್ಸಾಕ್ಟ್ಲಿ, ಲೇಟ್ ಸ್ಟಾರ್ಟರ್. ಕ್ಲೀನ್ ಪೇಜ್ ಈಸ್, ದಟ್ ಇಸ್ ವಾಟ್ ಐ ಲೈಕ್ ಹಿಮ್. ಲೈಕ್ ಈಸ್ ಅ ನೀಟ್ ಪೇಜ್. ನೀನು ಏನು ಬರೀತೀಯೋ ಅದು ವಾಪಸ್ ಸಿಗುತ್ತೆ ಅಷ್ಟೇ. ಸೂಪರ್. ಏನಾರ ಬರ್ಕೋಬೋದು ಅವನ ಮೇಲೆ. ಈಸ್ ಅ ನೀಟ್ ಪೇಜ್, ವೈಟ್ ಪೇಪರ್. ನಿನ್ಗೇನು ರಿಫ್ಲೆಕ್ಟ್ ಆಗಲ್ಲ. ನೀನು ಸುಮ್ಮನೆ ಪಕ್ಕದಲ್ಲಿ ಇಟ್ಕೊಂಡು ಈಸ್ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆ ಮನೇಲಿ ಯಾರನ್ನ ನಂಬೋದು, ಇಟ್ಕೋಬೋದು, ಜೊತೆಗಿರ್ಬೋದು ಅಂತ ಧನು. ಬಟ್ ಲೇಟಾಗಿ ಸ್ಟಾರ್ಟ್ ಮಾಡ್ದೆ, ಅದು ಇಸ್ ಲೈಕ್ ಆ ಥರ ಇದ್ದು ಅವ್ನು ಬೇಗನೆ ಸ್ಟಾರ್ಟು ಮಾಡ್ಬೋದಾಗಿತ್ತು. ಹನುಮನ್ ಬಗ್ಗೆ ಇದೊಂದು ಸ್ಟೇಟ್ಮೆಂಟ್ ಬಾಸ್. ನೀನು ತಪ್ಪು, ಅವ್ನು ಹನುಮನು ಯೋಚನೆ ಮಾಡಿಬಿಟ್ಟಿದ್ರೆ ಸರಿ ಹೋಗಿರೋದು. ಐ ಆಮ್ ಶ್ಯೂರ್ ಅವ್ನಿಗೆ ಅನ್ಸಿರುತ್ತೆ ಅವ್ರಿಗೆ. ಅನಿಸಿದ್ರೆ ಒಳ್ಳೇದು, ಅದನ್ನು ಹೇಳ್ಕೊಂಡ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗಿರೋದು. ಬಟ್ ಅವ್ರಿಗೆ ಹೇಳ್ಕೊಳ್ಳೋ ಅಷ್ಟರಲ್ಲಿ ಬೇರೆದೇನೋ ಬಂದು ತಲೆ ಮೇಲೆ ಬಿದ್ದು ಪಾಪ ಹಿ ಲಾಸ್ಟ್. ಯು ರೈಟ್. ಗೌತಮಿ, ಶಿ ಈಸ್ ಪಾಸಿಟಿವ್. I liked the positivity. The positivity, the way she is, the way she played, good. But ಟ್ಯಾಲೆಂಟ್ನ ಶೋಕೇಸ್ ಮಾಡಲಿಲ್ಲ. ಶಿ ಹ್ಯಾಸ್ ಯೂಸ್ ಟ್ಯಾಲೆಂಟ್. ಅಂದರೆ ಒಂದಷ್ಟು ವಿಷಯಗಳಿದೆ, ಮಾತಾಡ್ಬೋದಾಗಿತ್ತು, ಹೇಳ್ಬೋದಾಗಿತ್ತು. ಬಿಕಾಸ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಅಂದಾಗ ಡ್ಯಾನ್ಸು ಆಡೇ ಬರೋಲ್ಲ. ದ ವೇ ಯು ಎಕ್ಸ್ಪ್ರೆಸಿಂಗ್ ವಿತ್ ಅದರ್ಸ್, ದಟ್ಸ್ ಅ ವೆರಿ ಗುಡ್ ಸ್ಟೇಟ್ಮೆಂಟ್. ಎಂಟರ್ಟೈನ್ಮೆಂಟ್ ಅಂದರೆ ಬರೀ ಸಿಂಗಿಂಗು ಡ್ಯಾನ್ಸ್ ಅಂತ ಆಗಲ್ಲ. ನಮ್ಮನ್ನು ಯಾವ ರೀತಿ ವ್ಯಕ್ತಪಡಿಸ್ಕೊಂತೀವೋ ಅದು ಕೂಡ ಇರುತ್ತೆ. ಎಕ್ಸಾಕ್ಟ್ಲಿ. You didn't express. You express with only one person, that too night. Yeah. I'm not interested. Lawyer Jagdish. Oh, he is a crazy person. I liked it. Dislike to extra ಆಡ್ಬಿಟ್ಟೆ, ಅದೇ ಬೇಸರಾಗಿತ್ತು. ಓವರ್ ಆಗೋಯ್ತು. ಮಾನಸ ಆ್ಯಕ್ಚುಲಿ ಟ್ರೂ ಟ್ಯಾಲೆಂಟ್ ಮ್ಯಾನ್, ಟ್ರೂ ಟ್ಯಾಲೆಂಟ್. ಅಂದರೆ ನನಗೆ ಅನಿಸಿದ್ದು, ಜೆನ್ಯೂನ್ಲಿ ಪಕ್ಕದಲ್ಲಿ ಅನಿಸಿದ್ದು, ಶಿ ಹ್ಯಾಸ್ ಟ್ಯಾಲೆಂಟ್, ಬಂಡಲ್ ಆಫ್ ಟ್ಯಾಲೆಂಟ್ ಶಿ ಹ್ಯಾಸ್. ಅಂದರೆ ಮಾತಾಡೋ ವಿಧಾನ ಆಗಿರ್ಬೋದು, ಅವಳು ಬೇಗ ಹತ್ರ ಕನೆಕ್ಟ್ ಆಗ್ತಾಳೆ ನಿಮ್ಗೆ ಹೋಗಿದ ತಕ್ಷಣನೇ. ಇವಳೊಂದು ತಂಗಿ ಅನ್ಬೇಕು, ಇವಳು ಅಕ್ಕ ಅನ್ಬೇಕು, ಇವಳೊಂದು ಪ್ರೀತಿ ಮಾಡಬೇಕು, ಮುದ್ದು ಮಾಡಬೇಕು, ಅಷ್ಟು ಪಪ್ಪಟ್ಟು ಅನ್ನಿಸ್ತಾಳೆ. ನಂಗೆ ಕ್ಯೂಟ್ ಅನ್ಸೋಳು. ನನ್ನ ಜೊತೆ ಹುಡುಗನ ಥರ ಮಾತಾಡ್ತಿದ್ದವಳು ಅವಳು. ವೆರಿ ಗುಡ್, ಸಕ್ಕಾದ ಅನ್ಸೋಳು. ಬಟ್ ಅವಳು ಎಲ್ಲೋ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ, ಅಂದರೆ ಆ ವೇದಿಕೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ಬಿಟ್ಲು. ನಂಗೆ ಅದು ಪ್ರಾಬ್ಲಿ ದ ವೇ ಶಿ ಎಕ್ಸ್ಪ್ರೆಸ್ಡ್ ವಾಸ್ ಆಲ್ಸೋ ಮ್ಯಾಟರ್. ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ವಿಧಾನದಲ್ಲಿ ಮಿಸ್ ಹೊಡೆದ್ಬಿಟ್ಲು. ಅದರ್ವೈಸ್ ಅವಳನ್ನ ಎಲ್ಲರೂ ಇಷ್ಟಪಟ್ಟರು ಫಸ್ಟ್ ಶೋರ್. ಹನುಮಂತನ ಹೆಂಗೆ ಇಷ್ಟಪಟ್ಟರು ಫಸ್ಟ್ ಶೋರ್. ಕರೆಕ್ಟ್, ಹೌದು, ಯು ಆರ್ ರೈಟ್. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ಹಂಗೆ ಅನ್ಕೊಂಡೆ. ಬಿಕಾಸ್ ಅವ್ರಿಗೂ ಕೂಡ ಅಂದರೆ ಆ ಸೊಗಡು ಅವ್ರಿಗೆ ತುಂಬ ಹಳ್ಳಿ ಸೊಗಡು. ಎಕ್ಸಾಕ್ಟ್ಲಿ, ನಾನು ಅದನ್ನು ಹೇಳಿದ್ದೆ ಅವಳಿಗೆ. ನಿನ್ನ ಡ್ರೆಸ್ ಮ್ಯಾಟ್ರ್ ಆಗಲ್ಲ, ನಿನ್ನ ಏನು ಮ್ಯಾಟ್ರ್ ಆಗಲ್ಲ ಮನಸ್ಸ, ನೀನು ಮಾತಾಡೋದೇ ಮ್ಯಾಟ್ರ್ ಆಗೋದು. ನೀನು ಅದನ್ನು ಬಿಡಬೇಡ ಅಂತ. ಬಟ್ ಅದನ್ನು ನೀನು ಕಿರ್ಚಾಡೋದಕ್ಕೆ ಯೂಸ್ ಮಾಡ್ಕೋಬೇಡ, ಪ್ರಾಪರಾಗಿ ಯೂಸ್ ಮಾಡ್ಕೋ ಅಂತ. ಹನುಮ ಡಿಡ್ ಇಟ್. ಕರೆಕ್ಟ್, ಹನುಮ ಡಿಡ್ ಇಟ್. ನೆಕ್ಸ್ಟ್ ಇವರು ಗೋಲ್ಡ್ ಸುರೇಶ್. ಗೋಲ್ಡ್ ಸುರೇಶ್ ಆ್ಯಕ್ಚುಲಿ ಟೂ ಎಂಥ್ಯೂಸಿಸ್ಟಿಕ್. ಲೈಕ್ ಎಲ್ಲ ವಿಷಯದಲ್ಲೂ ಎಂಥ್ಯೂಸಿಸ್ಟ್ ಇದೆ, ಬಟ್ ಏನೂ ಗೊತ್ತಿಲ್ಲ. ಕರೆಕ್ಟ್, ಟೂ ಎಂಥ್ಯೂಸಿಯಾಸ್ಟಿಕ್ ಬಟ್ ಏನೂ ಗೊತ್ತಿಲ್ಲ. ಅದು ಡಿಸ್ಲೈಕ್. ಲೈಕ್ ಸೊ ಎಸ್ ತ್ರಿವಿಕ್ರಮ್, ವಾಟ್ ಆರ್ ದ ಫ್ಯೂಚರ್ ಪ್ಲಾನ್ಸ್? ರಿಯಲಿ ಡೋಂಟ್ ನೋ. ಲೈಕ್ 120 ದಿನ ವೆರಿ ಗುಡ್, ದ ಬೆಸ್ಟ್ ಆನ್ಸರ್. ಏನೂ ಗೊತ್ತಿಲ್ಲ. ಅಂದರೆ ಅದೊಂದು ಪ್ರೋಸೆಸ್ ಇದೆ. ಅದೊಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋ ಪ್ರೋಸೆಸ್ ಇದೆ. ಒಳ್ಳೊಳ್ಳೆ ಡೈರೆಕ್ಟರ್ ಹತ್ರ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ. ಈಗ ನನಗೆ ಸದ್ಯಕ್ಕೆ ಗೊತ್ತಿರೋದು ಸೂರಿ ಸರ್ ಒಬ್ಬರೇ. ಅಂದರೆ ಹೋಗ್ಬೇಕಾದ್ರೂ ಅವ್ರ ಹತ್ರನೇ ಮಾತಾಡ್ಕೊಂಡು ಹೋಗಿದ್ದು. ಆ್ಯಂಡ್ ಬಂದಮೇಲೂ ಇನ್ಫ್ಯಾಕ್ಟ್ ಅವ್ರು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟರು ದ ವೇ ಐ ಆಮ್ ದೇರ್. ವೆರಿ ಗುಡ್. ಸೊ ನೀನು ಮಾತಾಡಿದ ಮಾತುಗಳು, ಕಪ್ ಮುಂದೆ ಮಾತಾಡಿದ್ದು ನನಗೆ ಇಷ್ಟ ಆಯಿತು ಅಂತಂದರು. ಆಮೇಲೆ ನಾನು ಲೆಟರ್ಸ್ ಬರೆದಿದ್ದು ಇಷ್ಟ ಆಯಿತು ಅಂತಂದರು. ದ ವೇ ಯು ಪೋರ್ಟ್ರೇಡ್ ಯುವರ್ ಸೆಲ್ಫ್, ದ ಸ್ಟ್ಯಾಂಡರ್ಡ್ಸ್ ವಿಚ್ ಐ ಮೇಂಟೈನ್ಡ್, ಇದೆಲ್ಲ ಇಷ್ಟ ಆಯಿತು ಅಂತಂದರು. ಆ್ಯಂಡ್ ಅ ಗ್ರೇಟ್ ಪರ್ಸ್ನಾಲಿಟಿ, ಅದೊಂದು ಇಷ್ಟ ಆಯಿತು ಅಂತಂದಾಗ ಲೈಕ್ ಐ ಫೆಲ್ಟ್ ಪ್ರೌಡ್. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಇಷ್ಟಪಟ್ಟರು. ನನಗೆ ಇದು ಬೇಕಾಗಿತ್ತು. ನಾನು ಒಳಗೋದಾಗ ಹೇಳ್ತಾ ಇದ್ದೆ, ನನ್ನ ಫ್ರೆಂಡ್ಸ್ಗಳು ಯಾವತ್ತೂ ಯಾರನ್ನೂ ಹೊಗಳಲ್ಲ. ಇನ್ ಜನರಲಾಗಿ ಫ್ರೆಂಡ್ಸ್ ಯಾರನ್ನೂ ಹೊಗಳ್ಕೊಳ್ಳಲ್ಲ. ಹೌದು, ನೀವು ಎಂಥ ದೊಡ್ಡ ಕಮಿಷನರ್ ಆದರೂ ಬಾರಲೆ ಮಚ್ಚ ಅಂತಲೇ ಕರೆಯೋದು. 100%. ಸೊ ಅವರು ನಿನ್ನನ್ನು ಸೆಲೆಬ್ರೇಟ್ ಮಾಡೋದು ಯಾವಾಗ ಅಂತಂದರೆ ಅವ್ರ ಮನಸ್ಸಿಗೆ ಒಪ್ಪೋ ಥರ ಕೆಲಸ ಮಾಡಿದಾಗ. ಕರೆಕ್ಟ್. ಮಚ್ಚ ನನಗೆ ಬೈಬೇಕು ಅನಿಸ್ತಾ, ಅವನ ಏನು ಮಾಡಿದೆ ಗೊತ್ತಾಗೋರು, ಅದು ನನಗೆ ಬಂದಾಗ ಫೀಲ್ ಆಯಿತು. ವೆರಿ ಗುಡ್. ಅದೇನೇ ನನ್ನ ಫ್ರೆಂಡ್ಸಿಗೆ ಹೇಳಿದೆ, ನನಗೆ ಒಂದು ಭಯ ಇದ್ದಿದ್ದೇನೆಂದರೆ ಒಳಗೋಗಿ ಎಲ್ಲಿ ನಿಮ್ಮನ್ನು ತಲೆ ತಗ್ಸಂಗೆ ಮಾಡಿಬಿಡ್ತೀನೋ ಅಂತ. ಬಟ್ ಇಲ್ಲ, ನೀವೆಲ್ಲರೂ ತಲೆ ಎತ್ಕೊಂಡು ನನ್ನ ಹೆಸರು ಹೇಳ್ತಾ ಇದ್ದೀರಾ ಅಂತಂದರೆ ಹ್ಯಾವ್ ಡನ್ ಸಮಥಿಂಗ್ ಅಂತ. 100%. ಸೊ ನಮ್ಮ ತಾಯಿ ಊಟ ಹಾಕ್ಬೇಕಾದ್ರೆ, ಮಗನೇ ನೀನು ಮನೇಲಿ ಹೆಂಗಿದ್ದು ಅಲ್ಲೂ ಹಂಗೆ ಇದ್ದೆ ಅಂತಂದರೆ ನಂಗೆ ಖುಷಿ ಆಗುತ್ತೆ, ಇಲ್ಲಾಂದರೆ ಬೇಜಾರಾಗ್ಬಿಡುತ್ತೆ ಅಂತ. ನಂಗೆ ಇವತ್ತು ಕರೆಕ್ಟಾಗಿ ಊಟ ಆಗ್ತಾ ಇದ್ದಾರೆ. ಸೊ ನನ್ನ ಮನೇಲಿ ಹೆಂಗಿದ್ನೋ, ಆಚೆ ಹೆಂಗಿದ್ನೋ, ಅಲ್ಲೂ ಹೆಂಗಿದ್ನೋ ಅಂತ ತೋರಿಸ್ಬಿಟ್ಟೆ.
ಸೊ ಅದು ನನಗೆ ಬೇಕಾಗಿದ್ದು. ಇನ್ನು ಕತೆ ಕೇಳೋಕ್ಕೆ, ಇನ್ನೊಂದು ಸಿನಿಮಾ ನೋಡೋಕ್ಕೆ, ಅದಕ್ಕೆಲ್ಲ ಇನ್ನೊಂದು ಸ್ವಲ್ಪ ಮೈಂಡ್ ಸೆಟ್ ಆಗಬೇಕು. ಯು ಹ್ಯಾವ್ ಟು ಐ ನೀಡ್ ಕಮ್ ಇನ್ ಟು ದ ರಿಯಾಲಿಟಿಗೆ ಬರಬೇಕು. ರಿಯಾಲಿಟಿಗೆ ಬರಬೇಕು. ಅದನ್ನು ನೋಡ್ಕೊಂಡು ಮಾಡೋಣ ಅಂತ ಒಂದಷ್ಟು ಸಜೆಷನ್ಸ್ಗಳು. ನಿನ್ನೆ ಸುದೀಪ್ ಅಣ್ಣನ ಹತ್ರ ಮಾತಾಡಿದ ಒಂದಷ್ಟು ಸಜೆಷನ್ಸ್ಗಳಿದೆ. ಇನ್ನು ದೊಡ್ಡ ಹೀಗೆಲ್ಲ ಮಾತಾಡಿಕೊಂಡು ಒಂದಷ್ಟು ಸಜೆಷನ್ಸ್ಗಳು. ಇಲ್ಲ ನಾನು ಯಾವುದಕ್ಕಾದ್ರೂ ಸೂಟ್ ಆಗ್ತೀನಿ ಅನ್ನೋದಕ್ಕೆ ಯಾರನ್ನ ಕಾನ್ಫಿಡೆಂಟ್ ಆಗಿ ಬಂದು ಕೇಳಿದ್ರು ಅಂದ್ರೆ ಅದಕ್ಕೆ ಮಾಡ್ಕೊಳೋದು ಒಂದು ಮೈಲ್ ಸ್ಟೋನ್ ಆಗಿದೆ ಅಷ್ಟೇ. ಐ ವಿಲ್ ಕೀಪ್ ಇಟ್ ಅಸೈಡ್. ನೆಕ್ಸ್ಟ್ ಮೂಮೆಂಟ್ ಮತ್ತದೇ ಓಡಾಡಿಕೊಂಡು ಕೆಲಸ ಮಾಡೋದು. ಹೌಸ್ ದಿ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದಿಸ್ ಶೋ? ರಿಯಲಿ ನೈಸ್. ಅಂದರೆ ನಂಗೆ ಇದು ಇಂಟರ್ವ್ಯೂ ಅಂತ ಅನಿಸ್ಲಿಲ್ಲ. ಆರಾಮಾಗಿ ಒಂದು ಟೀ ಕುಡ್ಕೊಂಡು ಅರಳಿ ಮರದ ಕೆಳಗಡೆ ಮಾತಾಡ್ದಂಗೆ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ಐ ನೀಡೆಡ್ ಇಟ್. ನನಗೆ ತುಂಬ ಅವಶ್ಯಕತೆ ಇತ್ತು. ಸೇಮ್ ಪ್ಯಾಟ್ರನ್ ಮಾಡಿ 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 ನನಗೂ ಬೋರ್ ಆಗಿ ಹೋಗಿತ್ತು. ದ ಎಕ್ಸಾಕ್ಟ್ ರಿಯಲ್ ಬಿಗ್ ಬಾಸ್ ಅನ್ನೋದನ್ನ ನಾನು ನಿಮ್ಮ ಹತ್ರ ನಿಜವಾದ ಮಾತಾಡಿಕೊಂಡೆ, ಶೇರ್ ಮಾಡಿದೆ ಅಷ್ಟೇ. ನೋ, ಬಟ್ ಆನ್ ದಿ ಓವರ್ ಆಲ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಅಷ್ಟೇ, ಎಂಡಿಂಗಲ್ಲೂ ಹೇಳಿದ್ದು, ಯು ಆರ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ದಟ್ ಈಸ್ ದ ರೀಸನ್ ಐ ಫೆಲ್ ಲೈಕ್ ಮೋರ್ ದನ್ ಎನಿಥಿಂಗ್ ಯಾವುದೋ ಒಂದು ಇಂಟರ್ವ್ಯೂ ಥರ ಅಂತಲ್ಲ, ಐ ವಾಂಟೆಡ್ ಟು ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಯು. ನನಗೆ ಇದ್ದಿದ್ದು ಅಂದರೆ ಯಾವಾಗಲೂ ಈಗ ಇಷ್ಟು ದಿನ ಬಿಗ್ ಬಾಸ್ ಇಂಟರ್ವ್ಯೂಸ್ ಏನು ಕೊಟ್ಟೆ ಅಲ್ಲ, ಎಲ್ಲರದು ಪ್ರಶ್ನೆ ಇದ್ದಿದ್ದೇನೆ ಅಂದರೆ ಅವ್ರು ನೋಡಿದ ರೀತಿ, ಅವ್ರು ಬಿಗ್ ಬಾಸ್ನ ನೋಡಿದ ರೀತಿ, ಅವ್ರು ಪ್ರಶ್ನೆಗಳನ್ನ ಮಾಡಿದ್ದು. ಇಲ್ಲಿ ನಾನು ನೋಡಿದ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ನಿಜ. ಸೊ ನಾನು ಬಿಗ್ ಬಾಸ್ ನೋಡಿದ ರೀತಿ, ವೈ ಐ ನೀಡ್ ದಟ್ ರಿಲೇಷನ್ಶಿಪ್ಸ್, ವೈ ಐ ಟಾಕ್ ಟು ದ ಚೈತ್ರಕ್ಕ, ಎಲ್ಲರನ್ನೂ ಏನಕ್ಕೆ ಮಾತಾಡಿಸಿದೆ ಆ್ಯಂಡ್ ಹೌ ಐ ಪ್ಲೇಡ್ ಅನ್ನೋದು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದು. ದ ರಿಯಲ್ ಸೆನ್ಸ್ ಇಸ್ ಇಯರ್. ನೀನು ನೋಡಿದ ಪ್ರಶ್ನೆ ನಿನ್ನ ಹತ್ರ ಇರಲಿಲ್ಲ, ಸೊ ನಾನು ಬಿಗ್ ಬಾಸ್ ನೋಡಿದ್ದನ್ನು ಹೇಳ್ಕೊತಾ ಹೋದೆ ಅಷ್ಟೇ. ವೆರಿ ಗುಡ್. ನೋ, ಕಂಗ್ರ್ಯಾಚುಲೇಷನ್ಸ್ ಆನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಆ್ಯಂಡ್ ನೀವು ಹೇಳ್ದಂಗೆ ಒಂದು ಮೈಲ್ ಸ್ಟೋನ್ ಖಂಡಿತವಾಗ್ಲಿದೆ. ಇದ್ರ ಮುಂದಕ್ಕೆ ಯಾವ್ಯಾವ ರೀತಿ ಮೈಲ್ ಸ್ಟೋನ್ಸ್ಗಳನ್ನ ನಾನು ಹೇಳ, ಸಿಂಪಲ್ ಮೈಲ್ ಸ್ಟೋನ್ ಹೆಂಗೆ ಅಂತ ಹೇಳೋದು ಅಂದರೆ, ಒಂದು ಕಲ್ಲನ್ನ ಒಂದು ಮೈಲಿಗಳ ಗಟ್ಟಲೆ ಹುಡ್ಕೊಂಡು ಹೋಗೋದಕ್ಕೆ ಮೈಲ್ ಸ್ಟೋನ್ ಅಂತ. ಹೌದು ಹೌದು, ಸಿಂಪಲ್. ಸೊ ಆ ಕಲ್ಲು ನಾವು ಯಾವ ರೀತಿ ಶಿಲೆನ ನಾವು ಹೆಂಗೆ ಕೆತ್ತೀವೋ ಅದನ್ನೆಲ್ಲ ಮಾಡ್ತೀವೋ, ಆ ಜರ್ನಿ ಮೋರ್ ದ್ಯಾನ್ ದ ಸಕ್ಸಸ್, ಐ ಫೀಲ್ ದ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಯುವರ್ ಪ್ರಾಸೆಸ್ ಇಸ್ ಟೂ ಗುಡ್ ಆಗಿ ಹೋಗ್ತಾ ಇದೆ. ಇನ್ನು ಹಾಗೆ ಕಂಟಿನ್ಯೂ ಆಗಲಿ ಅಂತ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಅರ್ಧ ತಲೆ ಖಾಲಿ ಆದಂಗೆ ಆಯ್ತು ಈಗ. ಐ ಆಮ್ ಹ್ಯಾಪಿ. ಬಿಕಾಸ್ ನನ್ನನ್ನು ಇಷ್ಟಪಡೋರೆಲ್ಲ ನೀನು ಗೇಮಲ್ಲಿ ಚೆನ್ನಾಗಿ ಆಡಿದೆ, ನೀನು ಮಾತಾಡ್ತಿದ್ದು ಚೆನ್ನಾಗಾಯಿತು, ನೀನು ರೆಸ್ಪೆಕ್ಟ್ ಕೊಡ್ತಿದ್ದು ಚೆನ್ನಾಗಿತ್ತು ಅಂತ ಕೇಳಿದ್ರು. ಬಿಕಾಸ್ ದ ವೆಲ್ ಪ್ಲೇಡ್ ಅನ್ನೋದಿದೆಯಲ್ಲ, ಆ ಸೌಂಡ್ ಬಂದಿದ್ದು ನಂಗೆ ನಿಮ್ಮಿಂದ. ಯು ವೆಲ್ ಪ್ಲೇಡ್, ಬಿಗ್ ಬಾಸ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೆ ನೀನು. ವೆರಿ ಟ್ರೂ. ಸೊ ಆ ಮಾತುಗಳು ಬಂದಿದ್ದು ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಬಿಕಾಸ್ ನಾನು ಯೋಚನೆ ಮಾಡಿದ ರೀತಿಲಿ ಯಾರೋ ಒಬ್ರು ಯೋಚನೆ ಮಾಡಿ ನನ್ನನ್ನು ವೆಲ್ ಪ್ಲೇಡ್ ಅಂತ ಇದ್ದಾರಲ್ಲ ಅಂತ. ಟ್ರೂ, ಯು ಕ್ಯಾನ್ ಫೀಲ್ ದಟ್. ಅದು ಗೊತ್ತಾಗ್ಬಿಟ್ರೆ ಆಟೋಮೆಟಿಕ್ ಆಗಿ ಎಸ್, ದಟ್ ಈಸ್ ದ ಸಕ್ಸಸ್. ಎಕ್ಸಾಕ್ಟ್ಲಿ, ಆಕ್ಚುಲಿ ಐ ಕ್ಯಾನ್ ಸೇ ಎಕ್ಸಾಕ್ಟ್ಲಿ. ಸೊ ಈ ಸೆನ್ಸ್ ಇದನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ಇಷ್ಟು ಓಪನ್ ಆಗಿ ಆರಾಮಾಗಿ ನಿಮ್ಮ ಹತ್ರ ಎಲ್ಲ ಹೇಳಿದ್ದು. ಇಟ್ ಇಸ್ ಅ ಗೇಮ್ ಎಂಡ್ ಆಫ್ ದ ಡೇ. ಆಬ್ಸಲ್ಯೂಟ್ಲಿ. ಆನ್ ದ್ಯಾಟ್ ನೋಟ್, ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಒಂದು ಮಾತುಕತೆ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್ ನಯನ್ ಫಾರ್ ಮೇಕಿಂಗ್ ದಿಸ್ ಶೋ ಹ್ಯಾಪನ್. ಆ್ಯಂಡ್ ನನ್ನ ಕ್ಯಾಮ್ರಾ ಹಿಂದೆ ಥ್ಯಾಂಕ್ ಯು ಶ್ರೇಯಸ್ ಗಿಣಿ. And thank you Crossfade Studios. On that note, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. Till then, signing off. 3, 2, 1. ನಮಸ್ಕಾರ ಗುರು.